ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ನಾವು ಇಂದು ಪರಮಪೂಜ್ಯ ಸಾಧಕೋದ್ಧಾರಕ ರಾಷ್ಟ್ರಸಂತ ಆಚಾರ್ಯ 108 ಜ್ಞಾನಸಾಗರ ಮುನಿ ಮಹಾರಾಜರ ಭಕ್ತಿಪೂರ್ವಕ ಭಾವಾಂಜಲಿ ಅನ್ನುವಂತಹ ಒಂದು ಕಾರ್ಯಕ್ರಮದಲ್ಲಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಪಾವನ ಸಾನ್ನಿಧ್ಯವನ್ನು ಒದಗಿಸಿಕೊಟ್ಟಂತಹ ಮೂಡಬಿದ್ರೆಯ ಶ್ರೀಗಳವರ ಸನ್ನಿಧಾನಕ್ಕೆ ನಮೋಸ್ತುಗಳನ್ನು ಸಲ್ಲಿಸುತ್ತಾ, ಇಂದಿನ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಶ್ರೀ ಡಿ ಸುರೇಂದ್ರ ಕುಮಾರ್ ಧರ್ಮಸ್ಥಳ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು, ಭಾರತೀಯ ಜೈನ್ ಮಿಲನ್ ನವದೆಹಲಿ ಇವರಿಗೆ ಸ್ವಾಗತವನ್ನು ಬಯಸುತ್ತಾ, ಇನ್ನೋರ ಮುಖ್ಯ ಅತಿಥಿಯಾಗಿರ್ತಕ್ಕಂತಹ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಧರ್ಮಸ್ಥಳ ಅಧ್ಯಕ್ಷರು, ಮಹಿಳಾ ವಿಭಾಗ, ಭಾರತೀಯ ಜೈನ್ ಮಿಲನ್ ವಲಯ 8, ಹಾಗೆ ಶ್ರೀ ಭರತ್ರಾಜ್ ಜೈನ್ ಅಧ್ಯಕ್ಷರು, ಜೈನ್ ಮಿಲನ್ ಬಜಗೋಳಿ, ಶ್ರೀಮತಿ ಪದ್ಮಿನಿ ನಾಗರಾಜ್ ರಾಜ್ಯ ಕಾರ್ಯದರ್ಶಿಗಳು, ಅಖಿಲ ಕರ್ನಾಟಕ ಜೈನ ಶಿಕ್ಷಕರ ವೇದಿಕೆ, ಹಾಗೂ ಡಾಕ್ಟರ್ ತೇಜಸ್ವಿನಿ ಮೈಸೂರು ಅಧ್ಯಕ್ಷರು, ನಮೋಸ್ತೆ ಶಾಸನ ಸಮಿತಿ ಕರ್ನಾಟಕ, ಹಾಗೂ ರಾಜಸ್ಥಾನದ ಗೌರವ್ ಜೈನ್ ಇವರೆಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ. ನಾವು ಇದ್ದು ನಮ್ಮ ಜೈನ ಧರ್ಮದ ಅಥವಾ ಈ ಜೈನ ಪರಂಪರೆಗೆ ಒಂದು ದೊಡ್ಡ ನಷ್ಟವಾಗಿದೆ. ಆ ನಷ್ಟವನ್ನ ನಾವೆಲ್ಲರೂ ಕೂಡ ಹೇಗಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ಪ್ರಚುರಪಡಿಸಲಿಕ್ಕಿದ್ದೇವೆ. ಆದ್ರಿಂದ ಪರಮಪೂಜ್ಯ ಸಾಧಕೋದ್ಧಾರಕ ರಾಷ್ಟ್ರಸಂತರ ಒಂದು ಸಣ್ಣ ಕಿರು ಪರಿಚಯದ ಮೂಲಕ ಕಾರ್ಯಕ್ರಮ ಮುಂದುವರಿಸ್ತಾ ಹೋಗೋಣ. 1/5/1957 ಮುರೈನಿಯಲ್ಲಿ ಶಾಂತಿಲಾಲ್ ಮತ್ತು ಅಶರ್ಪಿ ದೇವಿ ಎನ್ನುವರ ಗರ್ಭದಲ್ಲಿ ಜನಿಸಿದ ಇವರು ಉಮೇಶ ನಾಮಾಂಕಿತರಾಗಿದ್ದರು. ತದನಂತರ ಅಜ್ಮೇರ್ನಲ್ಲಿ 1974 ಸಂತ ಶಿರೋಮಣಿ ಆಚಾರ್ಯ ವಿದ್ಯಾಸಾಗರ ಮಹಾರಾಜರಿಂದ ಬ್ರಹ್ಮಚರ್ಯ ವ್ರತವನ್ನ ಸ್ವೀಕರಿಸಿ, ತದನಂತರ ಸಿದ್ಧಕ್ಷೇತ್ರ ಸೋನಾಗಿರಿಯಲ್ಲಿ ಆಚಾರ್ಯ ಶ್ರೀ ಸುಮತಿ ಸಾಗರನ ಶುಭ ನಾಮಕರಣ ಕ್ಷುಲ್ಲಕ ಗುಣಸಾಗರ ಎಂದು ದೀಕ್ಷಾಗ್ರಹೀತರಾಗಿ 1976 1988 ಸಿದ್ಧಾಂತ, ನ್ಯಾಯ, ವ್ಯಾಕರಣ, ಕೋಶ, ಛಂದಸ್ಸು, ಶಾಸ್ತ್ರಗಳ ಅತ್ಯುತ್ತಮವಾಗಿರತಕ್ಕಂತಹ ಗಾಢ ಅಧ್ಯಯನವನ್ನ ಮಾಡಿ ದಿನಾಂಕ 31/3/1988 ಸಿದ್ಧಕ್ಷೇತ್ರ ಸೋನಾಗಿರಿಯಲ್ಲಿ ಪರಮಪೂಜ್ಯ ಆಚಾರ್ಯ ಶ್ರೀ ಸುಮತಿ ಸಾಗರರಿಂದ ಜ್ಞಾನಸಾಗರರು ಎಂದಾದರು. ಕೇವಲ 10 ತಿಂಗಳಲ್ಲಿ ಅಗಾಧ ಜ್ಞಾನ ಸಂಪತ್ತು ಮತ್ತು ಕಠಿಣ ತಪಸ್ಸಿನಿಂದ ಆಚಾರ್ಯ ಪದವಿಗೇರಿದರು. ಜೀವವಾಣಿ ಸಂರಕ್ಷಣೆ, ಅಧ್ಯಯನ, ಅನುವಾದ, ಪ್ರಚಾರ, ಪ್ರಸಾರ, ವಿವಿಧ ವರ್ಗಗಳ ಸಂಘಟನೆಗಳಿಗೆ ಅತ್ಯುತ್ತಮ ಮಾರ್ಗದರ್ಶಕರಾಗಿದ್ದರು. 27/5/2013 ವಿದ್ಯಾಭೂಷಣ ಸನ್ಮತಿ ಸಾಗರ ಪಾವನ ಸಮಾಧಿಯ ನಂತರ ಅಚ್ಚಿ ಕ್ಷೇತ್ರ ಬಡಗಾವ್ನಲ್ಲಿ ಪಟ್ಟಾಚಾರ್ಯ ಪದವಿಯನ್ನ ಸ್ವೀಕರಿಸಿದ್ದರು. ಇಲ್ಲಿವರೆಗೆ 43 ವರ್ಷಾಯೋಗ ಮುಗಿಸಿದ್ದು 2011 ನಮ್ಮ ಬೆಂಗಳೂರಿನಲ್ಲಿ ವರ್ಷಾಯೋಗವನ್ನ ಮಾಡಿಕೊಂಡಿದ್ದಾರೆ. ಶಿಕ್ಷಕರ ಸಮಾವೇಶ ಮಾಡಿರುವಂತಹ ಸಂತರಲ್ಲಿ ಏಕಮೇವ ಅದ್ವಿತೀಯರು. ಕರ್ನಾಟಕ ಜೈನ ಶಿಕ್ಷಕರ ವೇದಿಕೆಗೆ ಇವರು ಜ್ಞಾನ ಸ್ವರೂಪರಾಗಿದ್ದಾರೆ. ಇಂತಹ ಅಗಾಧ ಜ್ಞಾನಿಯಾಗಿರ್ತಕ್ಕಂತಹ ಒಬ್ಬ ರಾಷ್ಟ್ರ ಸಂತನಾಗಿರ್ತಕ್ಕಂತಹ ಮಹಾನ್ ಆಚಾರ್ಯ ರತ್ನ ನಿನ್ನೆ ಅಂದರೆ 15ನೇ ತಾರೀಕು ರಾಜಸ್ಥಾನದ ಬಾರಾನಗರದಲ್ಲಿ ನಮ್ಮನ್ನೆಲ್ಲ ಅಂದರೆ ಜೈನ ಸಾರಸ್ವತ ಲೋಕವನ್ನೇ ಬಿಟ್ಟು ಅವರು ಕಾಲವಾಗಿದ್ದಾರೆ, ಸಮಾಧಿ ಮರಣವನ್ನ ಹೊಂದಿದ್ದಾರೆ. ಆದ್ದರಿಂದ ಇಂತಹ ಪರಮ ಪುಣ್ಯ ವ್ಯಕ್ತಿಯನ್ನು ನಾವೆಲ್ಲರೂ ಕೂಡ ಸ್ಮರಿಸತಕ್ಕಂಥದ್ದು, ಅವರಿಗೆ ಭಾವನಮನವನ್ನು ಸಲ್ಲಿಸ್ತಾ ಆಗಿರ್ತಕ್ಕಂಥದ್ದು ಜೈನರಾಗಿ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಇಂದು ಕರ್ನಾಟಕದಲ್ಲಿ ಜೈನ ಧರ್ಮ ಮಕ್ಕಿಮನೆ ಕಲಾವೃಂದ, ನಿರಂಜನ ಲಹರಿ ಎನ್ನುವಂತಹ 3 ಫೇಸ್ಬುಕ್ನ ರೂವಾರಿಗಳು ಒಂದೆಡೆ ಸೇರಿ ಒಂದು ಭಕ್ತಿಪೂರ್ವಕ ಭಾವಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಆಗಮಿಸಿದಂತ ಸರ್ವರಿಗೂ ಕೂಡ ಅದರ ಸ್ವಾಗತವನ್ನು ಬಯಸುತ್ತಾ, ಈಗ ಮೊದಲಿಗೆ ನಿರಂಜನ್ ಜೈನ್ ಕುಜ್ಜಾಡಿ ಇವರಿಂದ ಒಂದು ಸ್ವರಚಿತ ಕವನದಿಂದ ನಮನ. ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಇಚ್ಛಾಮಿಗಳನ್ನು ಸಲ್ಲಿಸುತ್ತಾ ನೆರೆದಿರುವ ಅತಿಥಿ ಅಭ್ಯಾಗತರಿಗೆ ಜಯ ಜಿನೇಂದ್ರಗಳು.
ನಾನೀಗ ಪರಮ ಪೂಜ್ಯ ಜ್ಞಾನಸಾಗರ ಮುನಿ ಮಹಾರಾಜರ ಮೇಲೆ ಒಂದು ಚಿಕ್ಕ ಕವನದ ಮೂಲಕ ನುಡಿ ನಮನವನ್ನು ಸಲ್ಲಿಸುತ್ತಿದ್ದೇನೆ. ಪರಮ ಪೂಜ್ಯ ಜ್ಞಾನಸಾಗರ ಮುನಿಗಳು, ಪರಮ ಪೂಜ್ಯ ಜ್ಞಾನಸಾಗರ ಮುನಿಗಳು ಸಾರಕೋದ್ಧಾರಕ ಯುಗದ ಪ್ರವರ್ತಕರು, ಸಾರಕೋದ್ಧಾರಕ ಯುಗದ ಪ್ರವರ್ತಕರು, ರಾಷ್ಟ್ರವೇ ಮೆಚ್ಚಿದ ರಾಷ್ಟ್ರ ಸಂತರಿವರು, ರಾಷ್ಟ್ರವೇ ಮೆಚ್ಚಿದ ರಾಷ್ಟ್ರ ಸಂತರಿವರು. ನಿಮಗಿದು ಶತ ಶತ ಪ್ರಣಾಮಗಳು, ನಿಮಗಿದು ಶತ ಶತ ಪ್ರಣಾಮಗಳು. ಅಜ್ಞಾನಿಗಳಿಗೆ ಜ್ಞಾನವನ್ನು ಹಂಚಿದವರು, ಅಜ್ಞಾನಿಗಳಿಗೆ ಜ್ಞಾನವನ್ನು ಹಂಚಿದವರು, ಕಾಡು ಜನರಿಗೆ ವೃತಗಳನ್ನು ನೀಡಿದವರು, ಹಳ್ಳಿಯ ಉದ್ಧಾರದ ಪಣವನ್ನು ತೊಟ್ಟವರು, ಹಳ್ಳಿಯ ಉದ್ಧಾರದ ಪಣವನ್ನು ತೊಟ್ಟವರು. ನೀವೇ ಅಂತರಾತ್ಮ ಧರ್ಮ ಧುರಂಧರರು, ನೀವೇ ಅಂತರಾತ್ಮ ಧರ್ಮ ಧುರಂಧರರು. ಪಂಚ ಸಮಿತಿಯಲ್ಲಿ ಅನುರಣಿಸಿದವರು, ಪಂಚ ಮಹಾಋತಗಳ ಪಾಲಕರವರು, ಪಂಚ ಇಂದ್ರಿಯಗಳ ವಿಜೇತರವರು. ಅವರೇ ನಮ್ಮ ಶ್ರೇಷ್ಠ ಮುನಿ ಪುಂಗವರು, ಅವರೇ ನಮ್ಮ ಶ್ರೇಷ್ಠ ಮುನಿ ಪುಂಗವರು. ವಿದ್ಯೆಯೇ ಪರಮ ಶ್ರೇಷ್ಠವೆಂದು ಸಾರಿದರು, ವಿದ್ಯೆಯೇ ಪರಮ ಶ್ರೇಷ್ಠವೆಂದು ಸಾರಿದರು. ಶಿಕ್ಷಕರೇ ನಮ್ಮ ಬಾಳಿನ ದಾರಿ ಜೀವಿಗೆ ಎಂದರು, ವಿದ್ಯಾರ್ಥಿಗಳ ಪ್ರೋತ್ಸಾಹಿಸಿ ನಾಡಿನ ರತ್ನವಾಗಿಸಿ ಎಂದರು. ಅವರೇ ನಮ್ಮ ನಗುಮೊಗದ ಪೂಜ್ಯ ಸಂತರು, ಅವರೇ ನಮ್ಮ ನಗುಮೊಗದ ಪೂಜ್ಯ ಸಂತರು. ಪೂಜ್ಯರ ಬದುಕಿನ ಪುಟಗಳ ಅಕ್ಷರಗಳ ಓದೋಣ, ಪೂಜ್ಯರ ಬದುಕಿನ ಪುಟಗಳ ಅಕ್ಷರಗಳ ಓದೋಣ. ಪೂಜ್ಯರು ನಡೆದ ದಾರಿಯಲ್ಲಿ ಮುದದಿ ಸಾಗೋಣ, ಪೂಜ್ಯರು ನಡೆದ ದಾರಿಯಲ್ಲಿ ಮುದದಿ ಸಾಗೋಣ. ಪೂಜ್ಯರ ಪೂಜ್ಯತೆಯ ಆರಾಧನೆಯ ಮಾಡೋಣ, ಪೂಜ್ಯರ ಪೂಜ್ಯತೆಯ ಆರಾಧನೆಯ ಮಾಡೋಣ. ಸಮಾಧಿ ಮರಣವ ಸಾಧಿಸಿದವರ ಭಕ್ತಿಯ ಮಾಡೋಣ, ಸಮಾಧಿ ಮರಣವ ಸಾಧಿಸಿದವರ ಭಕ್ತಿಯ ಮಾಡೋಣ. ಶತ ಶತ ನಮನಗಳು ಪೂಜ್ಯ ಜ್ಞಾನದಾತ ರಾಷ್ಟ್ರ ಸಂತನಿಗೆ, ಶತ ಶತ ನಮನಗಳು ಪೂಜ್ಯ ಜ್ಞಾನದಾತ ರಾಷ್ಟ್ರ ಸಂತನಿಗೆ. ಎಲ್ಲರಿಗೂ ಜೈ ಜಿನೇಂದ್ರ. ವಂದನೆಗಳು ನಿರಂಜೇಂದ್ರ ಅವರಿಗೆ. ಈಗ ಮುಂದೆ ರಾಜಸ್ಥಾನದಲ್ಲಿ ಅವರೊಂದಿಗೆ ಇರತಕ್ಕಂತಹ ಶ್ರೀಯುತ ಗೌರವ್ ಜೈನ್ ಅವರಿಂದ ನಮನವನ್ನ ಕೇಳೋಣ. ಗುರು ನಮನ. गौरव जी स्वामी जी आप मुनि महाराज के अति समीप उनके स्वामी जी को इच्छामि और अज्ञान सभी को जय जिनेन्द्र वंदना शुद्धात्मा वंदन। गौरव मेरा आवाज मिल रहा है? मेरा आवाज मिल रहा है? हाँ जी सुन रहे हैं गौरव। इच्छामि स्वामी जी इच्छामि। आशीर्वाद। आचार्य ज्ञान सागर मुनि महाराज जी की जय हो। आचार्य ज्ञान सागर मुनि महाराज जी उत्तर भारत में जैन धर्म का बहुत प्रचार किए। उनको सराकोद्धारक कैसा कहा जाता है? उन्होंने बंगाल, झारखंड, ओडिशा इन 3 स्टेट में जो पुराने सराक करके जैन जाति रहती थी उन लोगों को पुनः जैन धर्म से जोड़ने का प्रयत्न किया। कुछ ऐसा काल आया जिसमें सराक लोग जैन धर्म से दूर हो गए। उसके बहुत सारे कारण रहे और आचार्य ज्ञान सागर जब सम्मेद शिखर गए 1991 में, तब उन्होंने सर्वप्रथम सम्मेद शिखर जी के अंदर जो विद्वत परिषद का अधिवेशन था, विद्वानों का सम्मेलन, उस सम्मेलन के अंदर आचार्य श्री के सम्मुख बात आया कि सराक कैसे करके जाती है, उसका कैसे उद्धार हो। तब आचार्य श्री ने उस एरिया में विहार करने का मानस बनाया और आचार्य श्री वहां से निकले और झारखंड के हजारीबाग, रांची आदि क्षेत्र में होते हुए वो सराक इलाके में पहुंचे। हम जो सम्मेद शिखर सिद्ध क्षेत्र की वंदना करने जाते हैं, उस सम्मेद शिखर सिद्ध क्षेत्र के आसपास आजू बाजू में बहुत बड़ी संख्या में जैन राष्ट्र में चतुर्थ, पंचम, सेतवाल, कासार आदि है, तमिलनाडु में नैनार आदि है। वैसे ही झारखंड में, ओडिशा में और वेस्ट बंगाल में एक जैन जाति थी सराक लोग। ये इनको सराक इसलिए बोलते हैं कि इस इलाके में एक टाइम जैन धर्म का बहुत ज्यादा प्रचार प्रसार था। यहाँ का 90% पॉपुलेशन जैन था उस टाइम, ऐसा आर्कियोलॉजिकल ऑफिसर वगैरह बताते हैं। तो धीरे धीरे जब वहां पर वैदिक लोगों का आक्रमण हुआ, आर्य लोगों का आक्रमण हुआ, उसके बाद मुस्लिम लोगों का, बौद्ध लोगों का आक्रमण हुआ, तो उससे धीरे 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 सारे लोग जैन धर्म से दूर चले गए।
सब मांसाहारी बन गए। लेकिन कुछ लोग ऐसे रहे जो जैन धर्म में स्थिर रहे, वो जैन धर्म से दूर नहीं हुए, तो उनको ही बाद में सराक बोला गया। वो सराक आज के 1000 साल पहले तक सब जैन थे, लेकिन इधर जैन मुनियों का, जैन शास्त्र का और जैन मंदिर का, तीनों का प्रभाव खत्म हो गया। मंदिर तो उन सब लोगों के पास रहे, पर उनके पास शास्त्र खत्म हो गए, जिनवाणी उन लोगों के पास नहीं बची। उसके साथ साथ ही उन लोगों के दिगंबर गुरुओं का दर्शन आदि भी नहीं मिला 1000 सालों से। तो वो सब लोग धीरे 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 जैन धर्म से दूर हो गए। तो आचार्य ज्ञान सागर महाराज ने प्रथम प्रयास किया उन लोगों को पुनः जैन धर्म से जोड़ने का। वो जब पहले उस क्षेत्र में पहुंचे तो सराक इलाके में उनका पहला चातुर्मास तड़ाई गांव में हुआ। ये झारखंड के रांची डिस्ट्रिक्ट में पड़ता है। तड़ाई गांव के अंदर आचार्य ज्ञान सागर महाराज ने पहला चातुर्मास किया। उस गांव में जैनों के 100 से 150 घर थे, सराक जैनों के, पूरा गांव था और कोई मंदिर आदि नहीं था। तो महाराज जहाँ चातुर्मास किए वो ऊपर पूरा घास फूस का घर बनाया उनके लिए, महाराज के रुकने के लिए, जिसमें घास फूस थी और पूरा बारिश का मौसम। आपको मालूम हो झारखंड और वेस्ट बंगाल के बॉर्डर पे पुरुलिया रांची जो डिस्ट्रिक्ट है वहाँ बहुत तेज बारिश होती है पूरे साल में, कई बार तो बाढ़ भी आ जाती है। तो उस क्षेत्र में महाराज जी ने घास फूस के मकान के अंदर चातुर्मास किया। पूरे 4 महीने ऊपर से पानी टपकता था, पर आचार्य श्री उधर रुके रहे। धीरे धीरे उनको उत्तर भारत के जैनों से उन पूर्व भारत के जैनों का परिचय करवाया और वहां पर उनको कुछ जगह छोटे मंदिर व चैत्यालय भी बनवाए। सराक क्षेत्र में ऐसा है कि 2-2 हजार साल पुरानी मूर्तियां मिलती है अभी भी खोज के अंदर। सब गांव में मूर्ति मिलेगा उधर 2-2 हजार साल पुरानी, पर स्थिति ऐसी है कि लोगों को मालूम नहीं है कि ये जैन मूर्ति है, तो वो कैसे भी करके उसका पूजा करते हैं। कुछ लोग उसके सामने बलि आदि देते हैं, देवता को भैरव आदि मान करके उसको बलि आदि देके जीव हिंसा करते हैं। पर सराक समाज को जब ज्ञान सागर मुनि महाराज ने परिचय करवाया तो लोगों ने उन प्रतिमा वगैरह का भी पूजा स्टार्ट किया समय शिखर जी के आसपास। अभी आचार्य ज्ञान सागर मुनि महाराज के जो काम चल रहा है वो झारखंड और वेस्ट बंगाल में सराक जैन बन चुके हैं। इनमें श्वेतांबर मिशनरी बहुत पहुंच गई। श्वेतांबर मिशनरी ने सब सराकों को श्वेतांबर में कन्वर्ट। पुरुलिया डिस्ट्रिक्ट का स्थिति ये है कि वहाँ 70% सराक तो श्वेतांबर बन गया है और 30% सराक दिगंबर बचा। और इन दोनों स्टेट से भी ज्यादा पॉपुलेशन सराकों का एक तरह से देखें तो ओडिशा स्टेट में। ये सराक लोग जो है महाराष्ट्र के भावसार और शिल्पी लोगों की तरह है। महाराष्ट्र के भावसार और शिल्पी बुनाई का काम करते, कपड़ा आदि बुनने का, कपड़ा रंगने का, कपड़ा सिलने का काम करते सेतवा लोग। इसी तरह सराक लोग भी कपड़ा सिलने का, कपड़ा रंगने का, हाथकरघा चलाने का। हेलो, हाँ सुन रहे हैं। गौरव बोल। हाँ, तो अभी आचार्य ज्ञान सागर मुनि महाराज से झारखंड और बंगाल के जितने सराक थे सब पहले दिगंबर थे। उसके बाद में उधर श्वेतांबर महाराजा लोगों का प्रवास हुआ मूर्ति पूजा का, तो उन्होंने सबको धीरे धीरे कन्वर्ट करना स्टार्ट कर दिया। अभी ऐसा स्थिति है कि सराक समाज ओडिशा बहुत ज्यादा है। ओडिशा जो है गंजाम बलांगीर आदि डिस्ट्रिक्ट है, रंगिया ऐसा 2 करके कास्ट होती है, उनका बहुत ज्यादा पॉपुलेशन है दोनों। तो उधर भी से 4 साल पहले धर्म से जोड़ने का 4-5 गांव में लोग जैन धर्म से। ಸುಕುಮಾರ್ ಬಲ್ಲಾಳಿದು ಅನ್ಮ್ಯೂಟ್ ಆಗಿಲ್ಲ. अब आ रहा है? ಅವರಿಗೆ ನೆಟ್ವರ್ಕ್ ಸಮಸ್ಯೆ ಇದೆ ಅಂತ ಅನಿಸ್ತಾ ಇದೆ. ಇರ್ಲಿ, ಒಂದು 2 ನಿಮಿಷ ಮಾತಾಡ್ಲಿ. ಸರಿ ಸರ್, ಸರಿ. हाँ हाँ बोलो गौरव, आपका नेटवर्क प्रॉब्लम है गौरव। हाँ अभी मिल रहा है? हाँ अभी ठीक है। अभी हाँ हाँ बोलो बोलो। हाँ, तो अभी उड़ीसा स्टेट में 4-5 गांव में
लोग जैन धर्म से जुड़े हैं। बाकी पूर्व उड़ीसा स्टेट में कोई भी सराग बंधु जैन नहीं बना। आचार्य ज्ञान सागर महाराज उधर भी काम स्टार्ट किया था 4-5 साल पहले, लेकिन अभी वो काम फिर से आचार्य श्री के जाने के बाद से तो धीमा पड़ जाएगा। कोई मुश्किल लगता है कि उस काम को आगे करेगा। और ये सराग जाति जो है, ऐसा मानते हैं कई इतिहासकार, ऐसा बताते हैं कि ये इंडिया में आर्य आने के पहले की जाति, आप लोगों का इंडिया में आगमन हुआ उसके भी पहले सराग यहाँ रहते थे। तो सराग लोग जो होते हैं गोत्र कुल सरनेम होते, वो तीर्थंकर के नाम पर होते। जैसे नॉर्दर्न में देखें तो सरनेम ऐसे होते, अग्रवाल, अग्रवाल, पाटनी, काशीवाल, इट्स वगैरह वगैरह। ऐसे इन लोगों के सरनेम ऐसे होते हैं आदिदेव, अनंत देव, शांति देव, नेमी देव, पार्षदेव, ऐसे सरनेम इन लोगों के होते, सराक लोगों के। तो निसर्ग थे इनका जो व्यवहार आदि है, रहने का ढंग आदि, अभी कच्चे मकान में पक्का मकान वगैरह नहीं बन पाया ज्यादा होगा, तो वो वहां पर छन्ना पानी करते हैं, छन्ना पानी यूज करते हैं। उनकी रसोई घर जो भोजन कक्ष भोजन होता है, उस कक्ष के अंदर अभी भी बिना स्नान किए प्रवेश करता। महिलाएं भी सुबह स्नान करके ही भोजन कक्ष में प्रवेश करती है। उसके बाद दूसरे आदमी जो घर के होते हैं वो स्नान करने के अतिरिक्त उससे कक्ष में प्रवेश नहीं करते। और इनके बहुत सी शुद्धियां है, चप्पल अंदर नहीं ले जाते। भगवान महावीर का जब निर्माण कल्याणक होता है दीपावली, तो उसको मनाते हैं, बट लोगों को अभी मालूम नहीं कि क्यों मनाते हैं। दीपावली मनाते हैं, भगवान महावीर का जन्म कल्याणक मनाते हैं, वो नहीं जानते कि भगवान महावीर का जन्म कल्याणक है, पर उनके पूर्वजों की परंपरा है। साथ ही साथ ये लोग हर साल शिखर जी की यात्रा करना शुभ मानते हैं। खंडगिरी उदयगिरी सिद्ध क्षेत्र जो उड़ीसा प्रांत में है, उस ओडिशा के खंडगिरी उदयगिरी के आसपास आजू बाजू के सारे सराक लोग हैं, सब है। लेकिन उन लोगों को भी जैन धर्म से जोड़ने का कोई प्रयत्न नहीं हुआ है। बल्कि अभी थोड़े दिनों पहले सुनने में ये भी आया था कि आंध्र प्रदेश के श्रीकाकुलम, विशाखापट्टनम और ये जो उड़ीसा से लगता एरिया है, इस एरिया में सराक कम्युनिटी के लोग रहते हैं, बट उसका भी कोई प्रमाणिक स्वरूप प्राप्त नहीं हुआ है कि वो रहते हैं या नहीं रहते। इतना मालूम चला अभी कि उस एरिया में भी सराक लोग हैं। अभी उड़ीसा के कुछ 2-3 डिस्ट्रिक्ट में सर्वे हो गया सराक लोगों का, बाकी पूरे उड़ीसा स्टेट में सराक भरे हैं। इसके लिए अब आचार्य ज्ञान सागर मुनि महाराज जी तो रहे नहीं, अब उनके पीछे जो भी आएंगे वो सब समाज ही मिलकर के इस काम को आगे बढ़ाए तो अच्छा रहेगा। स्वामी जी से और माननीय हेगड़े साहब का ये अनुरोध है कि वो इस क्षेत्र में मुनि महाराजों वगैरह से चर्चा करे और मुनि महाराज वगैरह को तैयार करे कि इस क्षेत्र में विचरण करे और सराग बंधु जो उनसे दूर हो गए, जो ज्ञान सागर मुनि महाराज ने अभियान चलाया, उस अभियान को आगे बढ़ाए। आचार्य ज्ञान सागर मुनि महाराज ऐसा बोलते थे कि जीवन में हमको 5 लोगों को शाकाहारी बनाना चाहिए और 1 लोग को तो कम से कम बनाना चाहिए। जीवन में जो नॉन जैन हो को पूरा जैन संस्कार देकर जैन धर्म से जोड़ना चाहिए, 1 आदमी को कम से कम हर जीव को, और 5 लोगों को शाकाहारी बनाना चाहिए, तब उसका जैन धर्म में होना सार्थक होता है। वरना जैन तो सब होता है, कोई व्यक्ति जैन होना सार्थक है जो अपने जीवन में अपने समान एक दूसरे व्यक्ति को जैन बनाए। में भी ऐसा आता है कि वो भगवान किस काम के, जो भक्त को भगवान नहीं बना सके, जो अपना भक्त उसको अपने बराबर नहीं करते, वो भगवान किस काम के। ऐसे अगर हम जैन हैं, हम सम्यक दर्शन को मानते हैं, सम्यक धर्म में हम आए हैं, तो हम अगर एक दूसरे व्यक्ति को अपने बराबर नहीं ला पाए तो हमारा जैन होने का क्या मतलब है। ऐसा आचार्य ज्ञान सागर महाराज ने तो अपने जीवन में लाखों लोगों को जैन बनाया। सराग के अलावा भी उनका उत्खंड में भी एक डिबरी करके जाती थी। जब इसका हिस्ट्री ऐसा कि जब बद्रीनाथ क्षेत्र दिगंबर जैनों के अधीन था, तो उस टाइम दिगंबर जैन लोग साउथ इंडिया में बहुत थे। साउथ इंडिया से हर साल लाखों बद्रीनाथ जाते थे जैन। शंकराचार्य ने जब उधर कब्जा किया तो साउथ इंडियन द्रविड़ जैनों ने क्या किया था, उधर द्रविड़ एक ब्राह्मण कास्ट थी पूजा करने के लिए, उधर पूजा करती थी। तो शंकराचार्य का जब उधर गमन हुआ, शंकराचार्य ने बद्रीनाथ को कन्वर्ट कर लिया। उसके बाद शंकराचार्य ने क्या किया, वो डिबरी लोग जो थे उन्होंने कहा कि अब हम क्या करें, हम तो यहाँ साउथ से आए, हम सब जैन हैं। तो शंकराचार्य ने उन लोगों को ऐसा बोला कि आप लोग यहाँ भोजन बनाने का काम कीजिए। बद्री विशाल जो भगवान बद्रीनाथ जो उत्तराखंड में है, उनके लिए प्रसाद बनाने का काम कीजिए। और वो लोग वही प्रसाद बनाने में रह गए। अभी वो सारे साउथ इंडियन जैन ब्राह्मण वही रहते हैं। तो उनके लिए भी आचार्य ज्ञान सागर महाराज का विजन था कि उनको भी दोबारा जैन धर्म से जोड़ना है। इधर नॉर्थ इंडिया में एक अग्रवाल करके कम्युनिटी होती है,
अग्रवाल कम्युनिटी में ऐसा है कि आधे लोग तो जैन, कुछ लोग तो लगभग 50% लोग 15% लोग तो जैन धर्म फॉलो करते हैं, बाकी सारे लोग वैदिक धर्म फॉलो करते हैं। ये लोग पहले आज के 500 साल पहले सारे लोग जैन थे। इनको भी आचार्य ज्ञान मुनि महाराज लाने का कार्यक्रम शुरू किया, वो भी उनके साथ चला गया। कौन क्या पता है इसको स्टार्ट करेगा। उन्होंने तमिलनाडु में भी नयनार लोग की कोशिश किया। नयनार लोग जो जैन धर्म से दूर हो गए थे, आचार्य श्री कर्नाटक भी गए, कर्नाटक में उनका प्रवास हुआ, छात्रावास भी हुए, उसके बाद तमिलनाडु भी गए। नयनार लोगों के लिए उन्होंने सम्मेलन भी करवाया। और महाराष्ट्र में कातार करके जैन कम्युनिटी होती है, उसके लिए भी आचार्य श्री ने कोशिश किया। उनका यही भाव रहता था कि जैन धर्म को अगर बचाना है, इसको अगर आगे ले जाना है, इसको अगर सुरक्षित रखना है, तो हमें जैन श्रावकों की संख्या बढ़ानी पड़ेगी। और जैन श्रावकों की संख्या जो हमारे धर्म से दूर हो गए थे लोग, उनको दोबारा जैन धर्म में जो हम उनका प्रचार कर सकते हैं। और बिखरा है, तो उसको संभालने के लिए कुछ ना कुछ करना पड़ेगा। अगर हम मान लीजिए कोई हमारा मंदिर है, यहाँ से आपके यहाँ से बेंगलोर से 50 किलोमीटर दूर कोई मंदिर पुराना मिला है, अब उस एरिया में जैन ही नहीं है, हम उस मंदिर को संभाल लेंगे, उस मंदिर का जीर्णोद्धार करवा देंगे, लेकिन जब तक जैन ही नहीं देंगे तो बाद में आज के 4-5 साल बाद, 100-50 साल बाद फिर से उस पर कब्जा हो जाएगा। वो मंदिर हमारा जैन धर्म को मानने वालों के हाथ में रहे, कम्युनिटी के हाथ में रहे। इसके लिए हमको ये कोशिश करना पड़ेगा कि हम उस एरिया में नए जैन बनाए, क्योंकि एक समय पूरे राष्ट्र में जैनों की बहुत ज्यादा पॉपुलेशन थी, आज धीरे धीरे कम हो गई। गौरव जी, हेलो गौरव जी, ಅವ್ರದ್ದು ಡಿಸ್ಕನೆಕ್ಟ್ ಆಗಿರ್ಬೇಕು, ನೀವು ಕಂಟಿನ್ಯೂ ಮಾಡಿ. गौरव जी जय जिनेन्द्र साधारपूर्व प्रणाम. गौरव जी ಅವರು ಮಹಾರಾಜರ ಜೊತೆಗಿದ್ದು ಅವರ ವಿಹಾರದ ಬಗ್ಗೆ, ಅವರ ಜ್ಞಾನ ಸಂಪತ್ತಿನ ಬಗ್ಗೆ, ಅವರು ಎಲ್ಲೆಲ್ಲಿ ಹೋಗಿ ಏನೇನು ಧರ್ಮ ಪ್ರಭಾವನೆಯನ್ನು ಮಾಡಿದ್ದಾರೆ ಅನ್ನೋ ಬಗ್ಗೆ ಸವಿಸ್ತಾರವಾಗಿ ನಮಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಗೌರವ್ ಜಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸೋಣ. ನಮ್ಮ ಮುಂದಿನ ಕಾರ್ಯಕ್ರಮದ ಭಾಗ ಭಾವನವನ ಕಾರ್ಯಕ್ರಮ. ಈ ಭಾವನವನ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಮ್ಮ ಇಂದಿನ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಶ್ರೀ ಡಿ ಸುರೇಂದ್ರ ಕುಮಾರ್ ಧರ್ಮಸ್ಥಳ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು, ಭಾರತೀಯ ಜೈನ ಮಿಲನ್ ನವದೆಹಲಿ, ಇವರು ಮಹಾರಾಜರ ಬಗ್ಗೆ ಮಾತಾಡ್ಲಿಕ್ಕಿದ್ದಾರೆ. ಮಹಾನ್ ಧರ್ಮಕರ್ತರಾಗಿರ್ತಕ್ಕಂತಹ ಇವರು ಬೆಂಗಳೂರಿಗೆ ಯಾವುದೇ ಮುನಿಗಳು ಬಂದರೂ ಕೂಡ ಅವರ ಮುನಿಸೇವೆಯನ್ನು ಮಾಡುವುದರ ಮೂಲಕ ನಮ್ಮೆಲ್ಲರಿಗೂ ಕೂಡ ಧರ್ಮಕ್ಕೆ ಮಾದರಿಯಾಗಿದ್ದಾರೆ. ಇವರು ಮಹಾರಾಜರ ಬಗ್ಗೆ ಅವರು ಮಾತಾಡಬೇಕು ಅಂತ ನಾವು ಅವರನ್ನು ವಿನವಿಸಿಕೊಳ್ತಾ ಇದ್ದೇನೆ. ಈಗ ತಮ್ಮ ಮುಂದೆ ಮಾನ್ಯ ಸುರೇಂದ್ರ ಕುಮಾರ್ ಅವರು. ಎಲ್ಲರಿಗೂ ಜೈ ಜಿನೇಂದ್ರ. ಪರಂ ಪೂಜ್ಯ ಮೂಡುಬಿದ್ರಿಯ ವಟ್ಟಾರಕರಿಗೆ ವಂದಿಸಿ, ಇವತ್ತು ಈ ಕಾರ್ಯಕ್ರಮ ಬೆಳಿಗ್ಗೆ ಶ್ರೀ ನಿರಂಜನ್ ಕುದ್ಯಾಡಿ ಅವರು ಫೋನ್ ಮಾಡಿ ಹೀಗೀಗೆ ಅವರಿಗೊಂದು ಶ್ರದ್ಧಾಂಜಲಿ ಮಾಡಬೇಕು ನಮ್ಮ ಮಹಾರಾಜರಿಗೆ ಅಂತ ಹೇಳಿದಾಗ, ಇಷ್ಟು ಶೀಘ್ರವಾಗಿ ಇದಾಗೋದು ಭಾಳ ಸಂತೋಷ. ಒಂದು ರೀತಿಯಲ್ಲಿ ಸಂತೋಷ. ಯಾಕಂತ ಹೇಳಿದ್ರೆ ಆಯ್ತಲ್ಲ ಇಷ್ಟು ಬೇಗ ಮಾತಾಡಲಿಕ್ಕೆ ಅವ್ರ ಬಗ್ಗೆ ಅಂತ. ದುಃಖ ಏನು ಅಂತ ಹೇಳಿದ್ರೆ ಅಚಾನಕ್ ಆಗಿ ಸಡನ್ ಆಗಿ ಆಗಿದ್ದು ಸ್ವಲ್ಪ ಎಲ್ಲರಿಗೂ ಯೋಚನೆ ಆಗಿದೆ. ಈ ಸಂದರ್ಭದಲ್ಲಿ ಒಂದು 2-3 ನಿಮಿಷದಲ್ಲಿ ನನ್ನ ಅಭಿಪ್ರಾಯಗಳನ್ನು ಹೇಳ್ತೇನೆ. ಒಂದು, ಮಹಾರಾಜರು 2011ರಲ್ಲಿ ಪರಂ ಪೂಜ್ಯ ಜ್ಞಾನಸಾಗರ್ಜಿ ಮಹಾರಾಜರು ಬೆಂಗಳೂರಿಗೆ ಬಂದರು. ಚಕ್ರೇಶ್ವರಿ ಸಮಾಜದಲ್ಲಿ ಅವರು ಚಾತುರ್ಮಾಸವನ್ನು ಮಾಡಿದರು. ಅವರಲ್ಲಿ ನಾವು ಬೆಂಗಳೂರಿನಲ್ಲಿ ಬೆಂಗಳೂರು ಸಮಾಜದವರೆಲ್ಲ ಸೇರಿ ಒಟ್ಟಿಗೆ 17 ನಿರಂತರವಾಗಿ 17 ಚಾತುರ್ಮಾಸವನ್ನು ಮಾಡಿದಂಥ ಭಾಗ್ಯ ನಮ್ಮದು. ಆದರೆ ಈ ಒಂದು 2011ರಲ್ಲಿ ನಡೆದಂಥ ಪರಂ ಪೂಜ್ಯ ಜ್ಞಾನಸಾಗರ್ಜಿ ಅವರ ಚಾತುರ್ಮಾಸದ ವಿಶೇಷ ಏನು ಅಂತ ಹೇಳಿದರೆ, ಯಾರನ್ನು ಕರ್ಕೊಂಡು ಬರಬೇಕು ಅಂತ ಹೇಳೋದಿಲ್ಲ ಅವರು, ಯಾರು ಮಿನಿಸ್ಟ್ರು ಬರಬೇಕು ಅಂತ ಹೇಳೋದಿಲ್ಲ, ಯಾರು ಭಟ್ಟಾರಕರನ್ನು ಕರೀರಿ ಅಂತ ಹೇಳೋದಿಲ್ಲ. ಆ ಟೈಮ್ ಆದಾಗ ಅವ್ರು ಬರ್ತಾರೆ. ಅವ್ರ ಜೊತೆ ಅವರನ್ನೆಲ್ಲ ಸಂಘಪತಿಯಾಗಿ ನಡೆಸೋರು ಭಾಳ, ಅವರು ಒಂದು ಒಳ್ಳೆಯ ಭಾಷಣಕಾರರೇ, ಅನಿತಾ ದೀದಿ ಅಂತ ಹೇಳಿ ಅವರು ಭಾಳ ಚೆನ್ನಾಗಿ ಭಾಷಣ ಮಾಡ್ತಾರೆ.
ಅವ್ರು ಹೇಳ್ತಾರೆ ನಾಳೆ ಇಂಥ ಹೊತ್ತಿಗೆ ಸಭೆ ಆಗಬೇಕು ಅಂತ. ನಾವು ಒಂದು ಸಭೆ ಮಾಡ್ತು. ಸಭೆಯಲ್ಲಿ ನಮ್ಮ ನಾನು ಕೂತಿದ್ದೆ, ನಾನು ಗೌರವ ಅಧ್ಯಕ್ಷನಾಗಿದ್ದೆ ಆ ಚಾತುರ್ಮಾಸಕ್ಕೆ. ಆ ಪಕ್ಕದಲ್ಲಿ ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದು ಭಾಷಣ ಮಾಡಿದರು ಶ್ರೀ ಮುನಿರಾಜ್ ರೆಂಜಾಳರವರು. ಅವತ್ತು ಶ್ರೀಮತಿ ಡಾಕ್ಟರ್ ಪದ್ಮಿನಿ ನಾಗರಾಜ್ ಅವರು ಕೂಡ ಇದ್ದರು. ಸಭೆ ಆಯಿತು. ಸಭೆ ಆದ ಕೂಡಲೇ ಪೂಜ್ಯರು ಕರೆದು ಹೇಳಿದರು, ಒಂದು ಈಗ ಈ ಟೀಚರ್ಸ್ ಕಾನ್ಫರೆನ್ಸ್ ನಾವು ಮಾಡಿಬಿಡೋಣ. ಸುರೇಂದ್ರ ಕುಮಾರ್ ಅಧ್ಯಕ್ಷರು, ಇವರು ಮುನಿರಾಜ್ ನಾನು ಗೌರವ ಅಧ್ಯಕ್ಷ, ಮುನಿರಾಜರು ಅಧ್ಯಕ್ಷರು, ಮೇಡಮ್ ಅವರು ಸೆಕ್ರೆಟರಿ ಅಂತ ಮಾಡೇ ಬಿಟ್ರು. ಆ ಹೇಳಿದ ಗಳಿಗೆ ಅವರು ಹೇಳಿದ ಒಂದು ಶುಭ ನುಡಿಯಿಂದ ಏನಾಯ್ತು ಅಂತೇಳಿ 10 ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ ಟೀಚರ್ಸ್ ಕಾನ್ಫರೆನ್ಸ್ ನಡೀತಾ ಉಂಟು. ಕಳೆದ ತಿಂಗಳಲ್ಲಿ ನಡೆದಂಥ ವರ್ಚುವಲ್ ಇದರಿಂದಾಗಿ ಶ್ರೀಮತಿ ಡಾಕ್ಟರ್ ಪದ್ಮಿನಿ ನಾಗರಾಜ್ ಅವರು ಸಂಪರ್ಕ ಮಾಡಿ ಅವರಿಂದ ಒಂದು ಭಾಷಣ ಮಾಡಿಸಿದ್ರು. ಹಾಗಾಗಿ ಕಳೆದ ತಿಂಗಳಷ್ಟೇ ಅವರನ್ನು ಅವರ ಮಾತುಗಳನ್ನು ಕೇಳುವಂಥ ಒಂದು ಸೌಭಾಗ್ಯ ನಮಗೆ ಬಂತು. ಅದೇ ಅವರನ್ನು ಕಡೆಗೆ ನೋಡಿದ್ದು. ಇದು ಒಂದು ವಿಷಯ. ಎರಡನೇದು ಅವರ ವಿಶೇಷ ಏನು ಅಂತ ಹೇಳಿದರೆ, ಏನು ಒಂದು ಅಪೇಕ್ಷೆ ಇಲ್ಲ, ಹೆಚ್ಚು ಮಾತಾಡೋದಿಲ್ಲ. ಆದರೆ ಅವ್ರಿಗೇನು ಹೇಳಬೇಕು ಅದನ್ನು ನೇರವಾಗಿ ಹೇಳಿಬಿಟ್ಟು ಅವ್ರು ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ಅವರನ್ನು ನಾವು ಸ್ಮರಿಸಬೇಕು. ಇಂಥ ಮಹಾರಾಜರುಗಳು ಭಾಳ ಕಮ್ಮಿ. ಅವರು ವಿಹಾರ ಮಾಡೋದು ಅಂದರೆ ಅವ್ರ ಹತ್ರ ಒಂದು ವ್ಯಾನ್ ಇತ್ತು ಅಷ್ಟೇ, ಬೇರೆ ಏನು ವಿಶೇಷವಾದ. ಆದರೆ ಇಡೀ ಭಾರತ ದೇಶದಲ್ಲಿ ಅವ್ರ ಹತ್ರ ಭಕ್ತರು ಇದ್ದಾರೆ. ಅವರನ್ನು ನಡೆಸ್ಕೊಂಡು ಅವರನ್ನು ನಂಬಿ ಪ್ರಾತಃಕಾಲ ಸ್ಮರಣೀಯರು ಅಂತ ಹೇಳೋರು ತುಂಬ ಜನ ಇದ್ದಾರೆ. ಒಂದೇ ಮಾತು, ನಾನು ಉತ್ತರ ಭಾರತದಲ್ಲಿ ಇಂದೋರಲ್ಲಿ ಒಂದು ಸಭೆಗೆ ಬಾ ಅಂತ ಹೇಳಿದರು. ಅಲ್ಲಿ ಹಾಗೆ ಅಂತ ಹೇಳಿದರೆ 300 ಜನ ಹುಡುಗರಿಗೆ ಸ್ಕಾಲರ್ಶಿಪ್ ಕೊಡುವಂಥ ಕಾರ್ಯಕ್ರಮ ನನ್ನ ಕೈಯಿಂದ ಆಯಿತು. ಸೊ 300 ಜನ ಹುಡುಗರಿಗೆ ಕೊಡುವಂಥ ದುಡ್ಡಿನ ಪ್ಯಾಕೆಟು, ಡ್ರೆಸ್ಸು ಇದೆಲ್ಲ. ಮಧ್ಯದಲ್ಲಿ ನೋಡುವವರು, ಎಡಭಾಗದಲ್ಲಿ ಅವರ ತಂದೆ ತಾಯಿ 600 ಜನ ಕೂತಿದ್ರು. ಶುರು ಒಬ್ಬ ಹುಡುಗ ಬಂದ. ನಾನು ಕೇಳಿದೆ, ನಿನ್ನ ಹೆಸರೇನಪ್ಪ, ಎಷ್ಟನೇ ಕ್ಲಾಸು, ಏನೆಲ್ಲ ಕೇಳಿದೆ. 2 ಜನಕ್ಕೆ ಬಿಟ್ಟರು. 3ನೇ ಜನಕ್ಕೆ ಒಬ್ಬ ನನ್ನ ಕಿವಿಯಲ್ಲಿ ಬಂದು ಹೇಳ್ದ, ಇನ್ನು 300 ಜನಕ್ಕೆ ಕೊಡಬೇಕು, ನೀವು ಹೀಗೆ ಮಾತಾಡ್ತಾ ಕೂತ್ರೆ ನಾಳೆ ಬೆಳಿಗ್ಗೆ ಆಗುತ್ತೆ, ತಕ್ಷಣ ಕೊಟ್ಟು ಕಳಿಸಿ ಅಂತ ಹೇಳ್ದ. ಮಹಾರಾಜರು ನಕ್ಕರು. ಗೊತ್ತಾಯ್ತು, ಇದು ಬೇಗ ಬೇಗ ಕೊಟ್ಟು ನಾವು ಅವ್ರು ಮಾಡಿದ್ರು. ಅಂದರೆ ಆ 300 ಜನಕ್ಕೆ ಕೊಡಿಸ್ಲಿಕ್ಕೆ ಅವರು ಆರ್ಗನೈಸ್ ಮಾಡಿದರು, ಎಲ್ಲ ಎಸ್ಟಾಬ್ಲಿಷ್ ಮಾಡಿದರು. ಹಾಗಾಗಿ ಅವರಿಗೆ ಎಲ್ಲ ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನು ಮಾಡೋದು, ಅದನ್ನು ಸೂಕ್ಷ್ಮ, ಮತ್ತು ಅವರ ಶಕ್ತಿಯಿಂದಾಗಿ ಆ ಎಲ್ಲ ಸಭೆಗಳು ಶುಭವಾಗಿ ನಡೀತಾ ಇತ್ತು. ನಮಗೂ ಭಾಳ ಹಗುರವಾಗಿ ಕಷ್ಟನೇ ಗೊತ್ತಾಗಲಿಲ್ಲ. ನಾವೆಲ್ಲ ಇಲ್ದಿದ್ರೆ ಚಕ್ರೇಶ್ವರ ಸಮಾಜದ ಬಂಧುಗಳು ಓಡಾಡಬೇಕು, ನಾನು ಓಡಾಡಬೇಕು, ಅನಿತಾ ಓಡಾಡಬೇಕು, ಆಮೇಲೆ ಗುಣಪಾಲರು ಓಡಾಡಬೇಕು, ಅಜಿತ್ರು ಓಡಬೇಕು, ಯಾವುದೂ ಇಲ್ಲ. ಅವರ ಒಂದು ಸಾನ್ನಿಧ್ಯ ಇತ್ತು ಅಂದರೆ ಜನ ಬರ್ತಾಯಿದ್ರು. ಹಾಗಾಗಿ ಅವರ ಒಂದು ತಪಸ್ಸಿನ ಶಕ್ತಿಯಿಂದ, ಅವರ ಗುರುಗಳ ಮೇಲೆ ಭಕ್ತಿಯಿಂದ ಅವರು ಎಲ್ಲ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಬಂದಿದ್ದರು, ಬೆಳಗೊಳಕ್ಕೂ ಬಂದಿದ್ದರು. ಮೂಡುಬಿದ್ರೆಯಲ್ಲಿ ಬಂದಾಗ ಬಹುಶಃ ಲಾಯರ್ಸ್ ಕಾನ್ಫರೆನ್ಸ್ ಕೂಡ ಅಲ್ಲಿ ಒಂದು ನಡೀತು ಅಂತ ನಾನು ತಿಳಿತೇನೆ. ಹೀಗಾಗಿ ಅವರ ವಿಹಾರ ಭಾಳ ಮಂಗಳಕರವಾಗಿ ಆಯಿತು. ಅದಕ್ಕೆಲ್ಲದಕ್ಕಿಂತ ವಿಶೇಷ ಅಂತ ನಾನು 2 ಸಲ ಡೆಲ್ಲಿಯಲ್ಲೂ ಭೇಟಿ ಮಾಡಿದ್ದೆ. ನಾನು ಹೇಳೋದು ಇಷ್ಟೇ, ನಮ್ಮೆಲ್ಲರ ಒಂದು ಸೌಭಾಗ್ಯ ಏನು ಅಂತ ಹೇಳಿದರೆ, ಅಂಥ ಒಂದು ಮಹಾತ್ಮರ ಜೊತೆ ಸಂಪರ್ಕ ಆಗಿದ್ದು, ಅಂಥವರಿಂದ ಆಶೀರ್ವಾದ ಪಡೆದದ್ದು. ನಿನ್ನೆ ಅವರು ಜನೈಕ್ಯವಾದಂಥ ದಿನ ನೋಡಿ, ಎಂಥ ದಿನ, ಮಹಾವೀರ ಸ್ವಾಮಿಯ ಒಂದು ವಿಶೇಷವಾದ ಸಮಾಧಿ ಆಗಿದ್ದು. ಒಳ್ಳೆ ಒಂದು ಘಟನೆ. 5:45 ಮಾತಾಡ್ತಾ ಇದ್ದು, 6 ಗಂಟೆಗೆ ಅವರು ಅದು ಸಮಾಧಿ ಆದರು. ಅಂದರೆ ಅವರ ತಪಸ್ಸಿನ ಶಕ್ತಿ. ಹಾಗಾಗಿ ನನ್ನ ಹತ್ರ ಯಾರೋ ಕೇಳಿದ್ರು, ಅದು ಹಾರ್ಟ್ ಫೈಲ, ಹಾರ್ಟ್ ಅಟ್ಯಾಕ್. ನಾನು ಹೇಳಿದೆ, ಅದು ಯಾವುದಲ್ಲ, ಅವರು ಸಂಪೂರ್ಣ ಜೀವನ ಮಾಡಿ ಸಂತೋಷದಿಂದ ಅವರು ಹೋಗಿದ್ದಾರೆ ಅಂತ ಹೇಳಿದ್ದೇನೆ. ಹಾಗಾಗಿ ಅವರ ಒಂದು ಚಿರಸ್ಮರಣೆ ಮಾಡುವಂಥ ಈ ಅವಕಾಶವನ್ನು ನಿರಂಜನ ಕುದ್ಯಾಡಿಯವರು ಮತ್ತು ಅವರ ಬಂಧುಗಳು ಮಾಡಿರುವಂಥದ್ದು ನನಗಂತೂ ಭಾಳ ಸಂತೋಷವಾಗಿದೆ. ನಮ್ಮ ಪರಮ ಪೂಜ್ಯ ಹೆಗಡೆಯವರ ಪರವಾಗಿ, ಅತ್ತಿಗೆಯವರ ಪರವಾಗಿ, ಅನಿತನ ಪರವಾಗಿ ಮತ್ತು ನಮ್ಮ ಎಲ್ಲ ಪರಿವಾರದ ಪರವಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ, ನಮಗೆಲ್ರಿಗೂ ಇನ್ನು ಮುಂದೆ ಕೂಡ ಇಂಥ ಪೂಜ್ಯರ ಸೇವೆ ಮಾಡೋ ಅವಕಾಶ ಸಿಗಲಿ ಅಂಥವ್ರು ನಡೆದಂಥ. ನನಗೆ ಇನ್ನೂ ನೆನಪಿದೆ, ಅವರು ಕಾರ್ಕಳಕ್ಕೆ ಬಂದಾಗ ಅವರು ನಡೆದು ಹೋದ ಇದರಲ್ಲಿ ಒಂದು ಛಾಯೆ ಇತ್ತು ಅಂತೇಳಿ ಒಂದು 2-3 ದಿವಸದಲ್ಲಿ ಅದ್ರ ಬಗ್ಗೆನೂ ಚರ್ಚೆ ಇತ್ತು. ಯಾರಾದರೂ ಕಾರ್ಕಳದವರು ಇದ್ದರೆ ಅದ್ರ ಬಗ್ಗೆ ಹೇಳ್ಬೋದು. ಅದು ಇವರೇ ಜ್ಞಾನಸಾಗರ ಇದ್ದದ್ದು. ಅವರನ್ನು ನಾನು ನೆನೆಸ್ಕೊಂಡು, ಅವರ ಆಶೀರ್ವಾದ, ಅವರ ಒಂದು ಯಾವತ್ತೂ ಕೂಡ ನಮ್ಮ ಸಂಸಾರದ ಮೇಲೆ ಅವರ ಆಶೀರ್ವಾದ ಇರಲಿ, ಅವರ ಆಶೀರ್ವಾದ ನಮ್ಮ ಸಮಾಜದ ಮೇಲೆ ಇರಲಿ.
ಆ ಜೈನ ಧರ್ಮಕ್ಕೆ ಅವರು ದೊಡ್ಡ ರಕ್ಷಕರಾಗಿದ್ದರು. ಅವರ ಹೆಸರು ಹೇಳಿ ನಾವು ಧರ್ಮದ ರಕ್ಷಣೆ ಮಾಡೋಣ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜಿನೇಂದ್ರ. ಭಾವನವನದ ಮೂಲಕ ತಮ್ಮ ಒಡನಾಟ ಹೇಗಿತ್ತು, ಪರಮ ಪೂಜ್ಯ ಜ್ಞಾನಸಾಗರವರು ಕರ್ನಾಟಕದಾದ್ಯಂತ ಧರ್ಮ ಪ್ರಭಾವನೆಯನ್ನು ಹೇಗೆ ಮಾಡಿದ್ದಾರೆ, ಅವರು ಮಾಡುವಾಗ ಸುರೇಂದ್ರ ಹೆಗ್ಗಡೆಜಿಯವರು ಅವರ ಜೊತೆಗೆ ಇದ್ದಂತಹ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡದ್ದು ಬಹುಶಃ ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷವಾಗಿರ್ತಕ್ಕಂಥ ವಿಚಾರ. ಭಾವನವನದಲ್ಲಿ ಅವರು ವಿಚಾರವನ್ನ ಹೇಳಿದ್ರು, ಕಾರ್ಕಳದಲ್ಲಿ ಮಹಾರಾಜರು ಬಂದಾಗ ಅವರ ಹೆಜ್ಜೆ ಗುರುತು ಹೌದು, ಅದು ನಾನು ಅದನ್ನ ವೀಕ್ಷಿಸ್ಲಿಕ್ಕೆ ಹೋಗಿದ್ದೆ. ಬಹಳ ಅವರ ತಪಸ್ಸಿನ ಪ್ರಭಾವ ಹೇಗಿತ್ತು ಅಂತ ಹೇಳಿದ್ರೆ, ಅವರು ಆ ಕ್ಷೇತ್ರವನ್ನು ಬಿಟ್ಟು ಹೋದ್ರೂ ಕೂಡ ಆ ಕ್ಷೇತ್ರದಲ್ಲಿ ಅವರ ಹೆಜ್ಜೆಗಳು ಇರುವಂತಹ ಒಂದು ಪರಮ ಪುಣ್ಯಶಾಲಿ ಆಗಿರ್ತಕ್ಕಂತಹ ಜ್ಞಾನಸಾಗರರು ಇಂದು ಸಮಾಧಿಯಾಗಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಜೈನ ಧರ್ಮಕ್ಕೆ ಮಾತ್ರ ಅಲ್ಲ, ನಮ್ಮ ಜೈನ ಧರ್ಮದ ಸಾರಸ್ವತ ಲೋಕಕ್ಕೆ ಒಂದು ದೊಡ್ಡ ಆಘಾತ. ಆದ್ರೆ ಏನು ಮಾಡ್ಲಿಕ್ಕಾಗೋದಿಲ್ಲ. ನಮ್ಮ ಆಯಸ್ಸು ಮುಳಿದಾಗ ನಾವೆಲ್ಲರೂ ಕೂಡ ಹೊರಲೇಬೇಕು. ಹಾಗೆ ಸುರೇಂದ್ರ ಅಣ್ಣಾಜಿ ಅವರು ಈಗ ಹೇಳಿದ ಹಾಗೆ ಅವರದು ಸುಭಿಕ್ಷವಾಗಿರ್ತಕ್ಕಂತಹ, ಅವರ ಪರಿಪೂರ್ಣವಾಗಿರ್ತಕ್ಕಂತಹ ಸಮಾಧಿ ಮರಣ, ಅದಕ್ಕೆ ಅವರ ಪುಣ್ಯದ ಕಾರಣ ಅಂತ ಹೇಳಿ ನಾವು ಭಾವಿಸ್ತಾ ನಮ್ಮ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಅನಿತಾ ಸುರೇಂದ್ರ ಕುಮಾರ್ ಅವರು ಮಾತಾಡ್ಲಿಕ್ಕಿತ್ತು. ಅವರು ಉಪಸ್ಥಿತಿ ಇಲ್ಲದೆ ಇರೋದ್ರಿಂದ ನಾವು ಮುಂದಿನ ಶ್ರೀಯುತ ಭರತರಾಜ್ ಜೈನ್ ಬಜಗೋಳಿ ಜೈನ್ ಮಿಲನ್ನ ಅಧ್ಯಕ್ಷರು ಭಾವನ ಸಲ್ಲಿಸಲಿಕ್ಕೆ ಬರಬೇಕು ಅಂತ ನಾನು ವಿನವಿಸ್ಕೊಳ್ತಾ ಇದ್ದೇನೆ. ಈಗ ತಮ್ಮ ಮುಂದೆ ಭರತರಾಜ್ ಜೈನ್ ಬಜಗೋಳಿ. 24 ತೀರ್ಥಂಕರರಿಗೂ ಭಕ್ತಿಪೂರ್ವಕವಾಗಿ ನಮಿಸುತ್ತಾ, ಸಮಸ್ತ ಆಚಾರ್ಯ ಮುನಿಚರಣಗಳಿಗೆ ಭಕ್ತಿಪೂರ್ವಕ ನಮೋಸ್ತುಗಳನ್ನು ಸಲ್ಲಿಸಿ, ನಿನ್ನೆಯ ದಿನ ಸಮಾಧಿ ಮರಣವನ್ನ ಅಪ್ಪಿದಂತಹ ಪರಮಪೂಜ್ಯ ಸರಕೋದ್ಧಾರಕ ಆಚಾರ್ಯ ಶ್ರೀ 108 ಜ್ಞಾನಸಾಗರ ಮುನಿ ಮಹಾರಾಜರ ಚರಣಗಳಿಗೆ ಮನಸಾಪೂರ್ವಕವಾಗಿ ನಮಿಸುತ್ತಾ, ಪರಮಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಇಚ್ಛಾಮಿಗಳನ್ನು ಸಲ್ಲಿಸಿ, ಈ ವಿನಯಾಂಜಲಿ ಭಾವಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಎಲ್ಲ ಧರ್ಮ ಬಂಧುಗಳಿಗೆ, ವೀಕ್ಷಿಸುತ್ತಿರುವಂತ ಎಲ್ಲ ಶ್ರಾವಕ ಬಂಧುಗಳಿಗೆ ಜೈ ಜಿನೇಂದ್ರ. ತುಂಬಾ ಡೆಲ್ಲಿಗೆ ಹೋಗಿದ್ದಾಗೆಲ್ಲ ಮತ್ತೆ ಬೇಡ ಅಂತ ಬಿಟ್ಟೆ ನಾನು. ನಿನ್ನೆ ನಾವೆಲ್ಲರೂ ನಿನ್ನೆಯ ಒಂದು ಸಂಜೆಯ ಸಮಯದಲ್ಲಿ ಒಂದು ರೀತಿಯಲ್ಲಿ ಆಘಾತಕಾರ ಸುದ್ದಿ ವಿಚಾರವನ್ನು ಕೇಳಿದೆವು. ಪರಮಪೂಜ್ಯ ಜ್ಞಾನಸಾಗರ ಮಹಾರಾಜರಿಗೆ ಅವರ ಸಮಾಧಿ ಮರಣ ಆಯಿತು ಅಂತ ಹೇಳಿ. ಮಹಾವೀರ ಸ್ವಾಮಿಯ ನಿರ್ವಾಣ ಕಲ್ಯಾಣೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಇಡೀ ದೇಶವೇ ಪ್ರಪಂಚವೇ ಮಹಾವೀರ ಸ್ವಾಮಿಯ ನಿರ್ವಾಣ ಕಲ್ಯಾಣೋತ್ಸವವನ್ನು ಬಹಳ ಉತ್ಸಾಹದಿಂದ ಆಚರಿಸ್ತಿರುವಂತಹ ಸಂದರ್ಭದಲ್ಲಿ ಮತ್ತು ಅವರ ದೀಕ್ಷೆಯ ಸಮಯವನ್ನು ನಾವು ನೋಡಿದ್ರೆ, ಮಹಾವೀರ ಸ್ವಾಮಿಯ ಅವರ ಜನ್ಮ ಜಯಂತಿಯ ದಿವಸ ಅವರಿಗೆ ದೀಕ್ಷಾ ಗ್ರಹಣ ಆಗಿತ್ತು. ಮತ್ತು ಯಾವಾಗ ಅವರು ಸಮಾಧಿಯನ್ನ ಮರಣವನ್ನ ಅಪ್ಪಿದ್ರು ಅಂತ ಹೇಳಿದ್ರೆ ಅದು ನಿರ್ವಾಣ ಕಲ್ಯಾಣೋತ್ಸವದ ಸಮಯದಲ್ಲಿ. ಈ ಇಷ್ಟರ ಮಧ್ಯೆ, ದೀಕ್ಷೆ ಮತ್ತು ಸಮಾಧಿಯ ಮಧ್ಯೆ ಅವರಿಂದ ಆದಂತಹ ಕಾರ್ಯ, ಸ್ವತಃ ತನ್ನ ಆತ್ಮ ಕಲ್ಯಾಣವನ್ನು ಮಾಡಿಕೊಂಡು ಅದರ ಜೊತೆಗೆ ಸರಾಕ ಎನ್ನುವಂತಹ ಒಂದು ಜನಾಂಗವನ್ನು, ಮತ್ತೆ ಪುನಃ ಜೈನ ಧರ್ಮವನ್ನು ಬಿಟ್ಟು ಹೋಗಿದ್ದಂತಹ ಒಂದು ಜನಾಂಗವನ್ನು ಮತ್ತೆ ಪುನಃ ಅವರು ಸ್ಥಿತೀಕರಣಕ್ಕೆ ತಂದಂತ ಒಬ್ಬ ಮಹಾನ್ ಸಂತ. ಯಾಕೆಂತ ಹೇಳಿದ್ರೆ ಸಾಮಾನ್ಯವಾಗಿ ದೀಕ್ಷೆ ತೆಗೆದುಕೊಳ್ಳುವಂಥದ್ದು ಅದು ತನ್ನ ಆತ್ಮ ಕಲ್ಯಾಣಕ್ಕಾಗಿ ಹೊರತು ಅನ್ಯರಿಗಾಗಿ ಅಲ್ಲ. ಆದ್ರೆ ಈ ತನ್ನ ಆತ್ಮ ಕಲ್ಯಾಣದ ಜೊತೆಗೆ ಇನ್ನೊಬ್ಬರ ಮೋಕ್ಷ ಕಲ್ಯಾಣವನ್ನು ಅಥವಾ ಮೋಕ್ಷದ ಮಾರ್ಗವನ್ನು ಸುಲಲಿತಗೊಳಿಸುವಂತಹ ಒಂದು ಕಾರ್ಯವನ್ನು ಸರಕೋದ್ಧಾರಕ ಎನ್ನುವಂತಹ ಬಿರುದಿನೊಂದಿಗೆ ಎಲ್ಲಾ ಶ್ರಾವಕರು ಕೂಡ ಅವರನ್ನ ಕೊಂಡಾಡ್ತಾರೆ. ಅಂತಹ ಜ್ಞಾನಸಾಗರ ಮಹಾರಾಜರು ನಿನ್ನೆಯ ದಿನ ಸಮಾಧಿ ಮರಣವನ್ನು ಅಪ್ಪಿದಂತಹ ಸಂದರ್ಭದಲ್ಲಿ ನಮಗೆ ಅನಿಸಿದ್ದಿಷ್ಟೇ. ಸಾಮಾನ್ಯವಾಗಿ ಹೇಳ್ತಾರೆ ಅವರಿಗೆ ಹೃದಯಾಘಾತ ಆಯ್ತು ಅಂತ ಹೇಳಿ. ಆ ಶಬ್ದವನ್ನು ನಾವು ನಿಜವಾಗಿ ತೆಗಿಬೇಕು. ಯಾಕಂತ ಹೇಳಿದ್ರೆ ಈ ಪ್ರಪಂಚ ಈ ಒಂದು ದೀಪಾವಳಿಯ ಸಂದರ್ಭದಲ್ಲಿ, ಅದು ಕೂಡ ಜೈನರಾದಂತಹ ನಾವು ಈ ದೀಪಾವಳಿಯ ಸಂದರ್ಭದಲ್ಲಿ ಬಹಳ ಪ್ರಫುಲ್ಲಿತ ಮನಸ್ಸಿನಿಂದ ಮಹಾವೀರ ಸ್ವಾಮಿಯ ಜೀವನ ಚರಿತ್ರೆಯನ್ನು ಮತ್ತು ಅವರ ಯಾವ ರೀತಿ ನಿರ್ವಾಣ ಆದ್ರು ಎನ್ನುವಂತಹ ವಿಚಾರವನ್ನು ತಿಳ್ಕೊಳ್ತಾ ಇದ್ವಿ. ಈ ಒಂದು ಪರ್ವದ ಸಮಯದಲ್ಲಿ ಯಾವ ರೀತಿಯ ಮನಸ್ಸಿರ್ತದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಶ್ರಾವಕನದು, ನಮಗೂ ಕೂಡ ಇಂಥದೇ ಒಂದು ನಿರ್ವಾಣ ಆಗ್ಲಿ, ಆ ತೀರ್ಥಂಕರರ ಚರಿತ್ರೆಯನ್ನ ನೋಡ್ತಿರ್ಬೇಕಾದ್ರೆ ಕೇಳ್ತಿರ್ಬೇಕಾದ್ರೆ ಅನ್ನಿಸ್ತದೆ ನಮಗೂ ಕೂಡ ಇಂಥ ರೀತಿಯ ನಿರ್ವಾಣ ಆಗ್ಬೇಕು ಅಂತ ಹೇಳಿ. ಆದ್ರೆ
ಅಂದ್ರೆ ಆ ರೀತಿಯ ಪ್ರಫುಲ್ಲಿತವಾದಂತಹ ಮನಸ್ಸಿರ್ತದೆ. ಆದ್ರೆ ಇಷ್ಟು ವರ್ಷಗಳಿಂದ ಅವರು ಒಂದು ಆಚಾರ್ಯ ಪದವಿಯಾಗಿದ್ದುಕೊಂಡು, ಜೊತೆಗೆ ಮುನಿ ಅವಸ್ಥೆಯಲ್ಲಿದ್ದುಕೊಂಡು, ಸಂಘದ ಜೊತೆ ವಿಹಾರವನ್ನ ದೇಶದೆಲ್ಲೆಡೆ ಮಾಡ್ತಾ ಅವರ ತಪಸ್ಸು ಎಷ್ಟಿರ್ಬೋದು ಆ ವಿಚಾರದಲ್ಲಿಯೇ ಸದಾ ಇರ್ತಿದ್ದವರು. ಮತ್ತು ಆ ವಿಚಾರದೊಂದಿಗೆ ಈ ನಿರ್ವಾಣದ ಸಮಯದಲ್ಲಿ ಕೂಡ, ಮಹಾವೀರ ಸ್ವಾಮಿಯ ನಿರ್ವಾಣ ಕಲ್ಯಾಣೋತ್ಸವದ ಸಮಯದಲ್ಲಿ ಕೂಡ ದೇಶವೇ ಆ ಭಕ್ತಿಯಲ್ಲಿರುವಾಗ ಮುನಿಗಳಾದವರು ಅತ್ಯಂತ ಉತ್ಕೃಷ್ಟ ನೆಲೆಯಲ್ಲಿ ಆ ಭಕ್ತಿಯನ್ನ ಮಾಡ್ತಾ ಇರ್ತಾರೆ. ಜೊತೆಗೆ ಚಾತುರ್ಮಾಸದಂತ ಒಂದು ಪರ್ವಕಾಲದಲ್ಲಿ ಒಂದು ಕಡೆ ಇದ್ದುಕೊಂಡು ತಮ್ಮ ಧ್ಯಾನ ತಪಸ್ಸನ್ನ ಮಾಡ್ತಾ ಇರುವಂತ ಈ ಒಂದು ಸುಸಂದರ್ಭದಲ್ಲಿ ಆ ಅಂತಿಮ ಕ್ಷಣ ಅವರು ಮರಣವನ್ನಪ್ಪುವಂತ ಅಥವಾ ಸಮಾಧಿ ಆಗುವಂತ ಅಂತಿಮ ಕ್ಷಣ ಅಲ್ಪವಾದ್ರೂ ಕೂಡ ಆ ಅಲ್ಪ ಸಮಯದಲ್ಲಿ ಅವರ ಮನಸ್ಸಿನ ಪ್ರಫುಲ್ಲತೆ ಮತ್ತು ಆ ಚಿಂತನೆ ಯಾವ ರೀತಿ ಇತ್ತು ಅಂತ ಹೇಳ್ಬೋದನ್ನು ನಾವು ಸಾಮಾನ್ಯವಾಗಿ ಗಮನಿಸಬಹುದು. ಯಾಕೆಂತ ಹೇಳಿದ್ರೆ ಈ ಪರ್ವದ ಕಾಲದಲ್ಲಿ ಪ್ರತಿ ಕ್ಷಣವೂ ನಮ್ಗೆ ಅತ್ಯಮೂಲ್ಯವಾಗಿರ್ತದೆ ಮತ್ತು ಆ ಎಲ್ಲಾ ಕ್ಷಣಗಳು ಕೂಡ ಭಕ್ತಿ ಭರಿತವಾಗಿಯೇ ಇರ್ತದೆ. ಬೇರೆ ಸಮಯದಲ್ಲಿ ನಮ್ಮ ಚಿಂತನೆಗಳು ಬೇರೆ ಕಡೆ ಇದ್ರೂ ಕೂಡ ಇಂತಹ ಪರ್ವಕಾಲಗಳಲ್ಲಿ ನಮ್ಮ ಚಿಂತನೆ ಸದಾ ಒಂದು ಕಡೆಗೆ ಇರ್ತದೆ. ಹಾಗಾಗಿ ಅದು ಅಲ್ಪ ಸಮಯದಲ್ಲಿ ಅವರು ತಮ್ಮ ಸಮಾಧಿಯನ್ನ ಬಹಳ ಭಕ್ತಿಯಿಂದ ಮಾಡಿದ್ದಾರೆ. ಮತ್ತು ಅದರ ಮೂಲಕವಾಗಿ ನಮಗೆಲ್ರಿಗೂ ಕೂಡ ನಾವು ಸಾಮಾನ್ಯವಾಗಿ ಮಹಾವೀರ ಸ್ವಾಮಿಯ ಕಾಲವನ್ನು ಯೋಚಿಸ್ಬೇಕು, ಪ್ರಶ್ನೆ ಮಾಡ್ಕೊಳ್ಬೇಕು ನಮ್ಗೆ ಯಾವ ರೀತಿ ಅಂತ ಹೇಳಿದ್ರೆ, ಮಹಾವೀರ ಸ್ವಾಮಿಯವರು 30 ವರ್ಷಗಳವರೆಗೆ ಉಪದೇಶವನ್ನ ನೀಡ್ತಿದ್ದಂತಹ ಸಂದರ್ಭದಲ್ಲಿ ಒಮ್ಮೆಲೆ ಅವರು ಯೋಗ ನಿರೋಧವನ್ನ ಮಾಡಿದಂತಹ ಸಂದರ್ಭದಲ್ಲಿ ಅಥವಾ ಮೋಕ್ಷವನ್ನ ಸಾಧಿಸಿದಂತಹ ಸಂದರ್ಭದಲ್ಲಿ ಜನರಿಗೆ ಯಾವ ಯೋಚನೆ ಬರ್ಬೋದು, ಎಷ್ಟು ದುಃಖಿತರಾಗಿರ್ಬೋದು. ಆದ್ರೂ ಕೂಡ ಈ ಒಂದು ಜೀವ ಲೋಕದ ಎಲ್ಲ ಜೀವಿಗಳಿಗೆ ಉಪದೇಶವನ್ನು ನೀಡುತ್ತಾ ಆ ಒಂದು ಸಂಸಾರದ ಜಂಜಾಟವನ್ನ ತಪ್ಪಿಸುವುದಕ್ಕೋಸ್ಕರವಾಗಿ ಉಪದೇಶ ನೀಡಿದ ಪರಿಣಾಮದಿಂದಾಗಿ ಎಲ್ಲರೂ ಕೂಡ ಇಂದು ಮಹಾವೀರ ಸ್ವಾಮಿಯನ್ನು ತೀರ್ಥಂಕರನ್ನು ವಂದಿಸ್ತಾರೆ, ನಮಿಸ್ತಾರೆ. ಅದೇ ರೀತಿಯಾಗಿ ಜ್ಞಾನಸಾಗರ ಮಹಾರಾಜರು ಕೂಡ ಅನೇಕ ಜೀವಿಗಳಿಗೆ, ಅನೇಕ ಭಕ್ತರಿಗೆ, ಜೈನ ಶ್ರಾವಕರಿಗೆ ತಮ್ಮ ಉಪದೇಶಗಳ ಮೂಲಕವಾಗಿ ಬಹಳ ಹಸನ್ಮುಖಿಯಾಗಿದ್ದುಕೊಂಡು ಉಪದೇಶವನ್ನ ನೀಡ್ತಾ ಧರ್ಮದ ಸಾರವನ್ನ ಹಂಚಿದವರು. ಅದೇ ರೀತಿ ಮಾಂಸವನ್ನ ತಿಂತಿದ್ದಂತಹ ಒಂದು ಜೀವಿಗಳಿಗೆ, ಮನುಷ್ಯರಿಗೆ ಧರ್ಮದ ಹಾದಿಯನ್ನ ತೋರಿಸಿಕೊಟ್ಟವರು ಅಂತ ಮಹಾತ್ಮರು ಖಂಡಿತವಾಗಿಯೂ ಮಹಾವೀರ ಸ್ವಾಮಿ ನಿರ್ವಾಣೋತ್ಸವದ ಸಂದರ್ಭದಲ್ಲಿ ಬಹಳ ಉನ್ನತ ಚಿಂತನೆಯೊಂದಿಗೆ ಅವರು ಮುಂದಿನ ಗತಿಯನ್ನ ಬಹಳ ಉನ್ನತ ಮಟ್ಟದಲ್ಲಿ ಪಡ್ಕೊಂಡಿರ್ಬೋದು, ಅಥವಾ ಸರ್ವಾರ್ಥ ಸಿದ್ಧಿಯ ಸ್ವರ್ಗದವನ್ನೇ ಅವ್ರು ಪಡ್ಕೊಂಡಿರ್ಬೋದು ಎನ್ನುವಂತಹ ಭಾವನೆ ನಮ್ದು. ಆ ರೀತಿಯ ಭಾವನೆಯನ್ನ ಇಲ್ಲಿ ಕೂಡ ನಾವು ಭಾವಿಸ್ತೇವೆ. ಮತ್ತು ಇನ್ನೊಂದು ವಿಚಾರವನ್ನು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂತದ್ದು ಏನು ಹೇಳಿದ್ರೆ, ನಮ್ಮಲ್ಲಿ ದಕ್ಷಿಣದ ಶಾಂತಿ ಸಾಗರ ಪರಂಪರೆ ಒಂದು ಕಡೆ ಇದ್ರೆ, ಉತ್ತರದಲ್ಲಿ ಚಾಣಿಯ ಒಬ್ಬರು ಶಾಂತಿಸಾಗರ ಮಹಾರಾಜರು ಕೂಡ ಇದ್ರು. ಇಬ್ರು ಕೂಡ ದಕ್ಷಿಣದ ಶಾಂತಿಸಾಗರ ಮಹಾರಾಜರು ಮತ್ತು ಉತ್ತರದ ಚಾಣಿಯ ಶಾಂತಿಸಾಗರ ಮಹಾರಾಜರು ಸಮಯದ ಶಿಖರದಲ್ಲಿ ಒಟ್ಟಾಗಿ ಚಾತುರ್ಮಾಸ ಮಾಡಿದಂತಹ ಘಟನೆಯನ್ನು ನಾವು ಶಾಂತಿಸಾಗರರ ಜೀವನ ಚರಿತ್ರೆಯಿಂದ ಕಾಣಲಿಕ್ಕೆ ಸಾಧ್ಯ ಇದೆ. ಆ ಚಾಣಿ ಶಾಂತಿಸಾಗರ ಮಹಾರಾಜರ ಪರಂಪರೆಯಲ್ಲಿ ಆ ಪರಂಪರೆಯನ್ನ ಮುಂದುವರಿಸಿಕೊಂಡು ಬಂದು ಎಲ್ಲಾ ಮುನಿಗಳಿಗೂ ಕೂಡ ಒಟ್ಟಾಗುವಂತಹ ರೀತಿಯಲ್ಲಿ ಯಾವುದೇ ಪರಂಪರೆ ಭೇದ ಭಾವ ಇರದೆ ಒಂದಾಗಿರಿಸಿಕೊಟ್ಟವರು ಅದು ಜ್ಞಾನಸಾಗರ ಮಹಾರಾಜರು. ಹಾಗಾಗಿ ಚಾಣಿ ಶಾಂತಿಸಾಗರ ಮಹಾರಾಜರ ಪರಂಪರೆಯಲ್ಲಿ ಬಂದು ಅದೇ ರೀತಿ ಬಡ್ಗಾವ್ನಂತಹ ಒಂದು ದೊಡ್ಡ ತೀರ್ಥಕ್ಷೇತ್ರದಲ್ಲಿ ಅದು ಪರ್ಯಟನೆ ಕ್ಷೇತ್ರ ಆಗ್ಬೇಕು ಅಂತ ಹೇಳುವಂತ ವಿಚಾರ ಬಂದಾಗ ಅದನ್ನು ಆ ಸಭೆಯಲ್ಲಿಯೇ ದೇಶದ ರಕ್ಷಣಾ ಸಚಿವರ ಮುಂದೆ ಇದು ಪರ್ಯಟನಾ ಸ್ಥಳ ಅಲ್ಲ, ಇದು ತೀರ್ಥಕ್ಷೇತ್ರ ಆಗ್ಬೇಕು ಎನ್ನುವಂತ ಮಾತನ್ನು ಹೇಳಿ ಜೈನರಿಗೆ ಒಂದು ತೀರ್ಥಕ್ಷೇತ್ರದ ಮಹತ್ವವನ್ನ ತಿಳಿಸಿ ಆ ಕ್ಷೇತ್ರ ಇವತ್ತು ಬಹಳ ದೊಡ್ಡ ಕ್ಷೇತ್ರವಾಗಿ ಬೆಳೆದು ಬಂದಿದ್ದಕ್ಕೆ ಮುಖ್ಯ ಕಾರಣ ಆಚಾರ್ಯ ಸನ್ಮತಿ ಸಾಗರ ಮಹಾರಾಜರ ಶಿಷ್ಯರಾಗಿದ್ದವರು ಆಚಾರ್ಯ ಜ್ಞಾನಸಾಗರ ಮಹಾರಾಜರು. ಹಾಗೆ ಅವರ ಆ ಆದರ್ಶ ಮತ್ತು ಅವರ ವಚನಗಳು ನಮಗೆಲ್ಲರಿಗೂ ಕೂಡ ದಾರಿದೀಪ ಆಗ್ಲಿ ಎನ್ನುವಂತಹ ಭಾವನೆಯೊಂದಿಗೆ ಅವರ ಆತ್ಮ ಖಂಡಿತವಾಗಿಯೂ ಒಂದು ಉತ್ತಮ ಗತಿಯನ್ನ ಪಡೆದಿದೆ, ಸದ್ಗತಿ ಖಂಡಿತವಾಗಿಯೂ ಪ್ರಾಪ್ತ ಆಗಿದೆ. ನಮಗೆಲ್ಲರಿಗೂ ಕೂಡ ಅವರು ನಡೆದಂತಹ ದಾರಿ ಒಂದು ಆದರ್ಶವಾಗಿರುವಂಥದ್ದು, ಅವರ ವಚನಗಳು ವಿಚಾರಗಳು ನಮಗೆಲ್ಲರಿಗೂ ಕೂಡ ಆದರ್ಶಮಯವಾಗಿರುವಂಥದ್ದು ಅಂತ ಹೇಳ್ತಾ ಅವರ ಆತ್ಮಕ್ಕೆ ಸದ್ಗತಿ ಪ್ರಾಪ್ತಿಯಾಗ್ಲಿ ಎನ್ನುವಂತಹ ವಿಚಾರದೊಂದಿಗೆ ನನ್ನ 2 ಮಾತುಗಳಿಗೆ ಅವರ ಆತ್ಮಕ್ಕೆ ವಿನಯಾಂಜಲಿಯನ್ನ ಭಾವಾಂಜಲಿಯನ್ನ ಅರ್ಪಿಸ್ತಾ ನಿಲ್ಲಿಸ್ತೇನೆ, ವಿರಾಮ ಕೊಡ್ತೇನೆ. ಜೈ ಜಿನೇಂದ್ರ. ಭರತರಾಜ್ ಅವರ ಮಾತಿನ ಮೂಲಕ ಭಾವಾಂಜಲಿಯ ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ಹೋಗ್ಬೇಕಾಗಿದೆ. ನಮಗೆ ಸಿಕ್ಕಿರುವಂತಹ 1 ಗಂಟೆಯ ಸಮಯದಲ್ಲಿ ನಾವು ಈಗಾಗಲೇ ಸುಮಾರು 35 ನಿಮಿಷಗಳನ್ನ ಮುಗಿಸಿದ್ದೇವೆ. ಇನ್ನು ಉಳಿದಿರ್ತಕ್ಕಂತಹ ಸಮಯವನ್ನ ತಾವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಬೇಕು, ತಾವೆಲ್ಲರೂ ಕೂಡ ಸಹಕಾರಿಗಳಾಗಬೇಕು ಅಂತ ನಾನು ಭಿನ್ನವಿಸಿಕೊಳ್ತಾ, ಹಾಗೆಯೇ ಜ್ಞಾನಸಾಗರ ಮಹಾರಾಜರ ಮರಣ ಮಹೋತ್ಸವ ಎಂಥದ್ದು, ಹಾಗೆ ಒಂದು ಹೊಸ ವಿಚಾರಗಳನ್ನ ನಾನು ಈಗ ಅವರಿಂದ ಕೇಳಿಪಟ್ಟೆ.
ಮುನಿ ಮಹಾರಾಜರ ಜನನ ಮಹಾವೀರ ಜಯಂತಿಯಂದು ಅವರ ಸಮಾಧಿ ಮರಣ ಮಹಾನ್ ಮುನಿಗಳ ಮಹಾವೀರ ತೀರ್ಥಂಕರರ ನಿರ್ವಾಣೋತ್ಸವದ ದಿನ, ಅದರಲ್ಲೂ ಕೂಡ ನಿರ್ವಾಣೋತ್ಸವ ಬೆಳಗಿನ ಜಾವಾಗಿದೆ. ಸಂಜೆ ಅವರ ಪ್ರಥಮ ಗಣರಾಗಿರ್ತಕ್ಕಂಥ ಗೌತಮ ಗಣಧರ ಕೇವಲಜ್ಞಾನವಾಗಿರ್ತಕ್ಕಂಥ ಬ್ರಾಹ್ಮಿ ಮುಹೂರ್ತ. ಎಷ್ಟು ಸುಂದರವಾಗಿರ್ತಕ್ಕಂಥ ಸಮಯ ನೋಡಿ. ಭರತ್ ರಾಜ್ ಅವರ ಮೂರು ಸರಿ ಅದನ್ನ ಹೇಳಿದ್ರು. ಅವರು ನಿಜವಾಗಿಯೂ ಕೂಡ ಸುಸಂಪನ್ನರಾಗಿ ಜ್ಞಾನವಂತರಾಗಿ ಅವರ ಏನು ಜ್ಞಾನ ಇತ್ತು ಅದರ ಒಂದು ಸುಫಲದ ಫಲವಾಗಿ ಅವರು ಇವತ್ತು ಆ ಸಮಾಧಿ ಮರಣವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿ. ಆದ್ದರಿಂದ ಅಂತಹ ಮರಣ ಸಾಮಾನ್ಯ ಯಾರಿಗೂ ಬರಲಿಕ್ಕಿಲ್ಲ. ಇದನ್ನು ನಾವು ಬಹು ಗೌರವದಿಂದ ಬಹು ಭಕ್ತಿಪೂರ್ವಕವಾಗಿ ನಾವು ಪರಿಭಾವಿಸ್ತಾ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಶ್ರೀಮತಿ ಪದ್ಮಿನಿ ನಾಗರಾಜ್ರವರು ರಾಜ್ಯ ಕಾರ್ಯದರ್ಶಿಗಳು ಅಖಿಲ ಕರ್ನಾಟಕ ಜೈನ ಶಿಕ್ಷಕರ ವೇದಿಕೆ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಮುನಿ ಮಹಾರಾಜರಿಗೆ ಭಾವನವನ್ನು ಅರ್ಪಿಸಲಿಕ್ಕಿದ್ದಾರೆ. ಈಗ ನಿಮ್ಮ ಮುಂದೆ ಶ್ರೀಮತಿ ಪದ್ಮಿನಿ ನಾಗರಾಜ್. ನಮಸ್ಕಾರ. ಮನಸ್ಸು ತುಂಬಾ ಭಾರವಾಗಿದೆ. ಇವತ್ತು ನಾವು ಜೈನ ಸಮಾಜ ಒಂದು ಜ್ಞಾನ ದೀಪವನ್ನ, ಜ್ಞಾನದ ಜ್ಯೋತಿಯನ್ನ ಕಳೆದುಕೊಂಡಿದೆ ಅಂತಂದ್ರೆ ತಪ್ಪಾಗ್ಲಿದೆ. ಅವ್ರು ಇಲ್ಲ ಅಂತೇಳಿ ನನ್ಗೆ ಅನ್ನಿಸ್ತಾನೆ ಇಲ್ಲ. ನಮ್ ಜೊತೆಗೆ ಇದ್ದಾರೆ, ನನ್ ಜೊತೆನೆ ಮಾತಾಡ್ತಿದ್ದಾರೆ, ನಮ್ಗೆಲ್ಲರಿಗೂ ಅನೇಕ ವಿಧದ ತಿಳುವಳಿಕೆ ಹೇಳ್ತಿದ್ದಾರೆ ಅನ್ನುವಂಥದ್ದೇ ಭಾವನೆ ನನ್ಗೆ ಬರ್ತಾ ಇದೆ. ನಿಜವಾಗ್ಲೂ ಈ ಕಾಲಘಟ್ಟದ ಮಹತ್ವದ ಕ್ರಾಂತಿಕಾರಿ ಸಂತರು ಯಾರು ಅಂತಂದ್ರೆ ಬಹಳಷ್ಟು ಜನರ ಹೆಸರುಗಳನ್ನ ಆದ್ರೆ ನನ್ನಾಗೆ ತುಂಬಾ ಹತ್ತಿರವಾಗಿ ನಾನು ನೋಡ್ದಂಥವಳು ಜ್ಞಾನಸಾಗರ್ ಮಹಾರಾಜರನ್ನ. ಯಾಕೆ ಅನ್ನೋದಕ್ಕೆ ಈಗಾಗ್ಲೇ ಸುರೇಂದ್ರ ಕುಮಾರ್ ಅವರು ಅದ್ರ ಬಗ್ಗೆ ಬಹಳಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ. ನಾನು ಅದನ್ನ ಮತ್ತೆ ರಿಪೀಟ್ ಮಾಡೋದಿಲ್ಲ. ಅವ್ರಿಗೊಂದು ಭವಿಷ್ಯತ್ತಿನ ಬಗ್ಗೆ ಬಹಳ ಒಂದು ಕಲ್ಪನೆ ಇದೆ. ಯಾರೇ ಒಬ್ಬ ಮುನಿಗಳ ಸಂತರಾದ್ರೂ ಕೂಡ ಅಪ್ಡೇಟ್ ಆಗ್ಬೇಕು ಅನ್ನುವಂಥವ್ಳನ್ನ ಅವ್ರು ಯಾವುದೇ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ಲಿ, ಎಲ್ಲಿಂದಾನೇ ಬಂದಿರ್ಲಿ, ಯಾವ ಊರಿಂದಾನೇ ಬಂದಿರ್ಲಿ, ಯಾರ ಜೊತೆ ಮಾತಾಡ್ತಿದೀವಿ, ಹೇಗ್ ಮಾತಾಡ್ತಿದೀವಿ, ಈ ಸಮಾಜಕ್ಕೆ ಏನ್ ಬೇಕು, ಯಾವ ರೀತಿ ಬೇಕು, ಮುನಿಗಳ ಕರ್ತವ್ಯ ಅದಲ್ಲ. ಅವ್ರ ಆತ್ಮ ಕಲ್ಯಾಣ ಮಾಡ್ಕೊಳ್ಳೋದಷ್ಟೇ ಕರ್ತವ್ಯ. ಆದ್ರೆ ಸಮಾಜದ ಬಗ್ಗೆ ಅವ್ರಿಗೊಂದು ಕಳಕಳಿ ಅನ್ನುವಂಥದ್ದಿರುತ್ತಲ್ಲ, ಆ ಕಳಕಳಿಯನ್ನ ಪದೇ ಪದೇ ನಾನು ನೋಡಿದ್ದು ಜ್ಞಾನಸಾಗರ್ ಮಹಾರಾಜ್. 2011ರಲ್ಲಿ ಅವರು ಬೆಂಗಳೂರಿಗೆ ಬಂದಾಗ ಎಷ್ಟೆಲ್ಲ ತಮ್ಮ ಚಾತುರ್ಮಾಸದ ಮಧ್ಯೆ ವಿದ್ಯಾವಂತರನ್ನ ಸೇರಿಸ್ಬೇಕು ಅಂತ ಹೇಳಿ ಎಷ್ಟೆಲ್ಲ ಸಮಾವೇಶಗಳನ್ನ ಮಾಡಿದ್ರು. ಅವ್ರು ಹೋಗ್ತಿದ್ದ ತಕ್ಷಣ ಕೇಳ್ತಿದ್ರು, ನೀವು ಯಾರು ಅಂತೇಳಿ, ನೀವು ಟೀಚರಾ? ಯಾಕೆ ಅಂತಂದ್ರೆ ದಿಗಂಬರ ದಕ್ಷಿಣದಲ್ಲಿರುವಂತಹ ದಿಗಂಬರಲ್ಲೆಲ್ಲ ಬಹಳಷ್ಟು ಶಿಕ್ಷವಂತರು ಅನ್ನುವಂಥದ್ದು ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ನೀವು ವೈದ್ಯರ, ಡಾಕ್ಟ್ರ, ವಕೀಲರ ಕೇಳ್ತಿದ್ರು. ಇಷ್ಟು ಜನ ಇದೀರಿ, ಯಾಕೆ ಒಂದ್ ಸಮಾವೇಶ ಮಾಡಕ್ ಆಗಲ್ಲ ಅಂತೇಳಿ ಅವ್ರು ಪದೇ ಅವರನ್ನ ಇನ್ಸಿಸ್ಟ್ ಮಾಡಿ ಅದಕ್ಕೊಂದು ಸಮಾವೇಶಗಳನ್ನ ಮಾಡಿದ್ರು. ಅವ್ರು ಇರೋ ತನಕ ಬಹಳಷ್ಟು ಜನ ಹೇಳಿದ್ ಮಾತು, ನಾನು ಕೇಳಿದ್ ಮಾತು ನನಗ್ ಗೊತ್ತಿಲ್ಲ. ಬಹಳ ಜನ ಹೇಳಿದ್ರು, ಇಲ್ಲಿಗೆ ಬಹಳಷ್ಟು ಜನ ಬಂದವರೆಲ್ಲ ದುಡ್ಡು ತಗೊಂಡು ಹೋಗಿ ಮುನಿಗಳು ಬೇರೆ ಕಡೆ ಉತ್ತರ ಭಾರತದಲ್ಲಿ ಬೇರೆ ಬೇರೆ ಕೆಲಸಗಳನ್ನ, ದೇವಸ್ಥಾನಗಳನ್ನ, ಬಸದಿಗಳನ್ನ ಕಟ್ಸಿದ್ರು, ಇನ್ನೊಂದ್ ಮಾಡಿದ್ರು. ಆದ್ರೆ ಜ್ಞಾನಸಾಗರ್ ಮಹಾರಾಜರು ಮಾತ್ರ ಒಂದು ಪೈಸನೂ ಕೂಡ ತಗೊಂಡೋಗದೆ ಇಲ್ಲೇ ಎಲ್ಲರನ್ನ ಸೇರಿಸಿ ಒಂದು ದೊಡ್ಡ ಸಮಾವೇಶಗಳನ್ನ ಮಾಡಿ ಅವ್ರಿಗೊಂದು ಭವಿಷ್ಯತ್ತಿನ ಬಗ್ಗೆ, ಜೈನ ಸಮಾಜದ ಒಂದು ಭವಿಷ್ಯತ್ತಿನ ಬಗ್ಗೆ ಒಂದು ಬಹುದೊಡ್ಡ ಕನಸಿತ್ತು. ಸಂಘಟನೆ ಅನ್ನೋದು ಎಷ್ಟು ಮುಖ್ಯ ಅಂತ. ಇದನ್ನ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ನಿಮಗೂ ನಮಗೂ ಎಲ್ರಿಗೂ ಗೊತ್ತಿದೆ, ಇವತ್ತು ಈ ಸಂಘಟನೆಗಳು ಮಾಡ್ತಾ ಇರುವಂತಹ ಕೆಲಸಗಳನ್ನ ನಾನು ವರ್ಚುವಲ್ ಅಲ್ಲೂ ಕೂಡ ನೋಡ್ತಾ ಇದ್ದೀನಿ. ಇವತ್ತು ಎಷ್ಟು ಜನ ವಿದ್ಯಾವಂತರು ನಮ್ಮ ಜೈನ ಸಮಾಜದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋರು ಎಷ್ಟು ಜನ ಇದ್ದಾರೆ ಅಂದ್ರೆ, ತಕ್ಷಣಕ್ಕೆ ನಾನು ಗಮನಿಸಿದಾಗ ಅಲ್ಲೆಲ್ಲೋ ಒಂದು ಕಡೆ ಒಂದು ಮೂರ್ತಿ ಮಳೆಯಲ್ಲಿ ನೆಂದೋಗ್ತಿದೆ, ಇದಾಗ್ತಿದೆ ಅಂತಿದ್ದಾಗೆ ಇಡೀ ಗ್ರೂಪ್ಗಳಲ್ಲಿ ಡಿಸ್ಕಷನ್ ಆಗ್ಲಿಕ್ಕೆ ಶುರುವಾಯ್ತು. ಯಾರೋ ಒಬ್ರು ಎಲ್ಲಿದಿರ್ರಿ, ಕರ್ನಾಟಕ ಜೈನ್ ಅಸೋಸಿಯೇಷನ್ ಅವ್ರು ಎಲ್ಲಿದಿರ್ರಿ, ಬೆಂಗಳೂರಲ್ಲೇ ಇದೆ, ಈ ತರ ಆಗಿದೆ ಅಂತೇಳಿ ಕೇವಲ ಕೆಲವೇ ಗಂಟೆಗಳಲ್ಲಿ ಆ ಮೂರ್ತಿ ಕರ್ನಾಟಕ ಜೈನ್ ಭವನಿಗೆ ಬಂದು ನಿಂತು. ಎಷ್ಟು ಫಾಸ್ಟ್ ಆಗಿ ನಾವು ಯೋಚನೆ ಮಾಡ್ತಿದೀವಿ ಇವತ್ತು ಅಂತಂದ್ರೆ, ಈ ವರ್ಚುವಲ್ಗಳು ಅಥವಾ ಈ ನಮ್ಮ ತಂತ್ರಜ್ಞಾನ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಿದೆ ಅಂತಂದ್ರೆ,
ಎಲ್ಲೆಲ್ಲೋ ಇರುವಂತವ್ರನ್ನ ಎಚ್ಚೆತ್ತುಕೊಳ್ಳುವಂತೆ ಮಾಡ್ತಾ ಇದೆಯಲ್ಲ, ಅಂತಹ ಭವಿಷ್ಯದ ಕನಸನ್ನ ಅವರು ಕಂಡಿದ್ರು. ಸಂಘಟನೆ ಅನ್ನೋದು ಎಷ್ಟು ಮುಖ್ಯ ಅಂತ. ಇವತ್ತೆಷ್ಟು ಸಂಘಟನೆಗಳು ಈ ಒಂದು ತಂತ್ರಜ್ಞಾನ ಕೊರೋನಾ ಟೈಮ್ ಅಲ್ಲಿ ಬೆಳಕಿಗೆ ಬರ್ತಿದಾವೆ. ಎಷ್ಟೆಲ್ಲ ವಿದೇಶಿಯರನ್ನ ಸೇರಿಸಿ ಇವತ್ತು ವರ್ಚುವಲ್ ಮೀಟಿಂಗ್ ಗಳಾಗ್ತಿದಾವೆ, ಪರಿಚಯ ಮಾಡ್ತಾರೆ. ನೆನ್ನೆ ಕೂಡ ನಂಗೆ ಪ್ರಸನ್ನ ಕುಮಾರ್ ಅವ್ರು ಮಾತಾಡ್ತಾ ಹೇಳ್ತಿದ್ರು, ಯಾವ್ಯಾವ ದೇಶದಲ್ಲಿ ಇರೋರ್ನೆಲ್ಲರನ್ನು ನಾವು ಸೇರಿಸ್ತಿದೀವಿ ಅಂತ. ಎಂತ ಅದ್ಭುತದ ಕೆಲಸಗಳನ್ನ ನಾವು ಹಾಗಾದ್ರೆ ಈ ಎಲ್ಲ ತಂತ್ರಜ್ಞಾನ ಇರ್ಲಿಲ್ವಾ ಅಂದ್ರೆ ಖಂಡಿತ ಇತ್ತು, ನಮ್ಗ್ ಬಳಸ್ಕೊಳ್ತಿರ್ಲಿಲ್ಲ ಅಷ್ಟೇ. ಹಾಗೆ ಇವತ್ತು ಇಂತಹ ತಂತ್ರಜ್ಞಾನದ ಮಧ್ಯೆ ಭವಿಷ್ಯತ್ತಿನ ಕನಸನ್ನ ಕಂಡಿದ್ರಲ್ಲ ಸ್ವಾಮೀಜಿ, ವರ್ತಮಾನದಲ್ಲಿ ನಿಂತು ಅವರು ಪ್ರತಿಯೊಬ್ಬರನ್ನು ಕೂಡ ಸೇರಿಸುವಂತಹ ಕೆಲಸ ಮಾಡಿದ್ರು. ಶಿಕ್ಷಕರ ಸಮಾವೇಶ ಮಾಡಿದ್ರು, ಬ್ಯಾಂಕ್ನವರ ಸಮಾವೇಶ ಮಾಡಿದ್ರು, ಇಂಜಿನಿಯರ್ ಸಮಾವೇಶ ಮಾಡಿದ್ರು, ವಕೀಲರ ಸಮಾವೇಶಗಳನ್ನ ಮಾಡಿದ್ರು. ಎಲ್ಲ ರೀತಿ ಮಾಡಿದ್ದಲ್ದೆ ಇದನ್ನ ಮುಂದುವರಿಸ್ಕೊಂಡು ಹೋಗಿ ನೀವು ಅಂತೇಳಿ ಸಮಾವೇಶಗಳು ಮುಂದುವರಿಲಿಲ್ಲ. ಗೊತ್ತಿಲ್ಲ ನಮಗೆ ಶಿಕ್ಷಕರ ಮೇಲೆ ಅದ್ ಯಾವ ಹಸ್ತ ಇಟ್ಟಿದ್ರು ಅಂತೇಳಿ. ಅದು ನಿಜವಾಗ್ಲೂ ಕೂಡ ನಾವು 10 ವರ್ಷ ನಡೆಸ್ಕೊಂಡು ಬರ್ಲಿಕ್ಕೆ ಪ್ರತಿ ವರ್ಷವೂ ಕೂಡ ನಾವು ಸಮಾವೇಶಕ್ಕೆ ಒಂದು ಸಂದೇಶ ಕಳಿಸ್ಕೊಡ್ಬೇಕು ಅಂತೇಳಿ ನಾವು ಅವರ ಶಿಷ್ಯಂದಿರಾದಂತಹ ಮಹಾವೀರ್ ಅವ್ರಿಗೂ ಫೋನ್ ಮಾಡ್ತಿದ್ವಿ, ಅಥವಾ ಅವರ ಮನೀಶ್ ಜೈನ್ ಅಂತ ಹೇಳಿ ಇದ್ರು, ಅವ್ರಿಗೆ ಫೋನ್ ಮಾಡ್ತಿದ್ವಿ. ಇಮಿಡಿಯೇಟ್ ಎಷ್ಟು ಚಂದವಾದಂತಹ ಆಶೀರ್ವಚನ ಮಾಡ್ತಿದ್ರು. ಜೊತೆಗೆ ನೀವು ಇದನ್ನ ಮುಂದುವರಿಸ್ಬೇಕು ಕೇಳ್ತಿದ್ರು. ಕ್ಯೂ ये सब बंद हो गया है, क्यों बैंकिंग का समावेश क्यों नहीं हो रहा है, इंजीनियर नहीं है क्या, क्यों हो रहा है? ಇದನ್ನ ಸುರೇಂದ್ರ ಕುಮಾರ್ ಅವ್ರಿಗಂತೂ ಅಷ್ಟು ಕೇಳ್ತಿದ್ರು. ಯಾಕೆ ನಿಂತೋಗಿದೆ, ನೀವೇನ್ ಮಾಡ್ತಿದ್ರಿ, ನೀವ್ ಮುಂದುವರಿಸಿ. ಯಾಕೆ ನಾನು ಈ ಮಾತುಗಳನ್ನ ಹೇಳ್ತಿದ್ದೀನಿ ಅಂದ್ರೆ, ಇಂತಹ ಸಂಘಟನೆಯ ಮೂಲಕ ಅವರು ಭಾರತೀಯ ಮಟ್ಟದ ದೇಶೀಯ ಮಟ್ಟದ ವಕೀಲರ ಸಮಾವೇಶವನ್ನ ಚಾತುರ್ಮಾಸ ಸಂದರ್ಭದಲ್ಲಿ ಮಾಡ್ತಿದ್ರು. ನಾವು ಶಿಕ್ಷಕರ ಸಮಾವೇಶವನ್ನ ಕರ್ನಾಟಕದಲ್ಲಿ 10 ವರ್ಷ ಮಾಡಿ ದಶಮಾನೋತ್ಸವ ಮಾಡುವಂತಹ ಸಂದರ್ಭದಲ್ಲಿ ಅವ್ರಿಗೆ ನಾನು ಸುಮ್ನೆ ಒಂದು ಮಾತು ಹೇಳಿದೆ, ಸ್ವಾಮೀಜಿ ಈ ತರ ಒಂದು ಸ್ಮರಣ ಸಂಚಿಕೆ ತರ್ತಾ ಇದ್ದೀವಿ, 10 ವರ್ಷ ಆಯ್ತು ಅಂತ. ಎಷ್ಟು ಖುಷಿ ಪಟ್ರು ಅಂದ್ರೆ 10 साल हो गया, इतना अच्छा लेके जा रहे हो तुम, मेरा आशीर्वाद है, सुरेंद्र जी को भी मेरा आशीर्वाद बोलो और समस्त ಶಿಕ್ಷಕೋ मेरा आशीर्वाद बोलो ಅಂತೇಳಿ ಹೇಳಿ ಆನಂತರದಲ್ಲಿ ಅವ್ರು ಹೇಳಿದ್ರು ಸ್ಮರಣ ಸಂಚಿಕೆಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ. ನಿಮಗೆ ನಂಬ್ತಿರೋ ಇಲ್ವೋ, ನಾವು ಬೆಳಗಾಂನಲ್ಲಿ 2 ಸಮಾವೇಶ, 2ನೇ ಸಮಾವೇಶ ಬೆಳಗಾಂನಲ್ಲಿ ಮಾಡ್ತಿದ್ದಾಗೆ ಬೆಂಗಳೂರು ಆದ್ಮೇಲೆ ಅವ್ರು ಕೇಳಿದ್ರು ಯಾಕೆ ಒಂದ್ ಡೈರೆಕ್ಟ್ರಿ ತರೋದಿಲ್ಲ. ನಾನ್ ಹೇಳ್ದೆ ಇಲ್ಲ ಸ್ವಾಮೀಜಿ, ಡೈರೆಕ್ಟ್ರಿ ತರೋದ್ ಕಷ್ಟ ಆಗತ್ತೆ, ಅದು ತುಂಬಾ ದುಡ್ಡು ಬೇಕಾಗತ್ತೆ ಅಂತ. ನಾನ್ ಅರೇಂಜ್ ಮಾಡ್ತೀನಿ, ನಿನ್ಗೆ ಎಷ್ಟು ದುಡ್ಡು ಬೇಕು ಹೇಳು ಅಂತೆ. ಒಂದ್ ಡೈರೆಕ್ಟ್ರಿ ತಂದ್ವಿ ನಾವು, ಎಲ್ಲಾ ಶಿಕ್ಷಕರ ಒಂದ್ ಡೈರೆಕ್ಟ್ರಿ ಬಂತು. ಆನಂತರದಲ್ಲಿ ಈ ಸಲನು ನನ್ಗೆ ಹೇಳಿದ್ರು ದಶಮಾನೋತ್ಸವ ಸಂದರ್ಭದಲ್ಲಿ ಡೈರೆಕ್ಟ್ರಿ ತಗೊಂಬ ಅಂತ. ನಾ ಹೇಳ್ದೆ ಬೇಡ ಸ್ವಾಮೀಜಿ, ಈಗೆಲ್ಲ ನಮ್ಗೆ ಫೋನ್ ಅಲ್ಲೇ ಸಿಗ್ತಾ ಇದೆ, ಎಲ್ಲರ ನಂಬರ್ಗಳು ಗ್ರೂಪ್ಗಳಿದಾವೆ, ಬೇಡ ಅಂತ ಹೇಳ್ದೆ. ನಾವು ಪ್ರತಿ ಡಿಸ್ಟ್ರಿಕ್ಟಿಗೂ, ಬೆಳಗಾಂ ಡಿಸ್ಟ್ರಿಕ್ಟ್ ಇದೆ, ಧಾರವಾಡ ಡಿಸ್ಟ್ರಿಕ್ಟ್ ಇದೆ, ಕಲಬುರಗಿ ಡಿಸ್ಟ್ರಿಕ್ಟ್ ನಲ್ಲಿ ಇದೆ. ಹಾಗಾಗಿ ಅಲ್ಲೆಲ್ಲ ನಾವು ಟೀಚರ್ಸ್ ಗಳನ್ನ ಸೇರಿಸ್ತಾ ಇದೀವಿ. ಅದೇ ಒಂದು ಗ್ರೂಪ್ ಗಳು ಮಾಡಿದೀವಿ, ಬೆಂಗಳೂರು ಬೇರೆ ಮಾಡಿದೀವಿ ಅಂತ ಹೇಳಿದಾಗ ಅವ್ರು ಎಷ್ಟು ಖುಷಿ ಪಟ್ರು. ऐसा होता है क्या, हो जाएगा, इतना लोग है क्या, ಮಗುವಿನ ಹಾಗೆ ಪ್ರಶ್ನೆ ಮಾಡೋರು. ಅಷ್ಟು ಅವರಿಗೆ ಕುತೂಹಲ. ಅದಾದ್ಮೇಲೆ ಸ್ಮರಣ ಸಂಚಿಕೆಗೆ ಎಷ್ಟು ಖರ್ಚಾಗತ್ತೆ ಅಂತ ಕೇಳಿ ನಾ ಹೇಳ್ದೆ ಒಂದ್ 70,000 ಖರ್ಚಾಗ್ತಿದೆ ಸ್ವಾಮೀಜಿ. ಇಮಿಡಿಯೇಟ್ ನೆಕ್ಸ್ಟ್ ಮುಂದಿನ ವಾರದಲ್ಲೇ 70,000ವನ್ನ ನಮ್ಮ ಅಕೌಂಟಿಗೆ ಶಿಕ್ಷಕರ ಸಮಾವೇಶದ ಅಕೌಂಟಿಗೆ. ಅಷ್ಟು ಮಟ್ಟಿಗೆ ಅವ್ರಿಗೆ ನಮ್ಮ ಮೇಲೆ ಪ್ರೀತಿ ಇತ್ತು. ನಿಜವಾಗ್ಲೂ ನಾವು ಬಹಳಷ್ಟು ಕಳ್ಕೊಂಡಿದೀವಿ ಅವರನ್ನ ಇಲ್ಲದೆ. ಅದೊಂದು ಚೇತನ ನಮ್ಗೆ ಜೊತೆ ಹತ್ರದಲ್ಲಿ ಇಲ್ಲದೆ ಇದ್ರು ಕೂಡ ಬಹುದೊಡ್ಡ ಚೇತನ. ನಾನ್ ದೆಹಲಿಗೆ ಹೋದಾಗ ಕೂಡ ಹತ್ರದಲ್ಲೇ ಇದಾರೆ ಅಂತ ಗೊತ್ತಾಗಿ ನಾವು ಅವ್ರನ್ನ ಭೇಟಿ ಮಾಡಿದ್ವಿ, ನಮಸ್ಕಾರ ಮಾಡಿ ಬಂದ್ವಿ, ಆಶೀರ್ವಾದ ತಗೊಂಡ್ ಬಂದ್ವಿ. ಬಹಳ ಖುಷಿ ಪಟ್ರು ಅವರು. ಪ್ರತಿ ವರ್ಷ ಕೂಡ ಅಷ್ಟೇ ಖುಷಿಯಿಂದ ಹೇಳ್ತಿದ್ರು. ಇಲ್ಲಿ ನಾನು ಕಡೆಯ ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿದ್ಯಾರ್ಥಿ ವೇತನ ಕೊಡುವಂತ ಸಂದರ್ಭದಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳನ್ನ ಸೇರಿಸಿ, ಅವರ ಕುಟುಂಬದವರನ್ನ ಸೇರಿಸಿ, ಇವತ್ತಿನ ಮಕ್ಕಳು ನಾಳೆ ಈ ಸಮಾಜಕ್ಕೆ ಬಹುದೊಡ್ಡ ಆಸ್ತಿ ಆಗ್ತಾರೆ ಅನ್ನುವಂತಹ ಕಲ್ಪನೆ ಅವ್ರಿಗಿತ್ತು. ಮತ್ತೆ ನೀವೆಲ್ರಿಗೂ, ನಮ್ಮೆಲ್ರಿಗೂ ಗೊತ್ತು, ಸರಕೋದ್ಧಾರಕ ಅಂತೇಳಿ ಅವರ ಹೆಸರು ಜೊತೆ ಇತ್ತು. ಅಂತಹ ಅನೇಕ ಜನರನ್ನ ನಮ್ಮ ಧರ್ಮಕ್ಕೆ ಸೇರಿಸಿಕೊಳ್ಳುವಂತಹ ಕೆಲಸವನ್ನ ಅವ್ರು ಮಾಡಿದ್ರು. ನಾ ಬಹಳ ಸಲ ಈ ಮಾತನ್ನ ಹೇಳ್ತಿರ್ತೀನಿ, ಇವನಾರವ 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 ಎನ್ನಬೇಡಿ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ. ಅಂತಹ ಬಹುದೊಡ್ಡ ಕೆಲಸ ನಮ್ಮಲ್ಲಿ ಆಗ್ಬೇಕಾಗಿದೆ. ಸ್ವಾಮೀಜಿ ನಿಲ್ಸೋಗಿರುವ ಕೆಲಸವನ್ನ ನಾವು ಮುಂದುವರಿಸಬೇಕಾಗಿದೆ.
ಯಾರೋ ನಮ್ಮವರಲ್ಲ. ನಾವಿವತ್ತು ಪರ್ಸೆಂಟೇಜ್ ಅಲ್ಲಿ ಎಷ್ಟು ಕಡಿಮೆ ಆಗಿದೀವಿ ಅನ್ನೋದನ್ನ ನಾವು ಗೊತ್ತಿದೀವಿ. ಬಿಟ್ಟೋಗ್ತಾ ಇರುವಂತಹ ಸಂಖ್ಯೆ ಕೂಡ ನಮಗೆ ಗೊತ್ತಿದೆ. ಮತ್ತೆ ನಾವು ಅವರನ್ನ ಒಳಗ್ ಕರ್ಕೊಳ್ಳೋದು ಹೇಗೆ ಅನ್ನುವಂತಹ ಬಹುದೊಡ್ಡ ಕಲ್ಪನೆಯನ್ನ ಈ ಸಮಾಜದ ಹಿರಿಯರೆಲ್ಲ ಕೂತ್ಕೊಂಡು ಮಾಡ್ಬೇಕಾಗಿದೆ. ಆ ಮಾಡಿದಾಗ ಮಾತ್ರ ನಮ್ಗೆ ರಾಜಕೀಯ ಶಕ್ತಿ ಬರುತ್ತೆ, ಸಾಮಾಜಿಕ ಶಕ್ತಿ ಬರುತ್ತೆ, ಆರ್ಥಿಕ ಶಕ್ತಿ ಬರುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗಿದೆ. ಹಾಗಾಗಿ ಇಡೀ ಒಂದು ದೊಡ್ಡ ಬೆಂಬಲವಾಗಿ ನಮ್ಮ ಬೆನ್ನಿಗೆ ಇದ್ದಂತಹ ಸ್ವಾಮೀಜಿ ಇವತ್ತು ನಿಜವಾಗ್ಲೂ ನನ್ಗೆ ಇಲ್ಲ ಅಂತ ಹೇಳಲಿಕ್ಕೆ ಬಾಯಿ ಬರ್ತಾ ಇಲ್ಲ. ಅವ್ರು ನಮ್ ಜೊತೆಗೆ ಇದ್ದಾರೆ, ನಮ್ ಜೊತೆಲೆ ನಿಂತ್ಕೊಂಡಿದ್ದಾರೆ, ಆಶೀರ್ವಾದ ಮಾಡ್ತಿದ್ದಾರೆ. ನಾನು ಇವತ್ ಬೆಳಗ್ಗೆ ಕೂಡ ಲೈವ್ ಟೆಲಿಕಾಸ್ಟ್ ಕೂಡ ನೋಡ್ದೆ. ಮನಸ್ಸು ತುಂಬಾ ಭಾರ ಆಯ್ತು. ನಿಜಕ್ಕೂ ಕಷ್ಟ ಆಯ್ತು ಅವ್ರನ್ನ ಕಳಿಸ್ಕೊಡುವಂತಹ ಸಂದರ್ಭದಲ್ಲಿ. ಅವ್ರು ನಮ್ ಜೊತೆಗಿದ್ದಾರೆ. ಇಡೀ ಶಿಕ್ಷಕರ ಸಮಾವೇಶಗಳು ಮುಂದೂ ಕೂಡ ಹೀಗೆ ಇರುತ್ತೆ. ಅವರ ಬೆಂಬಲದಿಂದ, ಅವರ ಮಾತಿನಂತೆ ಧರ್ಮಸ್ಥಳದ ಸುರೇಂದ್ರ ಕುಮಾರ್ ಅವರು ನಮ್ಮ ಬೆಂಬಲಕ್ಕೆ ಇರೋದ್ರಿಂದ ಅವ್ರಿಗೆ ಪ್ರತಿ ಸಲ ಅವ್ರ ಸಲಹೆ, ಸುರೇಂದ್ರ ಕುಮಾರ್ ಜಿ ಕಹಾ ಹೈ, ಹೆಗ್ಡೆ ಜಿ ಕಹಾ ಹೈ, वो कर रहा है क्या, ಈ ಮಾತನ್ನೇ ಅವ್ರು ಹೇಳ್ತಿದ್ರು. ಅವರ ಮಾತನ್ನ ತಪ್ಪದಾಗೆ 10 ವರ್ಷದಿಂದ ನಮ್ ಜೊತೆ ನಡೆಸ್ಕೊಂಡ್ ಬರ್ತಿದ್ದಾರೆ. ನಾವು ವರ್ಚುವಲ್ ಶುರು ಮಾಡಿದಾಗ ನನ್ಗೆ ಒಂದು ಅನುಮಾನ ಇತ್ತು, ಡಿಸೆಂಬರ್ 25ಕ್ಕೆ ನಮ್ದು 11ನೇ ವರ್ಷದ ಸಮಾವೇಶ ಮಾಡ್ಬೇಕಿತ್ತು. ಆದ್ರೆ ಇದಾಗೋದಿಲ್ಲ, ವರ್ಚುವಲ್ ಮಾಡೋಣ ಅಂತೇಳಿ ನಾವು ನಿರ್ಧಾರ ಮಾಡಿದಾಗ ನಾನು ವರ್ಚುವಲ್ ಸಾಧ್ಯನಾ ಅಂತೇಳಿ ಮನೀಶ್ ಅವರಿಗೆ ಕೇಳ್ತಿದ್ದಾಗೆ ಅವ್ರು ಹೇಳಿದ್ರು, ನೈ ಈ ಡೇಟ್ ನೀವ್ ಇಟ್ಕೊಳ್ಳಿ, ನಾನು ಅವರಿಗೆ ಒಪ್ಪಿಸ್ತೇನೆ, ಮಾತಾಡ್ತಾರೆ ಅಂದ್ರು. ನನ್ಗೆ ಅನುಮಾನನೇ ಇತ್ತು ಮಾತಾಡ್ತಾರ ಅಂತ. 6 ಗಂಟೆ ಮೇಲೆ ಮಾತಾಡೋದಿಲ್ಲ, 4 ರಿಂದ 5 ಗಂಟೆ ಇಟ್ಕೊಳ್ಳಿ ಅಂತ. ನಿಜವಾಗ್ಲೂ ನನಗೆ ಇವತ್ತಿಗೂ ಅವ್ರು ಮಾತಾಡಿದ್ದು ಕಣ್ಣು ಮುಂದೆ ಇದೆ. 1 ಗಂಟೆಗಳ ಕಾಲ ಈ ಸಮಾಜ ಏನ್ ಮಾಡ್ಬೇಕು, ಜೈನ ಸಮಾಜ ಬೇರೆ ಸಮಾಜದ ಜೊತೆಗೆ ಮುಂದುವರಿಬೇಕು ಅನ್ನೋದಾದ್ರೆ ಎಂತಹ ಧೀಶಕ್ತಿ ಅನ್ನುವಂಥದ್ದು ನಮಗ್ ಬರ್ಬೇಕು ಅಂತಂದ್ರೆ, ಎಂತಹ ಭವಿಷ್ಯತ್ತಿನ ಕನಸುಗಳನ್ನ ನಾವು ಕಾಣ್ಬೇಕು, ಹಳೆಯದನ್ನ ಪಕ್ಕಕ್ಕಿಟ್ಟು ಹೊಸದಾಗಿ ನೋಡುವಂತಹ ಹೊಸ ಜ್ಞಾನ ದೀಪಗಳು ನಮಗ್ ಬರ್ಬೇಕು ಅನ್ನೋದ್ರ ಬಗ್ಗೆ ನಿರರ್ಗಳವಾಗಿ ಅಲ್ಲಿ ಅವ್ರು ಯಾರೋ ಹೇಳ್ತಿದ್ದಾರೆ ಟೈಮ್ ಆಯ್ತು ಅಂತ. ಆಗಿದ್ರು ಕೂಡ ಅವರು ನಿರರ್ಗಳವಾಗಿ ನಮ್ಮೆಲ್ಲರನ್ನು ಆಶೀರ್ವದಿಸಿದ್ರು. ನಮ್ಗೆ ನಸಿಯಾದಿಂದ ಅವ್ರು ಮಾತಾಡಿದಂತಹ ಮಾತುಗಳು ಇನ್ನೂ ನನ್ನ ಕಣ್ಣು ಮುಂದೆ ಇದ್ದಾವೆ. ಅವರ ಆಶೀರ್ವಚನ ಸದಾ ನಮ್ಮೆಲ್ಲರ ಮೇಲೆ ಇರಲಿ. ನಾನು ಶಿಕ್ಷಕರ ಸಮಾವೇಶಕ್ಕೆ ಸಂಬಂಧಪಟ್ಟಂತ ಹೇಳ್ತಿಲ್ಲ, ಅಂತಹ ಕ್ರಾಂತಿಕಾರಿ ಯೋಜನೆಗಳು ಸಂಘವನ್ನ ಕಟ್ಟುವಂತಹ ಧೀಶಕ್ತಿ ಇವೆಲ್ಲವೂ ಕೂಡ ಮುಂದೆ ಬೆಳೆಸಿಕೊಳ್ಳುವಂತಹ ನಮ್ಮ ಎಲ್ಲ ನಾಯಕರುಗಳಿಗೂ ಕೂಡ ಅದು ತಲುಪ್ಲಿ ಅನ್ನುವಂತಹ ಮಾತುಗಳನ್ನ ಹೇಳಿ ನಂಗೆ ಅವಕಾಶವನ್ನ ಕೊಟ್ಟಿದ್ದಂತಹ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಮಾತು ಕೊನೆಗಳಿಸುವ ಮುಂಚೆ ಜ್ಞಾನಸಾಗರ್ ಮಹಾರಾಜರು ಜ್ಞಾನ ದೀಪವನ್ನ ದೀಪಾವಳಿ ದಿನ ಹಚ್ಚಿ ಹೋಗಿದ್ದಾರೆ. ಆ ದೀಪವನ್ನ ಒಂದೊಂದು ಹಣತೆಯನ್ನು ನಾವು ಕೈಯಲ್ಲಿಟ್ಟು ಹಚ್ಚುವಂತಹ ಬಹುದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ಹೇಳಿ ನಾನು ನಮಸ್ತೆ. ಮೂಲಕ ಶ್ರೀ ಜ್ಞಾನಸಾಗರ ಮಹಾರಾಜರ ದೇವೋದ್ದೇಶಗಳು ಹೇಗಿದ್ದವು, ಒಬ್ಬ ಮುನಿಯಾದವರು ಆತ್ಮಕಲ್ಯಾಣವನ್ನು ಮಾಡುವುದರ ಜೊತೆಗೆ ಸಮಾಜದಲ್ಲಿರ್ತಕ್ಕಂತಹ ಜೈನ ಸಂಘಟನೆಗಳನ್ನ ಬೆಳೆಸಬೇಕು, ಅದರ ಮೂಲಕ ಧರ್ಮ ಉಳಿತದೆ. ಹೇಗೆ ಜೈನ ಸಮಾಜ ಬೆಳಿಬೇಕು ಅಂತಿದ್ರೆ ಗುರು ಪರಂಪರೆ ಬೇಕು, ಹಾಗೆ ಎಳವೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಸುಸಂಸ್ಕಾರ ಬರಬೇಕು ಅಂತಿದ್ರೆ ಶಿಕ್ಷಕರು ಬಹುಮುಖ್ಯ ಅನ್ನೋದನ್ನ ಮನಗಂಡಿದ್ದಂತಹ ಪರಮ ಪೂಜ್ಯರ ಭಾವನೆಗಳು ಹೇಗಿದ್ದವು ಅನ್ನೋದನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅವರ ಭಾರವಾದ ಮನಸ್ಸಿನ ಮಾತುಗಳು, ಅವರ ಒಡನಾಟಗಳು ನಮಗೆ ಅರ್ಥವಾಗಿದೆ. ಆದ್ದರಿಂದ ಮುಂದೆ ನಮ್ಮ ಜೊತೆ ಡಾಕ್ಟರ್ ತೇಜಸ್ವಿನಿ ಮೈಸೂರು, ಅಧ್ಯಕ್ಷರು ನಮೋಸ್ತು ಶಾಸನ ಸಮಿತಿ ಕರ್ನಾಟಕ ಇವರಿದ್ದಾರೆ. ಅವರು ತಮ್ಮ ಭಾವನವನ್ನು ಸಲ್ಲಿಸಬೇಕು ಅಂತ ನಾನು ವಿನವಿಸಿಕೊಳ್ತಾ ಇದ್ದೀನಿ. ಈಗ ನಿಮ್ಮ ಮುಂದೆ ಡಾಕ್ಟರ್ ತೇಜಸ್ವಿನಿ ಅವರು. ಜ್ಞಾನವೇ ಯಾರ ಧ್ಯೇಯವಾಗಿದೆಯೋ, ಜ್ಞಾನವೇ ಯಾರಿಗೆ ಮಾರ್ಗದರ್ಶಕವಾಯಿತೋ, ಜ್ಞಾನವನ್ನೇ ಯಾರು ಅವಲಂಬಿಸಿದರೋ, ಜ್ಞಾನದಲ್ಲೇ ಯಾರು ವಿಲೀನರಾದರೋ, ತಸ್ಮೈ ಶ್ರೀ ಜ್ಞಾನ ಸಾಗರಾಯ ನಮೋ ನಮಃ. ಪರಮ ಪೂಜ್ಯ ಭಟ್ಟಾರಕ ಸ್ವಾಮೀಜಿ ಅವರಿಗೆ ಇಚ್ಛಾಮಿಗಳನ್ನು ಸಲ್ಲಿಸುತ್ತಾ, ಇಲ್ಲಿ ಇರುವಂತಹ ಎಲ್ಲ ಗಣ್ಯರಿಗೂ ಕೂಡ ನಾನು ಜೈ ಜಿನೇಂದ್ರ ಅಂತ ಹೇಳ್ತೇನೆ. 4 मिले 64 खिले 20 कर जोड़ा, सज्जन से सज्जन मिले पुलकित 7 करोड़. ಈ ಧ್ಯೇಯವನ್ನ, ಈ ಚಿಂತನೆಯನ್ನ
ಅವರು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅವರು ಅನೇಕರನ್ನ ಒಟ್ಟುಗೂಡಿಸಿದರು. 4 ಮಿಲೆ 64 ಕಿಲೆ, ಇಬ್ರು ಮತ್ತಿಬ್ಬರನ್ನ ಸೇರಬೇಕಂತೆ. ಅವಾಗ ಅಲ್ಲಿ 64 ದಂತದ ಪಂಕ್ತಿಗಳು ಸೇರುತ್ತವಂತೆ. ಹಾಗೆಯೇ 32 ಆ ಹಲ್ಲುಗಳು ಸೇರಿದಾಗ ಯಾವ ಸ್ಮೈಲ್ ಅಥವಾ ಯಾವ ಮಂದಹಾಸ ಮೂಡಿ ಬರುತ್ತದೋ ಮುಖದ ಮೇಲೆ, ಅದೇ ನಿಜವಾದ ಸ್ನೇಹವಂತೆ. ಹಾಗೆಯೇ 20 ಬೆರಳುಗಳು ಸೇರಿದಾಗ 7 ಕರೋಡ್ ಅಂದ್ರೆ 7 ಕೋಟಿ ರೋಮಗಳೆಲ್ಲವೂ ಕೂಡ ಪುಳಕಿತವಾಗಿ ನಿಲ್ಲಬೇಕಂತೆ. ಅದು ಮಿತ್ರತ್ವದ ಒಂದು ಪ್ರತೀಕವಂತೆ. ಎಲ್ಲಾ ಗ್ರಂಥಗಳು ಕೂಡ ಮೈತ್ರಿ ಭಾವನವನ್ನೇ ಸಾರುತ್ತವೆ. ಕಷ್ಟದಲ್ಲಿ ನಮಗೆ ನೆರವಾಗುವಂತವರು ಅಂತ ಅಂದ್ರೆ ಕೇವಲ ಜೈನ ಧರ್ಮದ ಆ ಆಗಮ ಗ್ರಂಥಗಳು, ಆ ದಿವ್ಯವಾಣಿಯ ವಿಚಾರಧಾರೆ ಅನ್ನುವುದನ್ನ ಪ್ರತಿ ಬಾರಿಗೂ ನಮಗೆ ಸ್ಮರಣೆಗೆ ತಂದುಕೊಟ್ಟಂತವರು ಉಪಾಧ್ಯಾಯ ಶ್ರೀ ಜ್ಞಾನಸಾಗರ ಶ್ರೇಷ್ಠ ಮುನಿವರಿಯರು. ಅವರ ಬಳಿ ನಾನು ಬೆಂಗಳೂರಿನಲ್ಲಿ 2011ರಲ್ಲಿ ಹೋದಾಗ ನಾನು ನನ್ನ ಪರಿಚಯವನ್ನ ಮಾಡಿಕೊಂಡಾಗ ಅವರು ನನಗೆ 20 ಗ್ರಂಥಗಳನ್ನ ನನಗೆ ನೀಡಿದ್ರು. ಅದರಲ್ಲಿ ಇದು ಒಂದು ಕೂಡ ಗ್ರಂಥ, ಜೈನ ಧರ್ಮಕಿ ಪ್ರಾಚೀನತಾ ಎನ್ನುವಂತಹ ಗ್ರಂಥ. ಇದರಲ್ಲಿ ಅವರು ನನಗೆ ಸುಮ್ಮನೆ ಕೊಡ್ಬೇಕಾದ್ರೆ ಒಳಗಡೆ ಪುಟ ತಿರುಗಿಸಿ ಅದರಲ್ಲಿ ಒಂದು ಪೆನ್ಸಿಲ್ ಅನ್ನ ತೆಗೆದುಕೊಂಡು ಇಲ್ಲಿ ಒಂದು ಮಾರ್ಕ್ ಅನ್ನ ಕೂಡ ಮಾಡಿ ನನಗೆ ಒಂದು ಸಂದೇಶವನ್ನ ಕೊಡುತ್ತಾ ಈ ಗ್ರಂಥವನ್ನ ನನಗೆ ಕೊಟ್ಟಿದ್ರು ಅವರು. ಜೈನ ಸಮಾಜ್ ಕಿ ಪ್ರಮುಖ ವೆಬ್ಸೈಟ್ ಕಿ ಸೂಚಿ. ಇಲ್ಲಿ ಬರ್ದಿರುವಂತದ್ದು ಪ್ಲೀಸ್ ಫಾರ್ವರ್ಡ್ ದಿ ಸೇಮ್ ಟು ಆಲ್ ದಿ ಜೈನ್ ಸ್ಕಾಲರ್ಸ್ ಅಂತ ಹೇಳಿ ಬರೆದು ಅವರು ನನಗೆ ಕೊಟ್ಟಿದ್ರು ಗ್ರಂಥವನ್ನ. ಅವರು ಈ 20 ಗ್ರಂಥಗಳನ್ನ ನೀಡುತ್ತಾ, ನೀನು ತಾಯಿಯಾಗಿದ್ದೀಯಾ, 2 ಮಕ್ಕಳನ್ನ ಕರೆದುಕೊಂಡು ಬಂದಿದ್ದೀಯಾ, ಕುಟುಂಬದ ಬಗ್ಗೆ ನಿನಗೆ ಜವಾಬ್ದಾರಿ ಇದೆ, ಆದ್ರೆ ಇದು ನಿನ್ನ ಧ್ಯೇಯವಲ್ಲ. ನಿನ್ನ ಧ್ಯೇಯ ಇರೋದು ಜಿನಧರ್ಮದ ಪ್ರಭಾವನೆಯತ್ತ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಜಿನಧರ್ಮದ ಪ್ರಭಾವನೆಯನ್ನ ನೀವು ಸ್ಕಾಲರ್ಸ್ ಆದಂತವರು ಮಾಡಬೇಕು ಅನ್ನುವಂತಹ ಒಂದು ಸಂದೇಶವನ್ನ, ಒಂದು ಆಜ್ಞೆಯನ್ನ, ಒಂದು ಸೂಚನೆಯನ್ನ ನನಗೆ ಕೊಟ್ಟಿದ್ದರು. ನಂತರ ಅವರು ಎಲ್ಲಿ ಚಾತುರ್ಮಾಸ ಆದರೂ ಕೂಡ ನನಗೆ ಅವರ ಒಂದು ಮ್ಯಾಗಝೈನ್ ನನಗೆ ತಲುಪ್ತಾ ಇತ್ತು. ಸಾರಕ ಸೋಪಾನ ಎನ್ನುವಂತಹ ಪ್ರತಿ ವರ್ಷ ಬರ್ತಾ ಇದ್ದಂತಹ ಅವರ ಚಾತುರ್ಮಾಸದ ಸಮಯದಲ್ಲಿ ಬರ್ತಾ ಇದ್ದಂತಹ ಈ ಪುಟ್ಟ ಸ್ಮರಣ ಸಂಚಿಕೆಗಳು, ಇದರಲ್ಲಿ ಸಂಪೂರ್ಣವಾಗಿ ಸಂಶೋಧನಾತ್ಮಕ ಲೇಖನಗಳನ್ನ ಇಡ್ತಾ ಇದ್ರು. ನಂತರ ಅವರು ನನಗೆ ಹಸ್ತಿನಾಪುರದಲ್ಲಿ ಹೋಗಿ ಮುಟ್ಟಿದ್ದೇನೆ ಅಂತ ಅವರ ಸಂಘದವರಿಗೆ ತಿಳಿಸಿದಾಗ, ಅಲ್ಲಿ ಇಂತಿಂತ ಸ್ಥಾನಗಳನ್ನ ನೋಡಿಕೊಂಡು ಹೋಗಿ ನೀವು, ಹಾಗೆಯೇ ಅಲ್ಲಿ ಮತ್ತೊಂದು 2 ಗ್ರಂಥಗಳನ್ನ ಇಟ್ಟಿದ್ದೇನೆ, ಆ ಗ್ರಂಥಗಳನ್ನ ನೀವು ತೆಗೆದುಕೊಂಡು ಹೋಗಿ, ಅದು ನಿಮಗೆ ಬಹಳ ಅನುಕೂಲವಾಗತ್ತೆ ಅಂತ ಅಂದ್ಬಿಟ್ಟು 2 ಸೆಮಿನಾರ್ಗಳಲ್ಲಿ ಆದಂತಹ ಪುಸ್ತಕಗಳನ್ನ, ರಿಸರ್ಚ್ ಆರ್ಟಿಕಲ್ಸ್ ಗಳು ಇರುವಂತಹ ಪುಸ್ತಕವನ್ನ ಅವರು ಅಲ್ಲಿ ಇದೆ ತೆಗೆದುಕೊಂಡು ಹೋಗಿ ಅವರಿಗೆ ಹೇಳ್ತೀವಿ ಅಂತ ಅವರ ಸಂಘದವರು ನನಗೆ ಸೂಚಿಸಿದ್ರು. ಹಾಗಾಗಿ ಉತ್ತರ ಭಾರತಕ್ಕೆ ಹೋದಾಗ ಎಲ್ಲಿ ಹೋದರೂ ಕೂಡ ಅವರ ಗ್ರಂಥಗಳನ್ನ ನಾನು ಕಾಣ್ತಾ ಇದ್ದೆ. ಅವರು ವಿದ್ವಾಂಸರುಗಳಿಗೆ, ಸ್ಕಾಲರ್ಸ್ ಗಳಿಗೆ ಒಂದು ವಿಷಯವನ್ನ ಪ್ರತಿ ಬಾರಿ ಚಾತುರ್ಮಾಸದಲ್ಲಿ ಹೇಳ್ತಾ ಇದ್ರು. ಧರ್ಮಾತ್ಮಾವೋ ಧರ್ಮಕ್ಕೋ ಸಬ್ಸೆ ಬಡ ಕತ್ರ ತುಮ್ ಧರ್ಮಾತ್ಮಾವೋನ್ಸೆ ಹೇ. ನಿಮ್ಮಂತಹ ಧರ್ಮಾತ್ಮರಿಂದಲೇ ಈ ಧರ್ಮಕ್ಕೆ ಬಹಳ ದೊಡ್ಡ ಆಪತ್ತು ಇದೆ ಅಂತ ಯಾವಾಗ್ಲೂ ಹೇಳೋರು. ಯಾಕೆ ಹಿಂಗೆ ಹೇಳ್ತಾ ಇದ್ರು ಅಂತ ಅಂದ್ಬಿಟ್ಟು ಒಂದ್ಸತಿ ಅದ್ರದ್ದು ಚಾತುರ್ಮಾಸದಲ್ಲಿ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದಾರೆ. ನೀವು ಎಷ್ಟು ವಿದ್ವಾಂಸರಾಗಿ ಬೆಳಿತಿರೋ ಅಷ್ಟು ನೀವು ಜನತೆಯಿಂದ ದೂರವಾಗ್ತಾ ಹೋಗ್ತೀರಾ. ನೀವು ಹಾಗೆ ಮಾಡಬೇಡಿ. ನೀವು ಎಷ್ಟು ವಿದ್ವತ್ತತೆಯನ್ನ ಹೊಂದುತ್ತೀರೋ ಅದನ್ನ ಕೇವಲ ನಿಮಗೆ ಮಾತ್ರ ಸೀಮಿತವಾಗಿ ಇಟ್ಟುಕೊಳ್ಳಬೇಡಿ. ವಿದ್ವಾಂಸರ ಹತ್ತಿರ ಮಾತ್ರ ಹಂಚಬೇಡಿ. ಅದನ್ನ ಜನತೆಗೆ ಕೊಟ್ಟು ಹೋಗಿ. ವಿದ್ವಾಂಸರ ಅತಿ ಮುಖ್ಯ ಕರ್ತವ್ಯ ಅಂತಂದ್ರೆ ನಿಮ್ಮ ಯಾವ ಸಂಶೋಧನೆ ಇದೆಯೋ ಅದು ಎಲ್ಲರಿಗೂ ಕೂಡ ತಲುಪಬೇಕು, ಎಲ್ಲರೂ ಜ್ಞಾನವಂತರಾಗಬೇಕು ಅನ್ನುವುದು ಅವರ ಒಂದು ಸೂಚನೆ ಆಗಿತ್ತು. ಅವರ ಮಾರ್ಗದರ್ಶನದಂತೆಯೇ ಚಾರ್ಟೆಡ್ ಅಕೌಂಟೆಂಟ್ ಅವರದು, ಡಾಕ್ಟರ್ಸ್ ಗಳದು, ಲಾಯರ್ ಗಳದು, ಎಲ್ಲ ಚಿಕಿತ್ಸೆ ಅಂತಂದ್ರೆ ಯಾರು ಡಾಕ್ಟರ್ಸ್ ಗಳಿರ್ತಾರೋ ಅವ್ರದ್ದೆಲ್ಲರದು ಕೂಡ ಒಂದು ಕಾನ್ಫರೆನ್ಸ್ ಆಗ್ತಾ ಇತ್ತು. ಹೆಂಗೆ ಇವರು ಇಷ್ಟೊಂದು ಹಸನ್ಮುಖರಾಗಿ ಎಲ್ಲರ ಜೊತೆಗೆ ಬೆರಿತಾ ಇದ್ರು ಅಂತ ಅನ್ನೋದಕ್ಕೆ ಒಂದು ಕಾರಣವನ್ನ ನನಗೆ ಅವರ ಒಂದು
ಅವರ ಚೈಲ್ಡ್ಹುಡ್ ಇಂದ ಬರೆದಂತಹ ಒಂದು ಕಾರ್ಟೂನ್ ಬುಕ್ ಮಾಡಿದ್ರು. ಆ ಪುಸ್ತಕದಲ್ಲಿ ನಾನು ಅವರ ಜೀವನ ಚರಿತ್ರೆಯನ್ನ ಓದಿದೆ. ಅವರು ಯಾವುದೋ ಭವಗಳಲ್ಲೇ ಪುಣ್ಯಾರ್ಜನೆಯನ್ನ ಮಾಡಿಕೊಂಡು ಬಂದಂತಹ ಜೀವಿ. ಹಾಗಾಗಿ ಚಿಕ್ಕ ವಯಸ್ಸಿನಿಂದಲೇ ಅವರಿಗೆ ಯಾವಾಗ ಧರ್ಮದ ಅರಿವಾಯಿತೋ ಮತ್ತೆ ಈ ಭವದಲ್ಲಿ ಅವರು ಗೃಹತ್ಯಾಗವನ್ನು ಮಾಡಿ ತನ್ನ ಆತ್ಮನ ಕಲ್ಯಾಣದತ್ತ ಸಾಗಬೇಕು ಎಂಬ ದೃಢ ನಿರ್ಧಾರವನ್ನ ಮಾಡಿಬಿಟ್ಟಿದ್ದರು. ಆದ್ರೆ ಅವರಿಗೆ ದೀಕ್ಷೆಯನ್ನ ಕೊಡ್ಲಿಕ್ಕೆ ಪ್ರತಿ ಸತಿ ಕೇಳಿದಾಗ್ಲೂ ತಡ ಮಾಡ್ತಾ ಇದ್ದಿದ್ರಿಂದ ಒಬ್ಬರ ದೀಕ್ಷೆ ಆಗ್ಬೇಕಾದ್ರೆ ಆ ಸಭೆಯಲ್ಲಿ ಕೂತ್ಕೊಂಡು ಇಲ್ಲಿ ಅವರೂ ಕೂಡ ಪಂಚಮುಷ್ಟಿ ಲೋಚನವನ್ನ ಮಾಡ್ಲಿಕ್ಕೆ ಆರಂಭ ಮಾಡ್ಕೊಂಡ್ಬಿಟ್ರು. ನೀವೇನಾದ್ರೂ ದೀಕ್ಷೆ ಕೊಡ್ಲಿಲ್ಲ ಅಂದ್ರೆ ನಾನು ಸ್ವಯಂ ಈಗಲೇ ದೀಕ್ಷೆ ತಂದು ಬಿಡ್ತೇನೆ ಅನ್ನುವಂತಹ ಒಂದು ದೃಢ ನಿರ್ಧಾರ ಜೈನ ಧರ್ಮದ ಶ್ರದ್ಧೆಯತ್ತ ಅವರದ್ದು ಇತ್ತು. ಹಾಗೆ ದೃಢ ನಿರ್ಧಾರವನ್ನ ಹೊಂದಿದಂತಹ ಎಲ್ಲ ಜಿನನ ಪ್ರತಿಮೆಗಳು ಯಾವುದು ಅರ್ಹಂತರ ಪ್ರತಿಮೆಗಳು ಇದೆಯೋ ಅದು ಯಾವಾಗಲೂ ಮಂದಸ್ಮಿತವಾಗಿ ಅರ್ಧ ನಿಮೀಲಿತ ನೇತ್ರವಾಗಿರುತ್ತದೆ. ಹಾಗೆಯೇ ನಾವು ಜ್ಞಾನಸಾಗರಜಿ ಮಹಾರಾಜರದು ಎಲ್ಲೆಲ್ಲಿ ಭಾವಚಿತ್ರವನ್ನ ನೋಡ್ತೇವೋ ಅಲ್ಲೆಲ್ಲ ಅವರ ಮುಗುಳ್ನಗೆಯನ್ನ ನಾವು ಕಾಣಬಹುದು. ಅಂದರೆ ಧರ್ಮ ಅಷ್ಟು ಶ್ರೇಷ್ಠವಾಗಿ ಅಷ್ಟು ವಿಶಾಲವಾಗಿ ಅವರ ಒಳಗಡೆ ಬೇರೂರಿರುವುದರಿಂದ ಹರಡಿಕೊಂಡಿರುವುದರಿಂದ ಅವರ ಆ ಮುಖದಲ್ಲಿ ಯಾವಾಗಲೂ ಮಂದಹಾಸ ಇರುತ್ತೆ ಅನ್ನೋದು ಸ್ಪಷ್ಟವಾಗಿ ಗೋಚರಿತವಾಗುತ್ತೆ. ಅವರು ಕೇವಲ ತಾವು ಮಾತ್ರ ಸುಖಿಗಳಾಗ್ಲಿಲ್ಲ, ಅನೇಕರನ್ನ ಸುಖಿ ಮಾಡಿ ಹೋದರು. ಅನೇಕ ವಿದ್ವಾಂಸರನ್ನ ಸೇರಿಸಿದರು. ವಿದ್ವಾಂಸರಿಗೆ ಜನತೆಯ ಪ್ರತಿ ಇರುವಂತಹ ಒಂದು ಜವಾಬ್ದಾರಿಯನ್ನು ಕೂಡ ಎಚ್ಚರಿಸುತ್ತಾ ಹೋದರು. ಹಾಗಾಗಿ ಇಲ್ಲ ಅಂತಂದ್ರೆ ಯಾವ್ದಾದ್ರು ಕಾನ್ಫರೆನ್ಸ್ ಆಯ್ತು ಅಂದ್ರೆ ವಿದ್ವಾಂಸರು ಸೇರಿ ಒಂದು ಕಾನ್ಫರೆನ್ಸ್ ಅನ್ನ ಮಾಡುವಂತದ್ದು. ಆದ್ರೆ ಇವತ್ತು ಒಂದು ಕಾನ್ಫರೆನ್ಸ್ ಆಯ್ತು ಅಂದ್ರೆ ಒಂದು ವಿದ್ವತ್ ಸಭೆ ಆಯ್ತು ಅಂದ್ರೆ ಅದು ಜನತೆಗಳ ಮಧ್ಯದಲ್ಲಿ ಆಗುವಂತಹ ವಿದ್ವತ್ ಸಭೆಗಳಾಗಿ ಒಂದು ಮಾರ್ಪಾಡಾಯಿತು ಜ್ಞಾನಸಾಗರಜಿ ಮಹಾರಾಜರಿಂದ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಭಟ್ಟ ಅಕಲಂಕ ಚರಿತೆಯನ್ನ ಓದಿ ಜಿನಧರ್ಮದ ಪ್ರಭಾವನೆ ಮಾಡಬೇಕು ಅನ್ನುವಂತಹ ಆಸಕ್ತಿ ಮೂಡಿತ್ತು. 2011ರಲ್ಲಿ ಇವರ ದರ್ಶನ ಆದ ಮೇಲೆ ಇವರು ಮಾಡ್ತಾ ಇದ್ದಂತಹ ಆ ಮೆಡಿಕಲ್ PhD ಯಾರು ಮಾಡ್ತಾ ಇದ್ರು ಮೆಡಿಸಿನ್ ಬಗ್ಗೆ ಅವರ ಒಂದು ಕಾನ್ಫರೆನ್ಸ್ ಅನ್ನ ಬೆಂಗಳೂರಿನಲ್ಲಿ ನಾನು ನೋಡಿದ್ದೆ. ಅವಾಗ ನನಗೆ ಒಂದು ಮನಸ್ಸಿನಲ್ಲಿ ಬಂದಿತ್ತು, ಹೀಗೆ ಜನತೆಯ ಮುಂದೆ ಶ್ರಾವಕರ ಮುಂದೆ ನಾವು ನಮ್ಮ ಸಂಶೋಧನಾತ್ಮಕ ಒಂದು ಕೃತಿಗಳನ್ನ ಇಡಬೇಕು, ಅವರಿಗೂ ಕೂಡ ಸಂಶೋಧನೆಯತ್ತ ಒಲವನ್ನ ತೋರಿಸ್ಬೇಕು ಅಂತ ನನಗೂ ಕೂಡ ಮನಸ್ಸಿನಲ್ಲಿ ಬಂದಿತ್ತು. ಇವರನ್ನ ನೆನೆದುಕೊಂಡೆ ನಮೋಸ್ತು ಶಾಸನ ಸೇವಾ ಸಮಿತಿ ವತಿಯಿಂದ ಪ್ರತಿ ತಿಂಗಳು ಅಂತಿಮ ಭಾನುವಾರದಂದು 3 ರಿಂದ 5ರವರೆಗೂ ಒಂದು ಅಂತಾರಾಷ್ಟ್ರೀಯ ವೆಬಿನಾರ್ ಮಾಡಬೇಕು ಎಂದು ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದೆ. ಹಾಗಾಗಿ ಅದು ಈ ತಿಂಗಳ ಕಡೆಯ ಭಾನುವಾರ 3 ರಿಂದ 5 ಆರಂಭವಾಗ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣಕರ್ತರು ಅಂತಂದ್ರೆ ಜ್ಞಾನಸಾಗರಜಿ ಮಹಾರಾಜರೇ. ಅವರು ನಮಗೆ ತೋರಿಸಿಕೊಟ್ಟಂತಹ ಸಮಾಜದೊಂದಿಗೆ ನಾವು ಬೆರೆಯಬೇಕು ವಿದ್ವಾಂಸರು, ನಾವು ಮಾತ್ರ ವಿದ್ವಾಂಸರಾದ್ರೆ ಸಾಲದು, ನಮ್ಮ ವಿಚಾರಧಾರೆ ಸಮಾಜವನ್ನ ತಲುಪಬೇಕು ಎನ್ನುವಂತಹ ಅವರ ಯಾವ ಚಿಂತನೆ ಇದ್ದಿತೋ ಆ ಚಿಂತನೆಯನ್ನ ಮತ್ತಷ್ಟು ಪುಷ್ಟಿಗೊಳಿಸ್ಲಿಕ್ಕೆ ಅಂತ ಒಂದು ಕಿರು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಅಂದು ಭರತ ಬಹಳ ಮೂಲೆನಲ್ಲಿ ಕೂತ್ಕೊಂಡು ಅಳ್ತಾ ಇದ್ನಂತೆ. ಇಂದ್ರ ಎಲ್ಲಿ ಭರತ ಕಾಣಿಸ್ತಾನೆ ಇಲ್ವಲ್ಲ ಅಂತ ಹುಡ್ಕೊಂಡು ಹೋಗ್ತಾನೆ. ಹೋದಾಗ ಯಾಕೆ ನಿನ್ಗೆ ಇಷ್ಟ ಆಗ್ಲಿಲ್ವಾ ನಿನ್ನ ತಂದೆಯ ನಿರ್ವಾಣ ಆಗಿರುವಂತದ್ದು, ಹೀಗೆ ಅಳ್ತಾ ಇದ್ಯಲ್ಲ, ನೀನು ಜ್ಞಾನವಂತನಲ್ವಾ, ನೀ ಯಾಕೆ ಅಳ್ತಾ ಇದೀಯಾ ಅಂತ ಹೇಳ್ತು ಅಂದ್ರೆ ಇಷ್ಟು ದಿನ ಅವರು ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇದ್ರು. ನಿರ್ವಾಣವಾಯಿತು, ಸಂತೋಷವಾಯಿತು, ಆದ್ರೆ ಇನ್ನು ಮುಂದೆ ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವವರು ಯಾರು ಎನ್ನುವಂತಹ ದುಃಖದಲ್ಲಿ ಆ ಮುಖವನ್ನ ಆ ಜ್ಞಾನವನ್ನ ಮತ್ತೆ ನೋಡ್ಲಿಕ್ಕೆ ಈ ಭವದಲ್ಲಿ ಸಾಧ್ಯವಿಲ್ಲವಲ್ಲ ಅಂತ ನಾನು ದುಃಖಿಸುತ್ತಿದ್ದೇನೆ ಅಂತ ಮಹಾಪುರಾಣದಲ್ಲಿ ಜನಸೇನಾಚಾರ್ಯರ ಆ ಉಕ್ತಿ ನೆನಪಿಗೆ ಬರುತ್ತೆ. ಇವತ್ತು ಜ್ಞಾನಸಾಗರಜಿ ಮಹಾರಾಜರು ನಮ್ಮ ಮಧ್ಯದಲ್ಲಿ ಈಗ ಇಲ್ಲ, ಆದರೆ ಇದ್ದಾರೆ. ಯಾವ ಪ್ರಕಾರದಿಂದ ಅಂದ್ರೆ ಅವರ ಹಸನ್ಮುಖವಾದಂತಹ ಆ ಧ್ಯೇಯದ ಒಂದು ನಗೆಯ ಮೂಲಕ ನಮ್ಮೆಲ್ಲರ ಮಧ್ಯದಲ್ಲಿ ನಮ್ಮ ಹೃದಯಾಳದಲ್ಲಿ ಅವರು ಈ ಭವದಲ್ಲಿ ನಮ್ಮ ಆಯು ಇರುವವರೆಗೂ ಕೂಡ ಶಾಶ್ವತವಾಗಿ ನೆಲೆಸುತ್ತಾರೆ ಎನ್ನುವಂತಹ ಒಂದು ವಿಚಾರದೊಂದಿಗೆ ಹಾಗೆ ಅವರ ಆಶೀರ್ವಾದದಿಂದ ಈ ವೆಬಿನಾರ್ ಆರಂಭ ಮಾಡಬೇಕು ಅಂತ ಭಾವಿಸಿದ್ದೆ. ಆದ್ರೆ ಅದರ ಮಧ್ಯದಲ್ಲಿ ಅವರು ಹೋಗಿರುವಂತದ್ದು. ಆದರೆ ಇವರನ್ನ ಸ್ಮರಿಸುತ್ತಾ ಇವರ ಚಿಂತನೆಯನ್ನ ಮತ್ತೆ ನಾವೆಲ್ಲರೂ ಸೇರಿ ಮುಂದೆ ತೆಗೆದುಕೊಂಡು ಹೋಗೋಣ. ಸಮಾಜದಲ್ಲಿ ನಾವು ಬಾಳೋಣ, ಜ್ಞಾನದ ಜೊತೆಗೆ ಬಾಳೋಣ, ನಾವು ಕೂಡ ಜ್ಞಾನ ಸಾಗರರಾಗ್ಲಿಕ್ಕೆ ಪ್ರಯತ್ನವನ್ನ ಪಡೋಣ ಎನ್ನುವಂತಹ ಶುಭ ಭಾವನೆಯೊಂದಿಗೆ ನನ್ನ ವಚನವನ್ನು ಮುಗಿಸ್ತೇನೆ. ವಿದುಷಿ ತೇಜಸ್ವಿನಿ ಅವರು
ಬಹಳ ಸುಂದರವಾಗಿ ಕೆಲ ವಿಚಾರಗಳನ್ನ ಮಂಡಿಸಿದ್ರು. ಮಹಾರಾಜರ ಸಂಕಲ್ಪಗಳು ಹೇಗಿದ್ದವು? ಸಮಾಜದಲ್ಲಿ ಒಂದು ಮಾತಿದೆ, ವಿದ್ಯಾವಂತರಾದ ಕೂಡಲೇ ಅವರು ಧರ್ಮದಿಂದ ಸ್ವಲ್ಪ ದೂರ ಉಳಿತಾರೆ ಅಂತ ಹೇಳಿ. ಅದು ಹಾಗಲ್ಲ. ಜ್ಞಾನಸಾಗರಂತ ಮಹಾರಾಜರು ಅಂಥವರನ್ನ ಸರಿ ಮಾರ್ಗಕ್ಕೆ ತರ್ತಾರೆ. ಅವರಿರ್ತಕ್ಕಂಥ ಜ್ಞಾನವನ್ನು ಇನ್ನೊಬ್ಬರಲ್ಲಿ ಹಂಚಿಕೊಳ್ಳಬೇಕು ಅನ್ನುವಂತಹ ಭಾವನೆಯನ್ನು ಅವರು ವ್ಯಕ್ತಪಡಿಸಿದ್ರು. ಆದ್ದರಿಂದ ಅಗಾಧವಾಗಿರ್ತಕ್ಕಂಥ ಜ್ಞಾನಸಾಗರ ಜ್ಞಾನ ನಮಗೆಲ್ಲರಿಗೂ ಕೂಡ ಜ್ಞಾನಧಾರೆ ಆಗಿದೆ ಅಂತೇಳಿ ಅವ್ರು ಹೇಳಿದ್ದಾರೆ. ಅವರಿಗೆ ವಂದಿಸ್ತಾ, ನಮ್ಮ ಇನ್ನೋರ್ವ ಅತಿಥಿಯಾಗಿರ್ತಕ್ಕಂತಹ ವೀರಾಂಗನ ಅನಿತಾ ಸುರೇಂದ್ರ ಕುಮಾರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರು ಕೂಡ ಈ ಭಾವನಮನದಲ್ಲಿ ಭಾಗವಹಿಸಿದ್ದಾರೆ. ಈಗ ಮಹಾರಾಜರ ವಿಚಾರವಾಗಿ ಅನಿತಾ ಸುರೇಂದ್ರ ಕುಮಾರ್ ಅವರು ಮಾತಾಡಬೇಕು ಅಂತ ವಿನಯಿಸಿಕೊಳ್ತಾ ಇದ್ವಿ. ಈಗ ನಿಮ್ಮ ಮುಂದೆ ಅನಿತಾ ಸುರೇಂದ್ರ ಕುಮಾರ್ ಅವರು. ಅನ್ಮ್ಯೂಟ್ ಮಾಡಬೇಕು ವಾಯ್ಸ್. ಎಲ್ರಿಗೂ ಜೈ ಜಿನೇಂದ್ರ. ಇನ್ನೊಂದು ವಾಯ್ಸ್ ಈಗ ಕರೆಕ್ಟ್ ಕೇಳ್ತದೆ. ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಮಾಡಬೇಕು. ಎಲ್ರಿಗೂ ಜೈ ಜಿನೇಂದ್ರ. ಅನ್ಮ್ಯೂಟ್ ಮಾಡಿ. ಈಗ ಕೇಳ್ತದ? ಕೇಳೊಂಡೆ. ಹಲೋ, ಅನ್ಮ್ಯೂಟ್ ಮಾಡಬೇಕು. ಅನ್ಮ್ಯೂಟ್ ಮಾಡ್ತೆ. ಕೇಳ್ತದ? ನಾನು ಮೂಡ್ಬಿದ್ರಿ ಭಟ್ಟಾರಕರಿಗೆ ಇಚ್ಛಾಮಿ ಹೇಳ್ತಾ, ಇವತ್ತೊಂದು ಬಹಳ ಎಲ್ರು ಜ್ಞಾನ ಸಾಗರ ಬಗ್ಗೆ ಎಲ್ರು ಮಾತಾಡಿದ್ದಾರೆ. ಆದ್ರಿಂದ ಇನ್ನು ನಾವು ಭಟ್ಟಾರಕರ ಮಾತನ್ನೇ ಕೇಳೋದು ಬಹಳ ಉತ್ತಮ ಅನಿಸ್ತದೆ. ಮಾತ್ರ ಒಂದು ಬಹಳ ದೊಡ್ಡ ಆತ್ಮ ಅವ್ರದ್ದು. ಆದ್ರೆ ಒಳ್ಳೆ ದಿವಸದಲ್ಲಿ ಮಹಾವೀರ ಜಯಂತಿಯ ದಿವಸವೇ ಅವರ ಕಾಲ ಆಗಿರೋದು, ಒಂದು ಸಮಾಧಿ ಆಗಿರೋದು ಒಂದು ಬಹಳ ಆಶ್ಚರ್ಯದ ವಿಷಯ. ಅದರ ಮೇಲೆ ಸಾಯಂಕಾಲದವರೆಗೂ ಪ್ರವಚನ ಮಾಡಿದ್ದಾರಂತೆ. ಇಲ್ಲಿ ಬೆಂಗಳೂರಲ್ಲಿ ಬಹಳ 4 ತಿಂಗಳು ಚಾತುರ್ಮಾಸದಲ್ಲಿ ನಾವೆಲ್ಲ ಅವರೊಟ್ಟಿಗಿದ್ದು ಅವ್ರದ್ದು ಡಾಕ್ಟರ್ ಕಾನ್ಫರೆನ್ಸ್ ಇರಲಿ, ಲಾಯರ್ ಕಾನ್ಫರೆನ್ಸ್ ಇರಲಿ, ಟೀಚರ್ಸ್ ಅಂದ್ರೆ ಹೊಸ ರೀತಿಯ ಚಾತುರ್ಮಾಸ ಅವರು ಬೆಂಗಳೂರಲ್ಲಿ ಮಾಡಿಕೊಟ್ಟಿದ್ರು. ಇಷ್ಟರವರೆಗೆ ಆ ಥರ ಚಾತುರ್ಮಾಸ ಬೆಂಗಳೂರಲ್ಲಿ ಆಗಿರ್ಲಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ಆಗಿತ್ತು. ಆದ್ರೆ ಜ್ಞಾನ ಸಾಗರರ ಕಾಲದಲ್ಲಿ ಆದಂತ ಚಾತುರ್ಮಾಸವೇ ಅದು ಬೇರೆ ರೀತಿಯ ಚಾತುರ್ಮಾಸ. ಇನ್ನು ಅಂತ ಚಾತುರ್ಮಾಸ ಆಗ್ಲಿಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಹಾಗೆ ನಾನು ಇನ್ನೊಮ್ಮೆ ಅವರಿಗೆ ಅವರ ಇದಕ್ಕೆ ನಮೋಸ್ತ್ ಹೇಳುತ್ತಾ ಹೆಚ್ಚಿನ ಮಾತನ್ನು ಹೇಳದೆ, ಯಾಕೆಂದ್ರೆ ಇನ್ನು ಭಟ್ಟಾರಕರು ಮಾತಾಡ್ಲಿಕ್ಕಿದ್ದಾರೆ, ಮತ್ತೆ ಎಲ್ಲರೂ ಅವರ ಬಗ್ಗೆ ಹೇಳಿದ್ರು. ಆದ್ರಿಂದ ಇನ್ನು ಹೇಳಲಿಕ್ಕೆ ಏನಿಲ್ಲ. ಹಾಗೆ ಭಟ್ಟಾರಕರು ಇನ್ನು ಮಾತಾಡ್ಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ಜೈ ಜಿನೇಂದ್ರ. ಜೈ ಜಿನೇಂದ್ರ. ತಮ್ಮ ಭಾವನೆಯನ್ನ ಅತಿ ಸಣ್ಣ ಸಮಯದಲ್ಲಿ ಸುಮಧುರವಾಗಿ ಹೇಳಿದ್ದಾರೆ. ಅನಿತಾ ಸುರೇಂದ್ರ ಕುಮಾರ್ ಅವರಿಗೆ ವಂದಿಸ್ತಾ, ಮುಂದೆ ಪಾವನ ಸಾನ್ನಿಧ್ಯವನ್ನು ಒದಗಿಸಿಕೊಟ್ಟಂತಹ ಮೂಡಬಿದ್ರೆಯ ಪರಮ ಪೂಜ್ಯ ಭಾರತ ಭೂಷಣ ಜಗದ್ಗುರು ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು, ಶ್ರೀ ಜೈನಮಠ ಮೂಡಬಿದ್ರೆ ಇವರು ನಮಗೆ ಪ್ರವಚನಾಮೃತವನ್ನ ಈಬೇಕು ಅಂತ ಹೇಳಿ ಅವರ ವಿನಯಿಸಿಕೊಳ್ತಾ ಇದ್ದೇವೆ. ಈಗ ಅವರ ಚರಣಾರವಿಂದಗಳಿಗೆ ಇಚ್ಛಾಮಿಯನ್ನು ಸಲ್ಲಿಸುತ್ತಾ ಈಗ ನಮ್ಮ ಮುಂದೆ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು, ಜೈನಮಠ ಮೂಡಬಿದ್ರೆ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಮೋಕ್ಷ ಮಾರ್ಗಸ್ಯ ನೇತಾರಂ ವೇತಾರಂ ಕರ್ಮಭೂವ್ರತಾಂ ಜ್ಞಾತಾರಂ ವಿಶ್ವತತ್ವಾನಾಂ ವಂದೇ ತದ್ಗುಣಲಬ್ಧಯೇ. जय बोलो अनंत अनंत सिद्ध परमेष्टि भगवान की जय। बोलो वृषभादि वीरंत्य शंकर भगवान की जय। बोलो चारित्र चक्रवर्ती शांति सागर मुनि महाराज की, चाणी वाले शांति सागर मुनि महाराज की, आदि सागर अंकलेकर मुनि महाराज की, अहिंसा परमो धर्म की। सद्धर्म सम्यक्त्व बंधुಗಳೇ, ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮಿ ಜಿ ಕಿ ಜೈ. ಮೂಡಬಿದ್ರೆಯ ಪರಮ ಪೂಜ್ಯ ಭಾರತ ಭೂಷಣ ಜಗದ್ಗುರು ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು, ಶ್ರೀ ಜೈನಮಠ ಮೂಡಬಿದ್ರೆಯವರು ನಮಗೆ ಪ್ರವಚನಾಮೃತವನ್ನ श्रुत जलधि तारकेभ्यः स्वापर मत विभवन मठुपतिभ्यः सुचरित तपोनिधिभ्यो नमो गुरुभ्यो गुणगुरुभ्यो
ಛತ್ತೀಸಗಢ ಸಮ್ಮಗ್ಗ ಪಂಚಮಹಾವಿಚಾರಕರಣ ಸುಂದರಿತೆ ಶಿಸ್ತಾನುಗ್ರಹ ಕುಶಲೇ ಧರ್ಮ ಹಿರಿಯ ಸದಾ ಒಂದೇ ಗುರುಭಕ್ತಿ ಸಂಯಮೇಣಯ ತರಂತಿ ಸಂಸಾರ ಸಾಯರಂ ಘೋರಂ ಚಣ್ಣಂತಿ ಅಟ್ಟಕಮ್ಮಂ ಜುಮ್ಮಣಂ ಮರಣಂ ನಾ ಪಾವಂತಿ ಇಚ್ಛಾಂಬಂತೆ ಸಿದ್ಧಭಕ್ತಿ ಕೌಸಗ್ವೆ ಕಾವು ತಸಾಲೆ ಚೋಂ ಸಮ್ಮನಾನ ಸಮ್ಮದಂಸಂ ಸಮ್ಮಚಾರಿತ ಯುತ್ತಾನಂ ಅಟ್ಟಮಿಕಾಣಂ ಅಟ್ಟಗುಣ ಸಂಪನ್ನಾನಂ ಉಟುಲು ಮೇತಿಂ ಪೇಟ್ಯಾಣಂ ತವ ಸಿದ್ಧಾಣಂ 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 ಚಾರಿತ ಸಿದ್ಧಾಣಂ ಅದ್ದಾಣಗದ ವಟ್ಟಮಾನ ಕಾಲತ್ತೆ ಸಿದ್ಧಾಣಂ ಸೌವ ಸಿದ್ಧಾಣಂ ನಿತ್ಯಕಾಲಂ ಅಂಚೇಮಿ ಪೂಜೇಮಿ ವಂದಾಮಿ ನಮಸ್ಸಾಮಿ ದುಃಖಕ್ಕೋ ಕಮ್ಮಕ್ಕೋ ಬೋಹಿಲಾವು ಸುಗಾಯ ಗಮನಂ ಸಮಾಯ ಮರಣಂ ಜಿನಗುಣ ಸಂಪತ್ತಿ ಹೇವು ಮಜ್ಜಂ. ಸದ್ಧರ್ಮ ಬಂಧುಗಳೇ, ಆಚಾರ್ಯ ಜ್ಞಾನಸಾಗರ ಮುನಿ ಮಹಾರಾಜರು ಒಬ್ಬ ಸ್ವಾಧ್ಯಾಯ ಪ್ರೇಮಿ, ಧರ್ಮದ ನಿರಂತರ ಪ್ರಚಾರ ಮತ್ತು ಪ್ರಸಾರವನ್ನು ಮಾಡಿದ ಆಚಾರ್ಯ ವಿದ್ಯಾನಂದರ ನಂತರ ಪ್ರಾಯಶಃ ಜ್ಞಾನದಲ್ಲಿ ಇಷ್ಟೊಂದು ಕೆಲಸ ಮಾಡಿದವರಿದ್ರೆ ಅದು ಜ್ಞಾನಸಾಗರ ಮಹಾರಾಜರು. ಚಾಣಿವಾಲೆ ಶಾಂತಿಸಾಗರ ಪರಂಪರೆಯ ಶಿಷ್ಯರಾದರೂ ಕೂಡ ಚಾರಿತ್ರ ಚಕ್ರವರ್ತಿ ಶಾಂತಸಾಗರ ಪರಂಪರೆಯ ಆಚಾರ್ಯ ವಿದ್ಯಾಸಾಗರರಿಂದ ಬ್ರಹ್ಮಚರ್ಯ ದೀಕ್ಷೆಯನ್ನು ತಗೊಂಡವರು. ತನ್ನ ಪೂರ್ವಾವಸ್ಥೆಯಲ್ಲಿ ಆದಿಸಾಗರ ಅಂಕ್ಲೀಕರ್ ಪರಂಪರೆಯ ವಿಮಲ್ ಸಾಗರ್ ಮುನಿ ಮಹಾರಾಜರಿಂದ ಫಿರೋಜಾಬಾದ್ನಲ್ಲಿ ಪ್ರೇರಿತರಾದವರು. ಬಾಲ್ಯದಲ್ಲೇ ಜಿನೇಂದ್ರ ಭಗವಂತನ ಮೂರ್ತಿಗಳನ್ನು ಆಟಿಕೆ ರೂಪದಲ್ಲಿ ಮಾಡಿ ಅದರಲ್ಲೇ ಮೂರ್ತಿಯಲ್ಲೇ ಧ್ಯಾನಸ್ಥರಾಗಿ ತನ್ನ ಬಾಲಕಾವಸ್ಥೆಯಲ್ಲಿ ವಿದ್ಯಾರ್ಥಿ ದಶೆಯಲ್ಲಿ ಬಹಳ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿ ಅಧ್ಯಾಪಕ ವೃಂದದವರಿಂದ ಪ್ರಶಂಸೆಗೊಳಗಾದವರು. ಅಷ್ಟು ಮಾತ್ರ ಅಲ್ಲ, ವಿಮಲ್ ಸಾಗರ ಮಹಾರಾಜರನ್ನು ನೋಡಿ ತಾನೂ ಕೂಡ ಇವರಂತೆ ದಿಗಂಬರ ಸಾಧುಗಳಾಗಬೇಕು ಅನ್ನುವ ಬೃಹತ್ ಸಂಕಲ್ಪವನ್ನು ಕೈಗೊಂಡು ಅದನ್ನು ಸಾಕಾರದಲ್ಲಿ ತಂದವರು. ಬಡಗಾಂವ್ನ 3 ಲೋಕದ ಯಾವ ಒಂದು ಚಿತ್ರಿಕೆ ಇದೆ, ಬಹಳ ಸುಂದರವಾಗಿರ್ತಕ್ಕಂಥ 3 ತ್ರಿಲೋಕ ನಕ್ಷೆ, ಜೈನ್ ಮಿಲನ್ ಅವರ ಸಿಂಬಲ್ ನಾವು ನೋಡ್ತೇವಲ್ವಾ, ಅದೇ ರೀತಿಯ ಬಸದಿಯನ್ನು ಬಹಳ ವೈಭವದಿಂದ ಪಂಚಕಲ್ಯಾಣವನ್ನು ಮಾಡಿ 2015ರಲ್ಲಿ ಲೋಕಾರ್ಪಣೆ ಮಾಡಿದಂಥ ಕೀರ್ತಿ ಸನ್ಮತಿ ಸಾಗರ ಪರಂಪರೆಯಲ್ಲಿ ಅದು ಆಚಾರ್ಯ ಜ್ಞಾನಸಾಗರಿಗೆ ಸಲ್ಲುವಂಥದ್ದು. 2007ರಲ್ಲಿ ನಾವು ಅವರನ್ನು ಭೇಟಿಯಾಗಿದ್ದೆವು. ಆವಾಗ ಅವರು ಹೇಳಿದ್ರು, ನಮ್ಗೆ ಧರ್ಮಾಧಿಕಾರಿ ರಾಜರ್ಷಿ ವೀರೇಂದ್ರ ಹೆಗ್ಡೆ ಅವರನ್ನು ಕರಿಬೇಕಂತಿದೆ ಅಂತ. ಆಗ ನಾವು ಸಂಪರ್ಕ ನಂಬರವನ್ನು ಅವರಿಗೆ ಕೊಟ್ಟೆವು. ಆ ನಂತರ ಅವರ ಆಗ್ರಹಕ್ಕೆ ಪ್ರಾಯಶಃ ಮಥುರಾ ಮತ್ತು ಆಗ್ರಹಕ್ಕೆ ರಾಜರ್ಷಿ ವೀರೇಂದ್ರ ಹೆಗ್ಡೆ ಅವರನ್ನು ಕರೆಸಿ ಬಹಳ ದೊಡ್ಡ ರೀತಿಯ ಅಲ್ಲಿ ಗೌರವಾರ್ಪಣೆಯನ್ನು ಸಲ್ಲಿಸಿದ್ರು. ಆ ನಂತರ ಗ್ವಾಲಿಯರಿಗೆ ಹೋಗ್ತಾರೆ, ಅಲ್ಲೂ ಕೂಡ ನಮ್ಗೆ ಭೇಟಿ ಆಗ್ತಾರೆ. ಮತ್ತು 2 ಸರಿ ಅವರು ಗ್ವಾಲಿಯರ್ಗೆ ಹೋಗ್ತಾರೆ. ಒಂದು ಸರಿ ಹೋಗುವಾಗ ಮೂಡುಬಿದ್ರೆಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಅಂತ ಇತ್ತು. ಆಗ ಅವ್ರು ಹೇಳಿದ್ರು, ನಿಮ್ಮ ಮೂಡುಬಿದ್ರೆಯಲ್ಲಿ ದೊಡ್ಡ ದೊಡ್ಡ ವಿದ್ಯಾರ್ಥಿಗಳಿದ್ದಾರೆ, ತುಂಬಾ ಹೆಚ್ಚು ಮಾರ್ಕ್ ತೆಗಿತಾರೆ, ಕರ್ನಾಟಕದವರೇ ಜಾಸ್ತಿ ಅಂತ. ಬೆಂಗಳೂರು, ಮೈಸೂರು, ದಕ್ಷಿಣ ಕನ್ನಡದವರೆಲ್ಲ ಹೆಚ್ಚು ಪ್ರತಿಭಾನ್ವಿತರಾಗಿ ನಮ್ಮ ಪ್ರತಿಭಾ ಪುರಸ್ಕಾರದಲ್ಲಿ ಹೆಸರು ನೋಂದಾಯಿಸಿದ್ದಾರೆ, ಹಾಗಾಗಿ ನಮ್ಗೆ ಬೆಂಗಳೂರು ಬರಬೇಕು ಅನ್ನುವ ಮಾತುಗಳನ್ನು ಹೇಳಿದ್ರು. ಆ ನಂತರ 2011ಕ್ಕೆ ಬೆಂಗಳೂರಿಗೆ ಚಾತುರ್ಮಾಸವನ್ನು ಸುರೇಂದ್ರ ಕುಮಾರ್ ಅವರು, ಚಕ್ರೇಶ್ವರಿ ಮಹಿಳಾ ಸಂಘ ಇವರೆಲ್ಲ ಬಹಳ ವೈಭವದಿಂದ ಮಾಡಿದ್ರು. ಆ ಸಂದರ್ಭದಲ್ಲಿ ನಮ್ಮನ್ನು ಕರೆಸಿದ್ರು. ಆವಾಗ ಅವ್ರು ಹೇಳಿದ್ರು, ನೋಡಿ ನಿಮ್ಮ ಭಟ್ಟಾರಕರ ಕೆಲಸ ಸಾರಕ್ ಸಮುದಾಯವನ್ನು ಬೆಂಗಾಲ್ ಮತ್ತು ಒರಿಸ್ಸಾದಲ್ಲಿ ಹೆಚ್ಚು ಪ್ರಚಾರ ಮಾಡಬೇಕು ಅಂತ ಹೇಳಿದ್ರು. ಆ ನಂತರ ಬಹಳ ಒಳ್ಳೆಯ ರೀತಿಯಲ್ಲಿ ಅವರ ಆಶೀರ್ವಚನ ಮಾಡಿದ್ರು. ವಕೀಲರ ಸಮ್ಮೇಳನ, ಚಾರ್ಟೆಡ್ ಅಕೌಂಟೆಂಟ್ಗಳ ಸಮ್ಮೇಳನ ಹಾಗೂ ಇಂಜಿನಿಯರ್ಗಳ ಸಮ್ಮೇಳನ, ಶಿಕ್ಷಕರ ಸಮ್ಮೇಳನವನ್ನ ನೆರವೇರಿಸಿ ಒಂದು ಸಾರಿ ನಾವು ಪ್ರತಿ ವರ್ಷವೂ ಲಂಡನ್ಗೆ ಹೋಗ್ತಾ ಇದ್ದಾಗ ಸ್ವಾಸ್ನಲ್ಲಿ ಜೈನದ ಬಗ್ಗೆ ಮಾರ್ಚ್ ತಿಂಗಳಿನ 3ನೇ ವಾರದಲ್ಲಿ ಅಲ್ಲಿ ಒಂದು ಸಮ್ಮೇಳನ ನಡೀತದೆ ಲಂಡನ್ ಯೂನಿವರ್ಸಿಟಿಯಲ್ಲಿ ಜೈನದ ಬಗ್ಗೆ. ಅಂತಾರಾಷ್ಟ್ರೀಯ ಎಲ್ಲ ವಿದ್ವಾಂಸರು ಅದಕ್ಕೆ ಆಗಮಿಸ್ತಾರೆ. ಆಗ ನಾವು ಹೇಳಿದೆವು, ಇಲ್ಲಿ ಯಾರು ಕೂಡ ನಾವು ಬಿಟ್ರೆ ಬೇರೆ ಯಾರು ದಿಗಂಬರ ಜೈನರಲ್ಲಿ ಪ್ರಾತಿನಿಧಿಯನ್ನು ವಹಿಸಿಕೊಂಡು ಯಾರು ಪ್ರಾತಿನಿಧ್ಯವನ್ನು ವಹಿಸಿಕೊಂಡು ಬರ್ತಾ ಇಲ್ಲ, ಇದೊಂದು ಕೊರತೆಯನ್ನು ತಾವು ಆಶೀರ್ವದಿಸಿ ದೂರ ಮಾಡಬೇಕು ಅಂತ. ಆಗ ಅಲ್ಲಿ ಡಾಮಿನೇಟ್ ಇದ್ದವರು ಶ್ವೇತಾಂಬರರು ಮಾತ್ರ. ಅಲ್ಲಿ ಸಗರ್ಮಲ್ ಜೈನ್ ಅಂತ ಬಂದವರು ಕುಂದಕುಂದಾಚಾರ್ಯರು 6ನೇ ಶತಮಾಬ್ದಿಯವರು ಅಂತ ಹೇಳಿದ್ರು. ಆಗ ಬರುವ ಮಾರನೇ ವರ್ಷವೇ ಜ್ಞಾನಸಾಗರ ಮಹಾರಾಜರು ಅನುಪಮ್ ಜೈನ್ ಮತ್ತು ಡಾಕ್ಟರ್ ಗಂಗ್ವಾಲ್ ಇವ್ರನ್ನೆಲ್ಲ ಸೇರಿಸಿ ಸುಮಾರು ಒಂದು 5-10 ಜನ ವಿದ್ವಾಂಸರನ್ನು ಲಂಡನ್ನಿಗೆ ಕಳಿಸ್ತಾರೆ. ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಅಂತ ಒಂದು ದೊಡ್ಡ ಕೆಲಸ. ಇನ್ನು ಏನಾದ್ರೂ ಮಾಡಿದ್ರೆ ಸುರೇಂದ್ರ ಕುಮಾರ್ ಮಾಡ್ಬೋದು. ವಿದೇಶದಲ್ಲಿ ಇವತ್ತು ಜೈನ ಧರ್ಮದ ಬಗ್ಗೆ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ, ಬಹಳ ದೊಡ್ಡ ಗೋಷ್ಠಿಗಳು ನಡೀತಾ ಇದೆ.
ದೇಶದಲ್ಲಂತೂ ಹಾಗೆ ಆಗ್ತದೆ, ಇಲ್ಲಿ ಏನು ಕೊರತೆ ಇಲ್ಲ, ಅಷ್ಟು ಮುನಿಗಳಿದ್ದಾರೆ. ಆದ್ರೆ ವಿದೇಶದಲ್ಲಿ ತಪ್ಪು ವರದಿಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ಹೋಗಲಾಡಿಸುವ ಕೆಲಸ ಜ್ಞಾನ ಸಾಗರ ಮಹಾರಾಜರು ಮಾಡಿದ್ರು. ಅಲ್ಲಿ ವಿಶೇಷವಾಗಿ ವಿದೇಶಿ ವಿದ್ವಾಂಸರನ್ನು ತಪ್ಪು ವರದಿಗಳನ್ನು ಹೇಳುವುದನ್ನು ಪ್ರತಿಭಟನೆ ಮಾಡಿದ್ರು. ಆ ವರ್ಷದಿಂದ ನಟುಬಾಯಿ ಶಾ ಮುಂತಾದವರು ಜೈನ ಧರ್ಮದ ಯಥಾರ್ಥವಾಗಿರ್ತಕ್ಕಂಥ ಚರ್ಚೆಯನ್ನೇ ಲಂಡನ್ ಯೂನಿವರ್ಸಿಟಿಯಲ್ಲಿ ಮಾಡಬೇಕು ಅನ್ನುವ ಟರಾವನ್ನು ಕೂಡ ಮಾಡಿದ್ರು. ಇದಕ್ಕೆಲ್ಲ ಕಾರಣ ಆಚಾರ್ಯ ಜ್ಞಾನಸಾಗರರು. ಇವರ ವ್ಯಾಪ್ತಿ ಬಹಳ ದೊಡ್ಡದು. ಇಡೀ ಅಖಿಲ ಭಾರತ ಮಟ್ಟದಲ್ಲಿ ಎಲ್ಲ ವಿದ್ವಾಂಸರನ್ನು ಜೋಡಿಸುವ ಕೆಲಸ, ವಿದ್ವತ್ ಪರಿಷತ್ತು, ಶಾಸ್ತ್ರಿ ಪರಿಷತ್ತು, ಇದರ ಮೂಲಕ ತತ್ವಾವಧಾನವನ್ನ ಮಾಡತಕ್ಕಂಥ ಕೆಲಸವನ್ನು ಆಚಾರ್ಯ ಜ್ಞಾನಸಾಗರರು ಮಾಡಿದ್ರು. ಕರ್ನಾಟಕದಲ್ಲಿ ಶಿಕ್ಷಕರ ಮೊದಲ ಸಮ್ಮೇಳನ ಪ್ರಾಯಶಃ ಮೂಡುಬಿದ್ರೆಯಲ್ಲಿ ಆಗಿತ್ತು. ಹಾಗೆ ಆನಂತರ ಬೇರೆ ಬೇರೆ ಪ್ರದೇಶಗಳಲ್ಲಿ ಆಯಿತು. ಇದಕ್ಕೆಲ್ಲ ಮೂಲ ಪ್ರೇರಣೆ ಆಚಾರ್ಯ ಜ್ಞಾನಸಾಗರ ಅನ್ನುವುದು ನಮ್ಗೆಲ್ರಿಗೂ ಹೆಮ್ಮೆ ತರುವಂತ ವಿಚಾರ. ಈ ಸಂದರ್ಭದಲ್ಲಿ ಆಚಾರ್ಯರ ಉತ್ತಮೋತ್ತಮವಾಗಿರ್ತಕ್ಕಂಥ ಒಳ್ಳೆಯ ಕಾರ್ಯಗಳನ್ನು ನಾವು ಮುನ್ನಡೆಸಬೇಕಾಗಿದೆ. ಅನೇಕ ಭಟ್ಟಾರಕ ಪೀಠಗಳಿರ್ಬೋದು ಅಥವಾ ಆಚಾರ್ಯರಿರ್ಬೋದು, ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಅದರಲ್ಲಿ ಕೈ ಜೋಡಿಸ್ಬೇಕು. ನಾವು ಅವರು ಕಳೆದು ಹೋದ ಮೇಲೆ ಅವ್ರ ಬಗ್ಗೆ ತುಂಬಾ ಚಿಂತನೆ ಮಾಡ್ತೇವೆ. ಅವರು ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಎಲ್ಲ ಹೇಳ್ತೇವೆ, ನೆನೆಸ್ಕೊಳ್ತೇವೆ, ನಿಜವಾಗಿ ನೆನೆಸ್ಕೊಳ್ಬೇಕು. ಆದ್ರೆ ಇಲ್ಲಿ ವರ್ತಮಾನದಲ್ಲಿ ಅಂತ ಒಂದು ಕಾರ್ಯಗಳನ್ನು ಮಾಡುವಂತವರಿಗೆ ಅದೇ ರೀತಿಯಾಗಿ ನಾವು ಮುಂದುವರಿಸಿಕೊಂಡು ಹೋಗುವಂತ ಕೆಲಸವನ್ನು ದೇವಪೂಜೆ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪಸ್ಸು, ದಾನ ಅನ್ನುವ 6 ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗೋಣ. ಜ್ಞಾನಸಾಗರಿಗೂ ಕರ್ನಾಟಕಕ್ಕೂ ಬಹಳ ಒಳ್ಳೆಯ ನಂಟಿದೆ. ಇಲ್ಲಿಯ ಕ್ಷೇತ್ರಗಳನ್ನು ಅವರು ಸಂದರ್ಶನ ಮಾಡಿದ್ದಾರೆ. ಬೆಂಗಳೂರಿನವರು ದೊಡ್ಡ ಒಂದು ಪುಣ್ಯವನ್ನು ಸಂಪಾದನೆ ಮಾಡಿದ್ದಾರೆ. ಅವರ ಕಾಲದಲ್ಲಿ ಚಾತುರ್ಮಾಸವನ್ನು ಆಚರಿಸಿ ಅವರ ಶಕ್ತಿ ಏನು, ಅವರ ಮಹಿಮೆ ಏನು, ಅವರ ತಪಸ್ಸು ಏನು ಅನ್ನುವುದನ್ನು ನೀವು ಕಂಡುಕೊಂಡಿದ್ದೀರಿ. ಶಾಂತಃ ಪಾಂಡಿತ್ಯಯುಕ್ತ ಯಮನಿಯಮ ಬಲ ತ್ಯಾಗ ದೃಷ್ಟದಂತ ಸಗ್ದೋಷಿ ಶೀಲ ತಪೋ ಅರ್ಚನಾ ನುತಿಕರಣ ಮೌನಿನಃ ಸಂತ್ಯ ಸಂಖ್ಯಾ ಶ್ರೋತಾರ ಶಕ್ಯ ಜ್ಞಾ ವ್ಯಸನ ಕಜನಿಯನೋ ತ್ರೋಪಸರ್ಗೆ ಇದರಿ ನಿಸಂಗಃ ಶಿಲ್ಪಿನಃ ತಶ್ಚನಂ ವಿರಲಃ ಶುದ್ಧ ಚಿದ್ರೂಪ ರಕ್ತಃ ಅಂತ ಹೇಳಿದ್ದಾರೆ. ತತ್ವಜ್ಞಾನ ತರಂಗಿಣಿಯಲ್ಲಿ ಹೇಳಿದ ಹಾಗೆ ಯಾರು ಶುದ್ಧ ಚಿದ್ರೂಪನ ಧ್ಯಾನವನ್ನು ಮಾಡ್ತಾರೆ, ಭೇದ ವಿಜ್ಞಾನವನ್ನು ಮಾಡ್ತಾರೆ, ಅಂತವರೇ ಶ್ರೇಷ್ಠರು ಅಂತ. ಹಾಗಾಗಿ ಮಹಾವೀರ ನಿರ್ವಾಣ ಕಾಲದಲ್ಲಿ ಭಗವಾನ್ ಮಹಾವೀರರು ಯಾವ ಒಂದು 8 ಕರ್ಮಗಳನ್ನು ನಾಶ ಮಾಡಿ ಮೋಕ್ಷವನ್ನು ಪಡೆದ್ರು, ಅದೇ ದಿನ ಒಬ್ಬ ತ್ಯಾಗಿ ಮೋಕ್ಷಾಪೇಕ್ಷೆಯಿಂದ ದೀಕ್ಷೆಯನ್ನು ತೆಗೆದುಕೊಂಡಂತ ಆಚಾರ್ಯರು ಅದೇ ದಿವಸ ನಮ್ಮ ಗೌತಮ ಗಣಧರರು ಕೇವಲ ಜ್ಞಾನವನ್ನು ಪಡೆದಂತ ಶುಭ ದಿನದಿಂದ ಸಂಜೆ ಸಮಾಧಿ ಮರಣ ಆಯಿತು, ಪರಂಧಾಮವನ್ನು ಗೈದಿದ್ದಾರೆ. ಇದೊಂದು ದೊಡ್ಡ ಅಪೂರ್ವವಾಗಿರ್ತಕ್ಕಂಥ ಸಮಾಧಿ ಮರಣ. ಅರೆ ಕ್ಷಣದಲ್ಲಿ ಅವರಿಗೆ ಯಾವುದೇ ರೀತಿಯ ವೇದನೆಗಳಿಲ್ಲದೆ ಮರಣ ಆಯಿತು. ಇಂಥ ಮರಣ ಬಹಳ ವಿರಳ ಸಾಧುಗಳಿಗೆ ಲಭ್ಯ ಆಗಿರುವಂಥದ್ದು. ಅಂಥದ್ದನ್ನು ಅವರು ಮಾಡಿದ್ದಾರೆ ಅನ್ನುವುದು ನಮ್ಗೆಲ್ರಿಗೂ ಹೆಮ್ಮೆ ತರುವಂತ ವಿಚಾರ. ಅವರಿಗೆ ಉತ್ತಮ ಸದ್ಗತಿ ಪ್ರಾಪ್ತಿಯಾಗ್ಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ ಅವರ ಆತ್ಮನಿಗೆ ವಿಶೇಷವಾಗಿರ್ತಕ್ಕಂಥ ಸದ್ಗತಿಯನ್ನು ಪ್ರಾರ್ಥಿಸಿ ಅವರ ಅಗಲುವಿಕೆಯಿಂದ ಆಗಿರುವ ದುಃಖವನ್ನು ಸಹಿಸುವ ಶಕ್ತಿ ಭಕ್ತಾದಿಗಳಾದ ನಮ್ಗೆಲ್ರಿಗೂ ಸಿಗಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಈಗಾಗಲೇ ಸಿದ್ಧ ಭಕ್ತಿಯನ್ನು, ಆಚಾರ್ಯ ಭಕ್ತಿಯನ್ನು ಪಠಿಸಿದ್ದೇವೆ. ನಮೋಕಾರ ಮಂತ್ರವನ್ನು ಪಠಿಸಿ ಅವರ ಆತ್ಮನಿಗೆ ಸದ್ಗತಿಯನ್ನು ಕೋರೋಣ. ಎಲ್ಲರೂ ಸಾಮೂಹಿಕವಾಗಿ ನಮೋಕಾರ ಮಂತ್ರವನ್ನ ಪಠನೆ ಮಾಡೋಣ. ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರ್ಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಲೋಯೇ ಸವ್ವಸಾಹೂಣಂ. ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರ್ಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಲೋಯೇ ಸವ್ವಸಾಹೂಣಂ. ಓಂ ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರ್ಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಲೋಯೇ ಸವ್ವಸಾಹೂಣಂ. ಓಂ ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರ್ಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಲೋಯೇ ಸವ್ವಸಾಹೂಣಂ. ಓಂ ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರ್ಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಲೋಯೇ ಸವ್ವಸಾಹೂಣಂ. ಓಂ ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರ್ಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಲೋಯೇ ಸವ್ವಸಾಹೂಣಂ. ಓಂ ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರ್ಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಲೋಯೇ ಸವ್ವಸಾಹೂಣಂ. ಓಂ ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರ್ಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಲೋಯೇ ಸವ್ವಸಾಹೂಣಂ. ಏಸೋ ಪಂಚನಮುಕ್ಕಾರೋ ಸವ್ವ ಪಾವಪ್ಪಣಾಸಂ ಮಂಗಲಾಣಂ ಚ ಸವ್ವೇಸಿಂ ಪಡಮಂ ಹವೈ ಮಂಗಲಂ. ಚತ್ತಾರಿ ಮಂಗಲಂ, ಅರಿಹಂತಾ ಮಂಗಲಂ, ಸಿದ್ಧಾ ಮಂಗಲಂ,
ಸಾಹು ಮಂಗಲಂ ಕೇವಲಿ ಪಣ್ಣತ್ತು ದಮ್ಮು ಮಂಗಲಂ ಚತ್ತಾರಿ ಲೋಗುತ್ತಮ ಅರಿಹಂತ ಲೋಗುತ್ತಮ ಸಿದ್ಧ ಲೋಗುತ್ತಮ ಸಾಹು ಲೋಗುತ್ತಮ ಕೇವಲಿ ಪಣ್ಣತ್ತು ದಮ್ಮು ಲೋಗುತ್ತಮ ಚತ್ತಾರಿ ಶರಣಂ ಪವಜ್ಜಾಮಿ ಅರಿಹಂತೆ ಶರಣಂ ಪವಜ್ಜಾಮಿ ಸಿದ್ಧೇ ಶರಣಂ ಪವಜ್ಜಾಮಿ ಸಾಹು ಶರಣಂ ಪವಜ್ಜಾಮಿ ಕೇವಲಿ ಪಣ್ಣತ್ತು ದಮ್ಮಂ ಶರಣಂ ಪವಜ್ಜಾಮಿ. ಶ್ರೇಷ್ಠವಾದಂತಹ ಆಚಾರ್ಯ ಪದವಿಯಲ್ಲಿದ್ದಂಥ ದೇಶಾದ್ಯಂತ ಸಾರಕ್ ಸಮುದಾಯವನ್ನು ಮತ್ತೆ ಪುನರಪಿ ಜೈನ ಧರ್ಮದಲ್ಲಿ ಪರಿಚಯ ಮಾಡಿದಂಥ ಒರಿಸ್ಸಾ, ಬಂಗಾಲ ಮತ್ತು ಬಿಹಾರದಲ್ಲಿ ಅಂತ ತುಂಬಾ ಜೈನರ ಸಂಖ್ಯೆ ಇದೆ ಅನ್ನುವುದನ್ನು ತಿಳಿಸಿದ್ದಾರೆ. ಹಾಗಾಗಿ ಸುರೇಂದ್ರ ಕುಮಾರರು, ಜೈನ್ ಮಿಲನ್ ಮತ್ತು ಕರ್ನಾಟಕ ಜೈನ ಧರ್ಮದವರು ವಿಶೇಷವಾಗಿ ಇದನ್ನು ಗಮನದಲ್ಲಿಟ್ಟುಕೊಂಡು ನಮ್ಮಲ್ಲೂ ಕೂಡ ಸಾದರ ಜೈನರು ಅನ್ನುವರು ತುಂಬಾ ಜನ ಇದ್ದಾರೆ. ಅವರನ್ನು ಪುನರಪಿ ನಮ್ಮ ಧರ್ಮಕ್ಕೆ ನಾವು ಕರೆದು ಜೈನ್ ಮಿಲನ್ಗಳನ್ನು ಸ್ಥಾಪನೆ ಮಾಡಿ ವಿಶೇಷವಾಗಿ ಧರ್ಮ ಪ್ರಭಾವನೆ ಮಾಡಬೇಕು. ಪ್ರಸನ್ನರು ಜರ್ಮನಿಯವರು ಇಲ್ಲಿದ್ದಾರೆ, ಮೈಸೂರಿನವರು. ವಿಶೇಷವಾಗಿ ನಿಮ್ಗೆಲ್ರಿಗೂ ದೀಪಾವಳಿಯ ಶುಭಾಶಯಗಳು, ನಿರ್ವಾಣ ಕಲ್ಯಾಣದ ಶುಭಾಶಯಗಳು. ಉತ್ತಮ ಸದ್ಗತಿ ಪ್ರಾರ್ಥನೆ ಮಾಡಿದಂತ ಕರ್ನಾಟಕ ಜೈನ ಧರ್ಮದ ಪೇಜಿನಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸಮಸ್ತರಿಗೆ, ಸುಕುಮಾರ್ ಜೈನ್, ಅದೇ ರೀತಿಯಾಗಿ ಸ್ಫೂರ್ತಿ, ಅದೇ ರೀತಿಯಾಗಿ ನಮ್ಮ ವಿದುಷಿ ತೇಜಸ್ವಿನಿ, ಭರತ್, ಜೈನ್ ಮಿಲನ್ ಅವರು ಹಾಗೂ ಯಶೋಧರರು ಮತ್ತು ಎಲ್ಲರಿಗೆ ಪದ್ಮಿನಿಯವರು, ಇವರೆಲ್ಲರನ್ನು ಸೇರಿಸಿಕೊಂಡು ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀರಿ. ತುಂಬಾ ಸಂತೋಷ ಆಗಿದೆ. ಎಲ್ಲ ಪೂಜ್ಯರನ್ನು ಇದರಲ್ಲಿ ಅಳವಡಿಸಿಕೊಂಡು ಮತ್ತಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ. ನಮ್ಮ ಕರ್ನಾಟಕದ ಮೂಲಕ ಪೂಜ್ಯರಿಗೆ ಉತ್ತಮ ಸದ್ಗತಿಯನ್ನು ಕೋರಿದಂತ ಸಂತೋಷ, ತೃಪ್ತಿ ನಮ್ಗೆಲ್ರಿಗೂ ಇದೆ ಅಂತ ಹೇಳ್ತಾ, ಅವರ ನೆನಪು ನಮ್ಮಲ್ಲಿ ಸದಾ ಇರಲಿ. ಅವರು ಮದ್ಯ ವ್ಯಸನವನ್ನು ವಿಮೋಚನೆ ಮಾಡತಕ್ಕಂಥ ಪುಸ್ತಕಗಳನ್ನು, ಅನೇಕ ಪುಸ್ತಕಗಳನ್ನು ಬರೆದು ಪ್ರಚಾರ ಮಾಡಿದ್ದಾರೆ. ಶಾಕಾಹಾರದ ಬಗ್ಗೆ ಪ್ರಚಾರ ಮಾಡಿದ್ದಾರೆ. ಆ ಎಲ್ಲ ಪುಸ್ತಕಗಳನ್ನು ನಮ್ಮ ಮಸ್ತಕದಲ್ಲಿ ಧರಿಸಿ ಆಚಾರದಲ್ಲಿ ನಮ್ಮ ನೆರೆಹೊರೆಯವರಿಗೂ ಶಾಕಾಹಾರವನ್ನು ಪ್ರಚಾರ ಮಾಡುವುದಕ್ಕೆ ತೊಡಗಿಸಿಕೊಳ್ಳೋಣ ಅನ್ನುವ ಮಾತುಗಳನ್ನು ಹೇಳಿ ನಮ್ಮ ಎರಡು ಮಾತುಗಳಿಗೆ ಶ್ರದ್ಧಾಂಜಲಿ ಪೂರ್ವಕ ಶಾಂತಿಯನ್ನು ಕೋರ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರವಚನ ಮೂಲಕ ಜ್ಞಾನಸಾಗರ ಮಹಾರಾಜರು ಒಳ್ಳೆಯ ಬೀಜವನ್ನು ಬಿತ್ತಿದ್ದಾರೆ. ಅದಕ್ಕೆ ನೀರುಣಿಸಿ ಅದನ್ನ ವೃಕ್ಷವಾಗಿ ಪಡಿಬೇಕು. ಅದರಿಂದ ಫಲ ಪಡಿಬೇಕಾದ್ರೆ ನಾವೆಲ್ಲರೂ ಕೂಡ ಶುಭ ಸಂಕಲ್ಪವನ್ನ ಪಡೆಯಬೇಕು ಅಂತ ಹೇಳಿ ಅತ್ಯುತ್ತಮವಾಗಿರ್ತಕ್ಕಂಥ ಆಶೀರ್ವಚನವನ್ನ ಮಹಾಸ್ವಾಮೀಜಿಯವರು ನಮಗೆ ಇಟ್ಟಿದ್ದಾರೆ. ಅವರ ಚರಣಾರವಿಂದಗಳಿಗೆ ಇಚ್ಛಾಮಿಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ. ನಮ್ಮ ಇಂದಿನ ಈ ಭಕ್ತಿಪೂರ್ವಕ ಭಾವಾಂಜಲಿ ಎನ್ನುವಂತಹ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ಮತ್ತು ಆಶೀರ್ವಚನವನ್ನಿತ್ತಂತಹ ಪರಮ ಪೂಜ್ಯ ಭಾರತ ಭೂಷಣ ಗುರು ಸ್ವಸ್ತಿಶ್ರೀ ಶಾಂತಿಕೀರ್ತಿ ಭಟ್ಟಾಚಾರ್ಯ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ಎಲ್ಲರ ಪರವಾಗಿ ನಾವು ಇಚ್ಛಾಮಿಗಳನ್ನು ಸಲ್ಲಿಸುತ್ತಾ ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಶ್ರೀ ಸುರೇಂದ್ರ ಕುಮಾರ್ ಧರ್ಮಸ್ಥಳ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು, ಭಾರತೀಯ ಜೈನ್ ಮಿಲನ್ ನವದೆಹಲಿ ಇವರಿಗೂ, ಹಾಗೂ ಸುರೇಂದ್ರ ಕುಮಾರ್ ಮಹಿಳಾ ಅಧ್ಯಕ್ಷರು, ಭಾರತೀಯ ಜೈನ್ ಮಿಲನ್ ವಲಯ 8 ಇವರಿಗೂ, ಹಾಗೂ ಭರತ್ರಾಜ್ ಜೈನ್ ಅಧ್ಯಕ್ಷರು, ಬಾಜಗೋಳಿ ಜೈನ್ ಮಿಲನ್, ಶ್ರೀಮತಿ ಪದ್ಮಿನಿ ನಾಗರಾಜ್ ರಾಜ್ಯ ಕಾರ್ಯದರ್ಶಿಗಳು, ಅಖಿಲ ಕರ್ನಾಟಕ ಜೈನ ಶಿಕ್ಷಕರ ವೇದಿಕೆ ಇವರಿಗೂ, ಡಾಕ್ಟರ್ ತೇಜಸ್ವಿನಿ ಮೈಸೂರು ಅಧ್ಯಕ್ಷರು, ನಮೋಸ್ತು ಸಮಿತಿ ಕರ್ನಾಟಕ ಇವರಿಗೂ, ಹಾಗೂ ಸ್ವರಿತ ಕವನವನ್ನ ವಾಚನ ಮಾಡಿದಂತಹ ನಿರಂಜನ್ ಜೈನ್ ಕುಜ್ಜಾಡಿ ಕೂಡ ನಾವೆಲ್ಲರೂ ಈ ಮೂರು ಕರ್ನಾಟಕದಲ್ಲಿ ಜೈನ ಧರ್ಮ, ಮಕ್ಕಿಮನೆ ಕಲಾವೃಂದ ಮತ್ತು ನಿರಂಜನ ಲಹರಿ ಈ ಮೂರು ಫೇಸ್ಬುಕ್ ನ ಪೇಜ್ ನ ರೂವಾರಿಗಳಿಗೆ ಬಾಬಲಿ ಪ್ರಸಾದ್ ಕೂಡ ಇದ್ದಾರೆ. ಶ್ರದ್ಧಾಂಜಲಿ ಸಭೆಯಲ್ಲಿ ಸಹಕಾರಿ ರತ್ನ ಪ್ರಶಸ್ತಿ ಪಡೆದವರು ಜ್ಞಾನ ಸಾಗರ ಮಹಾರಾಜರ ವಕೀಲರ ಸಮ್ಮೇಳನವನ್ನು ಇಲ್ಲಿ ನಡೆಸಿದ್ರು. ಅವರು ಕೂಡ ಶ್ರದ್ಧಾಂಜಲಿ ಅರ್ಪಣೆ ಮಾಡ್ತಾ ಇದ್ದಾರೆ ಸುರೇಂದ್ರ ಕುಮಾರಿಗೆ ಮತ್ತು ನಿಮ್ಮೆಲ್ಲರಿಗೂ ಜೈ ಜಿನೇಂದ್ರ ಹೇಳ್ತಾ ಇದ್ದಾರೆ. ಜೈ ಜಿನೇಂದ್ರ. ಜೈ ಜಿನೇಂದ್ರ. ಯಶೋಧರ ಪೀಕೆ ಅವರು ನಡೆಸಿಕೊಡ್ಬೇಕು ಶಾಂತಿ ಮಂತ್ರ. ಎಲ್ಲರಿಗೂ ಜೈ ಜಿನೇಂದ್ರ.
सम्पूजकानां प्रतिपालकानां यतीन्द्र सामान्य तपोधनानां देशस्य राष्ट्रस्य पुरस्य राज्ञा करोतु शान्ति भगवान् जिनेन्द्र क्षेमं सर्वप्रजानां प्रभवतु बलवान् धार्मिको भूमिपाला काले काले संव्यद्वर्षद्मघवा व्याधियो यान्तु नाशम् दुर्भिक्षं चौर्यमारी क्षणमपि जगतां मास्म भूजीवलोके जैनेन्द्रं धर्मचक्रं प्रभवतु सततं सर्वसौख्यप्रदायी प्रध्वस्ता घातिकर्माण केवल ज्ञान भास्कर कुर्वन्तु जगतं शान्ति वृषभाध्या जिनेश्वर ओम नमो अरिहन्ताणं नमो सिद्धाणं नमो आयर्याणं नमो उवज्झायाणं नमो लोये सौवसाहूणम् ऐसो पंच नमोकारो सौवपावपणासनो मंगलानंच सौवेसिं पडमं हवै मंगलम् ओम शांति 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 जय जय ಶಾಂತಿ ಮಂತ್ರವನ್ನು ಪಠಿಸಿದಂತಹ ಯಶೋಧರ್ ಪಿಕೆ ಇವರಿಗೆ ವಂದಿಸುತ್ತಾ ನಮ್ಮ ಈ ಕಾರ್ಯಕ್ರಮ ಕರ್ನಾಟಕದಲ್ಲಿ ಜೈನ ಧರ್ಮ ಮಕ್ಕಿಮನೆ ಕಲಾವೃಂದ ನಿರಂಜನ ಲಹರಿ ಎನ್ನುವಂತಹ ಫೇಸ್ಬುಕ್ನ ಪುಟಗಳಲ್ಲಿ ಬಿತ್ತರವಾಗಿದೆ. ಇದರ ಅಧ್ವರಿಗಳಾಗಿರ್ತಕ್ಕಂತಹ ಸುದೇಶ್ ಜೈನ್ ಮಕ್ಕಿಮನೆ, ನಿರಂಜನ್ ಜೈನ್ ಕುಜ್ಜಾಡಿ ಮತ್ತು ಕರ್ನಾಟಕದಲ್ಲಿ ಜೈನ ಧರ್ಮ ಎನ್ನುವಂತಹ ಒಳ್ಳೆಯ ಧರ್ಮ ಪ್ರಭಾವನೆ ಇರತಕ್ಕಂತಹ ಒಂದು ಫೇಸ್ಬುಕ್ನ ಎಲ್ಲ ರೂವಾರಿಗಳಿಗೂ ಕೂಡ ನಾವು ಆಭಾರಿಯಾಗುತ್ತಾ ಪರಮಪೂಜ್ಯ ಜ್ಞಾನಸಾಗರ ಮುನಿ ಮಹಾರಾಜರ ಜ್ಞಾನ ಸಿಂಚನ ನಮ್ಮೆಲ್ಲರಿಗೂ ಕೂಡ ಪ್ರಭಾವವನ್ನು ಬೀರಲಿ. ಅವರು ಹಾಕಿಕೊಟ್ಟಂತಹ ಸನ್ಮಾರ್ಗಗಳು ನಮ್ಮನ್ನು ಬೆಳೆಸುವಂತಾಗಲಿ. ನಾವೆಲ್ಲರೂ ಕೂಡ ಅದರಲ್ಲಿ ಬೆಳೆಯುವಂತಹ ಶುಭ ಸಂಕಲ್ಪವನ್ನು ತೊಡೋಣ. ನಮ್ಮಿಂದ ಆದಷ್ಟು ಅವರವರ ಶಕ್ತಿಯಾನುಸಾರ ಧರ್ಮ ಪ್ರಭಾವನೆಯನ್ನು ಮಾಡೋಣ. ಒಬ್ಬರಿಂದೊಬ್ಬರಿಗೆ ಕೈ ಸೇರಿಸಿಕೊಂಡು ನಾವು ಧರ್ಮವನ್ನು ಬೆಳೆಸೋಣ. ನಮ್ಮ ಎಳೆಯ ಮಕ್ಕಳನ್ನ ಧರ್ಮದಲ್ಲಿ ಬೆಳೆಸುವಂತಹ ಸಂಕಲ್ಪವನ್ನು ತೊಡೋಣ. ಇದಕ್ಕೋಸ್ಕರ ಈ ಮಾಧ್ಯಮಗಳನ್ನು ನಾವು ಉಪಯೋಗಿಸಿಕೊಳ್ತಾ ಇರುವಂತದ್ದು ಶ್ಲಾಘನೀಯ ವಿಚಾರ. ಆದ್ದರಿಂದ ಇಂದಿನ ಈ ಕಾರ್ಯಕ್ರಮವನ್ನು ನಾವೆಲ್ಲಿಗೆ ಸಂಪನ್ನಗೊಳಿಸ್ತಾ ಸರ್ವರಿಗೂ ಜಯ ಜಯದ ಸಲ್ಲಿಸ್ತೇವೆ. ಜೈನಂ ಜಯತು ಶಾಸನಂ.